ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್. ನಾವು ಲರ್ನ್ ವಿತ್ ಕಿಟ್ಟಿ ಸರ್ DSRT ಸೀರೀಸ್ಗೆ ಸ್ವಾಗತ, NCERT ಸೀರೀಸ್ಗೆ ಸ್ವಾಗತ. ಇವತ್ತು ನಾವು 6th ಸ್ಟ್ಯಾಂಡರ್ಡ್ ಪಾರ್ಟ್ 2 ಅದರಲ್ಲಿ 10ನೇ ಅಧ್ಯಾಯ 10th ಚಾಪ್ಟರ್ ಏನು ಜೀವಿಗಳು ಅವುಗಳ ಗುಣಗಳು ಅನ್ವೇಷಣೆ, ಲಿವಿಂಗ್ ಕ್ರಿಯೇಚರ್ ಎಕ್ಸ್ಪ್ಲೋರಿಂಗ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಜೀವಿಗಳಲ್ಲಿರುವ ಗುಣಲಕ್ಷಣಗಳನ್ನ ನಾವು ಇವತ್ತು ಅಧ್ಯಯನ ಮಾಡ್ತಾ ಹೋಗ್ತೀವಿ. ತುಂಬ ಇಂಪಾರ್ಟೆಂಟ್ ಬೇಸಿಕ್ಸ್. ಅದಕ್ಕೆ ನಿಮ್ಮ ಬಯಾಲಜಿಗೆ ಬೇಸಿಕ್ಸ್ ಇದೆ, ಬಾಟ್ನಿ ಝೂವಾಲಜಿ ಅಂತ ಏನು ಕರಿತೀರ ಅದಕ್ಕೆ ಆ ಬಯಾಲಜಿಗೆ ಇದು ಬೇಸಿಕ್ ಆಗುತ್ತೆ. ನಮ್ಮ ಸುತ್ತಮುತ್ತ ಇರುವ ಏನು ಕ್ರಿಯೇಚರ್ಸ್ ಇದೆ, ಲೈಕ್ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ವೈರಸ್ಸು, ಬ್ಯಾಕ್ಟೀರಿಯಾಗಳು, ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಚಾಪ್ಟರ್ನಲ್ಲಿ ನಾವು ವಿತ್ ಲರ್ನಿಂಗ್ ಏನು ನಮ್ಮ ಸುತ್ತಮುತ್ತ ಇರುವ ಪರಿಸರನ ಅಧ್ಯಯನ ಮಾಡ್ತಾ ಅದರಲ್ಲಿರುವ ಕ್ರಿಯೇಚರ್ಸ್ ಅಂದರೆ ಜೀವಿಗಳ ಬಗ್ಗೆ, ಅವುಗಳ ಗುಣಗಳ ಬಗ್ಗೆ ಯಾವ ರೀತಿ ಏನೇನು ಗುಣಲಕ್ಷಣಗಳಿವೆ ಅವುಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ನನ್ನ ಜೊತೆ ಓದ್ತಾ ಇದ್ದೀರಾ, ಖಂಡಿತ ನಿಮ್ಮ ಮುಂದೆ ಬುಕ್ ಇರಬೇಕು. ಹಾಗಾಗಿ ನಾನು ಯಾವ ಪಾಯಿಂಟ್ನ ಹೈಲೈಟ್ ಮಾಡ್ತೀನಿ ಆ ಪಾಯಿಂಟ್ನ ಹೈಲೈಟ್ ಮಾಡಿಕೊಂಡು ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಏನು ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸು ಅಲ್ಲಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವನ್ನ ಈ ಸೀರೀಸ್ನ ಕಂಟಿನ್ಯೂ ನೋಡ್ತಾ ಬನ್ನಿ, ನಿಮಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ನಾವು ಓದೋಕ್ಕೆ ಗೊತ್ತಾಗ್ತಿದೆಯಾ ನೋಡೋಣ. ಒಂದು ದಿನ ಅವಧಿ ಮತ್ತು ಆಯುಷ್ ತಮ್ಮ ಎತ್ತವರೊಂದಿಗೆ ಬೆಳಗಿನ ವಾಯುವಿಹಾರಕ್ಕೆ ಹೋಗುತ್ತಾರೆ. ಅವಧಿ ಕೆಲವು ಚಿಪ್ಪುಗಳನ್ನು ಗಮನಿಸಿ ಅವಳನ್ನು ಎತ್ತುಕೊಳ್ಳಲು ಪ್ರಯತ್ನಿಸುತ್ತಾಳೆ. ಅವಳ ತಾಯಿ ಹಾಗೆ ಮಾಡದಂತೆ ಅವಳಿಗೆ ಸಲಹೆ ನೀಡುತ್ತಾರೆ. ಮತ್ತು ಚಿಪ್ಪು ಜೀವಂತ ಬಸವನ ಹುಳುಗಳಿಗೆ ನೆಲೆಯಾಗಿರಬಹುದು ಮತ್ತು ಅದು ವಾಸ್ತವವಾಗಿ ಅದು ದೇಹದ ಒಂದು ಭಾಗ ಎಂದು ವಿವರಿಸುತ್ತಾರೆ. ಅಲ್ಲಿ ಬಸವನ ಹುಳುವಿನ ಒಂದು ಚಿಪ್ಪು ನೋಡ್ತಾರೆ, ಗೊತ್ತಾಗ್ತಿದೆಯಾ? ಅವರಿಗೆ ಶಾಕ್ ಆಗುತ್ತೆ, ಏನಿದು ಅಂತ ಅಂದ್ಬಿಟ್ಟು. ಬಸವನ ಜೀವಗಳಿಗೆ ನೆಲೆಯಾಗಿರಬಹುದು, ಅದು ವಾಸ್ತವವಾಗಿ ಅದರ ದೇಹದ ಒಂದು ಭಾಗ ಎಂದು ವಿವರಿಸುತ್ತಾರೆ. ಚಲಿಸಿದ ಚಿಪ್ಪು ತನ್ನೊಳಗೆ ಜೀವಂತ ಜೀವಿಯನ್ನು ಹೊಂದಲು ಹೇಗೆ ಸಾಧ್ಯ ಎಂದು ಅವಧಿ ಮತ್ತು ಆಯುಷ್ ಆಶ್ಚರ್ಯಚಕಿತರಾಗುತ್ತಾರೆ. ಈ ದಿನ ಶಾಲೆಯಲ್ಲಿ ಅವಧಿ ಮತ್ತು ಆಯುಷ್ ಈ ಘಟನೆಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಾರೆ. ಚಲಿಸದ ಚಿಪ್ಪು ಜೀವಂತ ಬಸವನ ಹುಳುವಿನ ದೇಹದ ಭಾಗವಾಗಬಹುದು ಎಂಬುದು ಅರ್ಥ ಮಾಡಿಕೊಳ್ಳಲು ಅವರು ಶಿಕ್ಷಕರನ್ನು ಸಂಪರ್ಕಿಸುತ್ತಾರೆ. ಶಿಕ್ಷಕರ ತರಗತಿಯಲ್ಲಿ ಜೀವಂತ ಮತ್ತು ನಿರ್ಜೀವ ಗೊತ್ತಾಗ್ತದೆ ನೋಡಿ, ಇಂಪಾರ್ಟೆಂಟು. ಬಯೋಟಿಕ್ ಅಂಡ್ ಎಬಯೋಟಿಕ್ ವಿಷಯಗಳ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸುತ್ತಾರೆ. ಗೊತ್ತಾಗ್ತಿದೆಯಾ? ನಿಮಗೆ ಗೊತ್ತಾಗುತ್ತೆ ಅಂದ್ಕೊತೀನಿ. ಲಿವಿಂಗ್ ಆರ್ ನಾನ್ ಲಿವಿಂಗ್ ಅಂತಲೂ ಗೊತ್ತಾಗಬಹುದು. ಲಿವಿಂಗ್ ಅಂಡ್ ಆರ್ ನಾನ್ ಲಿವಿಂಗ್ ಗೊತ್ತಾಗ್ತಿದೆಯಾ? ನಾನ್ ಲಿವಿಂಗ್ ಅಂತ ಕರೀತಾರೆ. ನಾವೀಗ ದಾಖಲಿಸೋಣ. ಒಂದು ಏನಾದರೂ ಒಂದು ಆಕ್ಟಿವಿಟಿ ಮಾಡ್ತಾರೆ. ನಮ್ಮ ಸುತ್ತ ಅಸಂಖ್ಯಾತ ವಸ್ತುಗಳಿವೆ. ಸುಮ್ಮನೆ ನಿಮ್ಮ ತರಗತಿಯ ಸುತ್ತಲೂ ನೋಡಿ ನೀವು ಅನೇಕ ಉದಾಹರಣೆಗಳನ್ನು ಕಾಣಬಹುದು. ನೀವು ಹಿಡಿದಿರೋ ಪೆನ್ಸಿಲ್, ನೀವು ಓದುತ್ತಿರುವ ಪುಸ್ತಕ ಅಥವಾ ಕಿಟಕಿ ಬಳಿಯಿರುವ ಪಾರಿವಾಳ, ಅವುಗಳನ್ನು ಕೋಷ್ಟಕ 10.1ರಲ್ಲಿ ಪಟ್ಟಿ ಮಾಡಿ ಮತ್ತು ನಿಮ್ಮ ತಿಳುವಳಿಕೆ ಆಧಾರದ ಮೇಲೆ ಅವುಗಳಲ್ಲಿ ಪ್ರತಿಯೊಂದನ್ನು ಜೀವಂತ, ನಿರ್ಜೀವ ಎಂಬ ಸಾಲು 2ರಲ್ಲಿ ಗುರುತಿಸಿ. ಅವುಗಳನ್ನು ಜೀವಂತ, ನಿರ್ಜೀವ ಎಂದು ವರ್ಗೀಕರಿಸುವ ಒಂದು ಕಾರಣವನ್ನು ಕಂಬ ಸಾಲು 3ರಲ್ಲಿ ಬರೀರಿ. ಈ ರೀತಿ ಒಂದು ಪೆನ್ಸಿಲ್ ಅದು ನಿರ್ಜೀವ, ಯಾಕೆ ನಿರ್ಜೀವ ಅಂತ ಅಂದ್ಬಿಟ್ಟು ಕಾರಣ ಬರೀಬೇಕು ನಾವಿಲ್ಲಿ, ಗೊತ್ತಾಗ್ತಿದೆಯಾ? ಅದೇ ರೀತಿ ಪುಸ್ತಕ ಏನಕ್ಕೆ ಅದು ನಿರ್ಜೀವ, ಏನಕ್ಕೆ ನಿರ್ಜೀವ ಇದೆ, ಅದಕ್ಕೆ ಅದು ಜೀವಂತ ಇಲ್ಲ, ಯಾವುದೇ ಥರದ ಜೀವ ಅದಕ್ಕಿಲ್ಲ, ಅದು ಬದುಕಿರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಜೀವಂತ ಅಲ್ಲ ಅಂತ ಬರೀತೀರಾ. ಓಕೆನಾ? ನೆಕ್ಸ್ಟು ಪಾರಿವಾಳ ಜೀವಂತ ಪಕ್ಷಿ, ಯಾಕೆಂದರೆ ಅದಕ್ಕೆ ಉಸಿರಾಟ ಆಡುತ್ತೆ, ಅದು ದಿನ ಆಕ್ಟಿವಿಟೀಸ್ ಮಾಡುತ್ತೆ, ಹಾಗಾಗಿ ಅದು ಜೀವಂತ ಆಗುತ್ತೆ ಅಲ್ವಾ? ಈ ರೀತಿ ನೀವು ಕಾರಣಗಳನ್ನ ಬರಿತಾ ಹೋಗ್ತೀರ. ಸಸ್ಯಗಳು, ಕಾರು, ಈ ಥರ ಬೇರೆ ಬೇರೆ ವಸ್ತುಗಳನ್ನ ತಗೊಂಡು ಮಾಡ್ತಾ ಹೋಗ್ತೀರಿ. ಯಾಕೆ ನಮಗೆ ಜೀವಿ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳ ನಡುವಿನ ಡಿಫ್ರೆನ್ಸ್ನ ಕಲಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆನಾ? ಯಾವುದು ಜೀವಿಗಳನ್ನು ನಿರ್ಜೀವ ವಸ್ತುಗಳಿಂದ ಪ್ರತ್ಯೇಕಿಸುತ್ತದೆ? ಯಾವ ಅಂಶಗಳು ಜೀವವಿರುವ ಮತ್ತು ಜೀವವಿಲ್ಲದ ಏನು ವಸ್ತುಗಳನ್ನು ನಿರ್ಧರಿಸ ಮಾಡುತ್ತೆ ಅನ್ನೋದಕ್ಕೆ ನೋಡಿ. ಪೆನ್ಸಿಲ್ ನಿರ್ಜೀವ ಆದರೆ ಪಾರಿವಾಳ ಜೀವಂತವಾಗಿದೆ. ಎಂದು ನೀವೇಕೆ ಭಾವಿಸುತ್ತೀರಿ? ನಿಮ್ಮ ಪ್ರಕಾರ ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳ ನಡುವಿನ ವ್ಯತ್ಯಾಸಗಳು ಯಾವುವು ಎಂದು ನೀವು ಭಾವಿಸುತ್ತೀರಿ? ಪರಿಚಿತ ಜೀವಿಗಳು ಯಾವ ಹೋಲಿಕೆಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊತಾ ಹೋಗ್ತೀರಾ. ಗೊತ್ತಾಗ್ತಿದೆಯಾ? ಚಲನೆಯನ್ನು ಜೀವಿಗಳ ನಡುವಿನ ಹೋಲಿಕೆಗಳಲ್ಲಿ ಒಂದು ಎಂದು ನಾವು ಗುರುತಿಸಬಹುದು. ಅಂದರೆ ಮೋಷನ್, ಅಂದ್ರೆ ನಾವೇನು ಚಲಿಸ್ತವ, ಗೊತ್ತಾಗ್ತಿದೆಯಾ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇವು ಯಾವುದೇ ಜೀವಿಗಳು ಚಲಿಸ್ತಾವಲ್ಲ ಅವನ್ನ ಮೂಮೆಂಟ್ ಮಾಡ್ತಾವಲ್ಲ, ಅವಕ್ಕೆ ಏನಂತ ಕರಿತೀವಿ ನಾವು? ಜೀವಿ ಅಥವಾ ಜೀವ ಇರುವ ವಸ್ತುಗಳು ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ವಿಭಾಗ ಮಾಡ್ತೀವಿ. ನೋಡಿ, ರಸ್ತೆಯಲ್ಲಿರೋ ಕಾರುಗಳು ಚಲಿಸುವುದನ್ನು ಸಹ ನೋಡಿರ್ತೀರಿ. ಕಾರು ಜೀವಂತವಾಗಿದೆ ಎಂದು ಇದರ ಅರ್ಥವೇ? ನೀವು ಮಾಡಬಹುದಾದ ಆದರೆ ಆ ಕಾರು ಮಾಡಲು ಸಾಧ್ಯವಾದ ಕಾರ್ಯಗಳನ್ನು ಪಟ್ಟಿ ಮಾಡಿ. ಅಂದರೆ ನೀವು ಜೀವಂತವಾಗಿ ಏನು ಊಟ ಮಾಡ್ತೀರಾ, ನಡೀತೀರಾ, ವಾಕ್ ಮಾಡ್ತೀರಾ, ಗೊತ್ತಾಗ್ತಿದೆ, ಮಾತಾಡ್ತೀರಾ, ಇವೆಲ್ಲ ಇದು ಕಾರು ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ. ನೀವು ಜೀವಂತ ಜೀವಿಯ ಒಂದು ಅದ್ಭುತ ಉದಾಹರಣೆ. ನಿಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಜೀವಂತ ಅಥವಾ ನಿರ್ಜೀವ ಎಂದು ವರ್ಗೀಕರಿಸಲು ನೀವು ಪ್ರಯತ್ನಿಸಿದಾಗಲೆಲ್ಲ ನೀವು ಅವುಗಳನ್ನು ನಿಮ್ಮೊಂದಿಗೆ ಹೋಲಿಸಬಹುದು. ಕಾರಿನಿಂದ ನಿಮ್ಮನ್ನು ಪ್ರತ್ಯೇಕಿಸಲು ಯಾವ ಗುಣಗಳು ನಿಮಗೆ ಸಹಾಯ ಮಾಡುತ್ತವೆ
ಉದಾಹರಣೆಗೆ ಕಾರು ಬೆಳೆಯುವುದಿಲ್ಲ, ಇದರ ಅರ್ಥ ನಿರ್ಜೀವವಾಗಿದೆಯೇ. ಈಗ ಕಾರು ನಿರ್ಜೀವ ವರ್ಗೀಕರಿಸಿ ನೀವು ಯಾವ ಗುಣಗಳನ್ನು ಬಳಸಿದ್ದೀರಿ. ಜೀವಗಳ ಮೂಲಭೂತ ಗುಣಗಳನ್ನು ಗುರುತಿಸಲು ಇದೇ ರೀತಿಯಲ್ಲಿ ನಿಮ್ಮ ಚರ್ಚೆಯನ್ನು ಮುಂದುವರಿಸಿ. ಅಂದರೆ ಜೀವ ಇರುವ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳ ನಡುವೆ ಏನೇನು ವ್ಯತ್ಯಾಸಗಳಿದೆ ಅನ್ನೋದು ಅರ್ಥ ಮಾಡಿಸ್ತಾರೆ. ಅದನ್ನ ಒಂದು ಕಾರು ಮತ್ತು ನಿಮ್ಮ ದೇಹಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಕಾರು ಯಾಕೆಂದ್ರೆ ಕಾರು ಬೆಳೆಯಲ್ಲ, ಅದು ಊಟ ಮಾಡಲ್ಲ ಅಥವಾ ಚಲಿಸಲ್ಲ. ಚಲಿಸಿದ್ರು ಅದು ಫ್ಯೂಯಲ್ ಬೇಕು. ಬಟ್ ಅದ್ರ ನೀವು ಹಂಗಲ್ಲ, ಫ್ಯೂಯಲ್ ಇದ್ರೆ ನೀವು ಚಲಿಸ್ತೀರಾ. ಅಂದ್ರೆ ನಿಮಗೂ ಅದಕ್ಕೂ ಇರೋ ಡಿಫ್ರೆನ್ಸ್ಗಳನ್ನ ಏನು ಅಂದ್ರೆ ಜೀವಿ ಇರುವ ವಸ್ತುಗಳು ಮತ್ತೆ ನಿರ್ಜೀವ ವಸ್ತುಗಳ ನಡುವಿನ ಡಿಫ್ರೆನ್ಸ್ನ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೀವಿಗಳನ್ನು ನಿರ್ಜೀವ ವಸ್ತುಗಳಿಂದ ಬಹಳ ಭಿನ್ನವಾಗಿಸುವ ಕೆಲವು ಸಾಮಾನ್ಯ ಗುಣಗಳು ಯಾವುವು, ಅವುಗಳನ್ನು ಕಲಿಯೋಣ. ಅಂದ್ರೆ ಈಗ ಜೀವವಿರುವ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳು ಇರುವ ನಡುವಿನ ಭಿನ್ನತೆ ಇರುವ ಏನು ಭಿನ್ನಗಳ ಡಿಫ್ರೆಂಟ್ ಏನಿದೆ ಅವಕ್ಕೂ ನಿಮಗೂ ಏನು ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಏನೇನು ಅಂಶಗಳು ಇದಾವೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಜೀವಿ ಮತ್ತು ನಿರ್ಜೀವ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಗುಣಗಳಲ್ಲಿ ಚಲನೆಯ ಒಂದು ಎಂದು ನಾವು ಪರಿಗಣಿಸುವುದು. ಚಲನೆ ಅಂದರೆ ಚಲನೆ ಮಾಡ್ತವೆ. ನಾವು ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು ಚಲನೆ ಮಾಡ್ತವೆ. ಅದು ಒಂದು ಗುಣನ ನಾವು ತಗೋಬೋದು. ತಾವಾಗಿಯೇ ಚಲಿಸಬಲ್ಲ ನಿಮ್ಮ ಸುತ್ತಮುತ್ತಲಿನ 5 ವಸ್ತುಗಳನ್ನು ಪಟ್ಟಿ ಮಾಡಿ. ಅವು ತಾವಾಗಿ ಚಲಿಸಬಹುದು ಎಂಬ ಕಾರಣಕ್ಕೆ ನೀವು ಪಟ್ಟಿ ಮಾಡಿದ ಎಲ್ಲ 5 ವಸ್ತುಗಳನ್ನು ಜೀವಂತವೆಂದು ಪರಿಗಣಿಸಬಹುದು ಎಂದು ನೀವು ಭಾವಿಸುತ್ತೀರಾ. ಆದಾಗ್ಯೂ ಪ್ರಾಣಿಗಳಂತಲ್ಲದೆ ಸಸ್ಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದಿಲ್ಲ. ಅವುಗಳ ಜೀವಂತ ಎಂದು ನೀವು ಪರಿಗಣಿಸುತ್ತೀರಾ. ನೋಡಿ, ಈಗ ಮೂಮೆಂಟ್ ಆಗವನ್ನೇ ನಾವು ಜೀವಂತ ವಸ್ತುಗಳು ಅಂತ ಪರಿಗಣಿಸಿದ್ರೆ, ಅದ್ರ ಸಸ್ಯಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನು ಕೆಲಸ ಇದೆ. ಆದ್ರೆ ನಾವು ಅವುಗಳನ್ನು ಸಹ ಜೀವಂತ ವಸ್ತುಗಳು ಅಂತ ನಾವು ಪರಿಗಣನೆ. ಬಟ್ ಅದೇ ಮೇಜರ್ ಅಲ್ಲ. ಅಂದ್ರೆ ಒಂದು ವಸ್ತುಗಳು ಜೀವಂತ ಅಥವಾ ನಿರ್ಜೀವಿ ವಸ್ತುಗಳು ಅಂತ ಪರಿಗಣನೆ ಮಾಡಕ್ಕೆ ಚಲನೆ ಒಂದೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸಸ್ಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸದಿದ್ದರೂ ಅವು ಕೆಲವು ರೀತಿಯ ಚಲನೆಗಳನ್ನು ತೋರಿಸುತ್ತವೆ. ಹೂಗಳು ಹರಳುವಿಕೆ ಸಸ್ಯಗಳಿಂದ ಚಲನೆಯ ಉದಾಹರಣೆಗಳಲ್ಲಿ ಒಂದಾಗಿದೆ. ಸಸ್ಯಗಳಿಂದ ಚಲನೆಯು ಮತ್ತೊಂದು ಉದಾಹರಣೆಯಾಗಿದೆ. ಕೀಟಾರಿ ಸಸ್ಯಗಳಲ್ಲಿ ಕಂಡುಬರುತ್ತದೆ. ಏನು ಸಸ್ಯಗಳಲ್ಲಿನ ಚಲನೆ. ಕೀಟಾರಿ ಸಸ್ಯಗಳು ತಮ್ಮ ಪೋಷಣೆಗಾಗಿ ಕೀಟಗಳನ್ನು ಅವಲಂಬಿಸಿದೆ. ನೋಡಿ, ಇದು ಇಂಪಾರ್ಟೆಂಟ್. ಗೊತ್ತಾಗ್ತಿದೆ. ಸಸ್ಯಗಳಲ್ಲಿ ಚಲನೆ ಮತ್ತೊಂದು ಉದಾಹರಣೆಯಾಗಿದೆ. ಕೀಟಾರಿ ಸಸ್ಯಗಳಿಗೆ ಕಂಡು ಬರ್ತದೆ. ಕೀಟಾರಿ ಸಸ್ಯಗಳು ಪೋಷಣೆಗಾಗಿ ಕೀಟಗಳನ್ನು ಅವಲಂಬಿಸಿವೆ. ಇದು ಇಂಪಾರ್ಟೆಂಟ್. ನೋಡ್ರಿ, ಡ್ರೋಸೆರಾ ಅನ್ನೋದು ಇದೇನು ಗೊತ್ತಾ, ಒಂದು ಡ್ರೋಸೆರಾ ಅನ್ನೋದು ಒಂದು ಕೀಟಾಹಾರಿ ಸಸ್ಯ. ಗೊತ್ತಾಗ್ತಿದೆಯಾ. ಡ್ರೋಸೆರಾ ಅನ್ನೋದು ಒಂದು ಕೀಟಾಹಾರಿ ಸಸ್ಯ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ನೋಡೋಣ. ಗೊತ್ತಾಗ್ತಿದೆ. ಇವನ್ನ ಕೀಟಾರಿ ಸಸ್ಯಗಳನ್ನ ನೋಡಿ. ಡ್ರೋಸೆರಾ ಕೀಟಾರಿ ಸಸ್ಯಗಳಿಗೆ ಒಂದು ಉದಾಹರಣೆಯಾಗಿದೆ. ಏನು ಕೀಟಾರಿ ಸಸ್ಯ ಅಂದ್ರೆ ಗೊತ್ತಾಗ್ತಿದೆಯಾ. ಈ ಕೀಟಗಳನ್ನ ತಿಂದು ತಮ್ಮ ಆಹಾರವನ್ನ ಪಡ್ಕೊಂತವೆ. ಅವಕ್ಕೆ ಏನಂತ ಕರೀತಾರೆ, ಕೀಟಾರಿ ಸಸ್ಯದ ಇನ್ಸೆಕ್ಟಿವೋರಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆ. ಇನ್ಸೆಕ್ಟಿವೋರಸ್ ಅಂತ ಕರೀತಾರೆ. ಅಂದ್ರೆ ಸಸ್ಯಗಳನ್ನ ಕೀಟಗಳನ್ನ ತಿಂದು ಬದುಕೋದು. ನೋಡಿ, ಇಲ್ಲಿ ಕೀಟಗಳೆಲ್ಲ ಕಾಣ್ತಾ ಇದೆ. ನೀವು ಒಳಗಡೆ ಬಿದ್ದಿದೆ ನೋಡಿ, ಕೀಟಗಳು ಒಳಗಡೆ ಎಲ್ಲ ಬಿದ್ದಿವೆ. ಗೊತ್ತಾಗ್ತದೆ. ಇವು ಕೀಟಗಳನ್ನ ತಿಂದು ಬದುಕ್ತವೆ. ಅದಕ್ಕೆ ಎಕ್ಸಾಂಪಲ್ ಡ್ರೋಸೆರಾ. ವೆರಿ ಇಂಪಾರ್ಟೆಂಟ್. ಡ್ರೋಸೆರಾ ಯಾವ ಒಂದು ಸಸ್ಯಗಳಿಗೆ ಉದಾಹರಣೆ ಅಂದರೆ ಕೀಟಾರಿ ಸಸ್ಯಗಳು. ಇನ್ಸೆಕ್ಟಿವೋರಸ್ ಅಂದ್ರೆ ಇನ್ಸೆಕ್ಟ್ಸ್ ಅಂದ್ರೆ ಕೀಟಗಳು, ತಿಂದು ಬದುಕೋಕೆ ಇನ್ಸೆಕ್ಟಿವೋರಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ. ಡ್ರೋಸೆರಾ ಬಟ್ಟಲಿನ ಆಕಾರದಲ್ಲಿ ಎಲೆಗಳನ್ನು ಹೊಂದಿದ್ದು, ನೋಡಿ ಈ ರೀತಿ ಬಟ್ಟಲುಗಳನ್ನ ಆಕಾರದ ಎಲೆಗಳನ್ನು ಹೊಂದಿದ್ದು, ಅಂಟಿಕೊಳ್ಳುವ ತುದಿಗಳಿರುವ ಅನೇಕ ಅಸಮಾನ ಉದ್ದದ ಕೂದಲಿನಂತ ಹೊರಚಾಚಿಗಳನ್ನು ಹೊಂದಿದೆ. ನೋಡಿ, ಈ ತರ ಕೂದಲುಗಳನ್ನ ಹೊಂದಿರುತ್ತೆ. ಆಯ್ತಾ. ಕೀಟವು ಬಟ್ಟಲನ್ನು ಪ್ರವೇಶಿಸಿದಾಗಲೆಲ್ಲ ಕೂದಲುಗಳು ಒಳಕ್ಕೆ ಚಲಿಸಿ ಅಂಟು ತುದಿಗಳಿಂದ ಸೆರೆ ಹಿಡಿಯುತ್ತವೆ. ನೋಡಿ, ಈ ರೀತಿ ಒಳಗಡೆ ಟ್ರ್ಯಾಪ್ ಮಾಡ್ಕೊಂತವೆ. ಗೊತ್ತಾಗ್ತಿದೆಯಾ. ಇತರ ಕೀಟಾರಿ ಸಸ್ಯಗಳಿಂದ ಚಲನೆಯ ಕಾರ್ಯವಿಧಾನಗಳನ್ನು ಗಮನಿಸಲು ಪ್ರಯತ್ನಿಸಿ. ಬಳ್ಳಿಗಳು ಹತ್ತಿರ ಇರಿಸಲಾದ ಯಾವುದೇ ವಸ್ತುವಿನ ಸುತ್ತ ಸುತ್ತಿಕೊಳ್ಳುತ್ತವೆ. ಆದರೆ ಸಸ್ಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸದಿದ್ದರೂ ಸಹ ಅವುಗಳ ಚಲನೆಯನ್ನು ತೋರಿಸುತ್ತವೆ. ಸಸ್ಯಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಲಿಲ್ಲ ಅಂದರೂ ಅವು ಬೆಳೆಯೋದ್ರ ಮುಖಾಂತರ ಅಥವಾ ಸೂರ್ಯನ ಕಿರಣಗಳಿಗೆ ಅಟ್ರಾಕ್ಟ್ ಮಾಡೋದ್ರ ಮುಖಾಂತರ ಅಥವಾ ತಮ್ಮ ಸುತ್ತಮುತ್ತ ಇರುವ ವಸ್ತುಗಳ ಮೇಲೆ ಬೆಳೆಯೋದ್ರ ಮುಖಾಂತರ ಏನಾಗುತ್ತೆ, ಅವು ತಮ್ಮ ಚಲನೆಯನ್ನು ತೋರಿಸ್ತವೆ ಅಂತ. ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಸಸ್ಯಗಳು ಸಹ ಚಲಿಸ್ತವೆ, ಚಲನೆಯನ್ನು ಹೊಂದಿರ್ತವೆ, ಮೂಮೆಂಟನ್ನು ಹೊಂದಿರ್ತವೆ. ಗೊತ್ತಾಗ್ತಿದೆಯಾ. ನಿಮ್ಮ ಬಾಲ್ಯದ ಚಿತ್ರದೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಿ. 4 ವರ್ಷಗಳ ಹಿಂದೆ ನೀವು ಧರಿಸುತ್ತಿದ್ದ ಉಡುಪನ್ನು ಈಗ ನೀವು ಧರಿಸಬಹುದೇ. ಆಗುವುದಿಲ್ಲ. ಎಲ್ಲವೇ. ಏಕೆಂದರೆ ನೀವು ದೈಹಿಕವಾಗಿ ಬೆಳೆದಿದ್ದೀರಿ. ಇದು ನಿಮ್ಮ ದೇಹದ ಬೆಳವಣಿಗೆ ಉಂಟಾಗಿದೆ, ಡೆವಲಪ್ಮೆಂಟಿಂದ ಉಂಟಾಗಿದೆ. ಗೊತ್ತಾಗ್ತಿದೆಯಾ. ಅಲ್ವಾ. ನೀವು ಕಂಪೇರ್ ಮಾಡಿಕೊಂಡ್ರೆ ನಿಮ್ಮ ಹಳೆ ಫೋಟೋಕ್ಕೂ ನಿಮ್ಗೆ ಈಗಿನ ಫೋಟೋಕ್ಕೂ ನೀವು ಹೈಟಲ್ಲಿ ಮತ್ತು ವೆಯ್ಟಲ್ಲಿ ಏನಾಗಿದೆ, ಇದಾಗಿರ್ತೀರ. ಗೊತ್ತಾಗ್ತಿದೆಯಾ. ಹಾಗಾಗಿ ನಿಮ್ಮ ಅದನ್ನೇನಂತ ಕರೀತಾರೆ, ನಿಮ್ಮ ಒಂದು ಏನು ಗ್ರೋತ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ. ಗ್ರೋತ್ ಅಂತ ಕರೀತಾರೆ. ಉಂಟಾಗುತ್ತದೆ. ಸಸ್ಯಗಳು ಮತ್ತು ಇತರ ಜೀವಿಗಳು ಸಹ ಬೆಳೆಯುತ್ತವೆ. ಬೆಳವಣಿಗೆಯನ್ನು ಜೀವಿಗಳ ಗುಣವೆಂದು ನಾವು ಪರಿಗಣಿಸಬಹುದೇ. ಗೊತ್ತಾಗ್ತಿದೆಯಾ. ಅದಕ್ಕೆ ಏನಾಗುತ್ತೆ, ನಾವು ಒಂದು ಏನು ನಿಮ್ಮದು ಗ್ರೋತ್ ಒಂದು ನಿಮ್ಮ ಒಂದು ಗುಣ. ಲಿವಿಂಗ್ ಥಿಂಗ್ಸ್ಗಳ ಲಿವಿಂಗ್ ಏನು ಇದಾವಲ್ಲ, ಪ್ರಾಣಿಗಳು ಸಸ್ಯಗಳಿದಾವಲ್ಲ, ಅವುಗಳ ಒಂದು ಗುಣ. ಗೊತ್ತಾಗ್ತಿದೆ. ಏನು ಗ್ರೋತ್, ಬೆಳವಣಿಗೆ ಅಂತ ಕರಿತೀವಿ ನಾವು. ಅಲ್ಲಿಗೆ ಚಲನೆ ಒಂದಾಯಿತು, ಬೆಳವಣಿಗೆ ಒಂದಾಯಿತು ಅಲ್ವಾ, ಎರಡಾಯಿತು.
ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು, ಜೀವಿಗಳಿಗೆ ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಆಹಾರ ಬೇಕು. ಬೆಳವಣಿಗೆ ಹೊಂದಲು ಆಹಾರದ ಅಗತ್ಯ 5 ಜೀವಿಗಳನ್ನು ಪಟ್ಟಿ ಮಾಡಿ. ಪೋಷಣೆ ಬೇಕು, ನಾವು ನ್ಯೂಟ್ರಿಷನ್ ಫುಡ್ ಬೇಕು, ಗೊತ್ತಾಗ್ತಿದೆಯಾ? ನ್ಯೂಟ್ರಿಷನ್ ಇದ್ರೆ ಮಾತ್ರ ಗ್ರೋತ್ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅದಿಲ್ಲದೆ ನಾವು ಜೀವಿಸಲು ಸಾಧ್ಯವೇ ಇಲ್ಲದ ಒಂದು ಪ್ರಕ್ರಿಯೆಯ ಬಗ್ಗೆ ಯೋಚಿಸಿ. ಸಾಮಾನ್ಯ ನಡಿಗೆ ನಂತರ, ಓಟದ ನಂತರ, ಸ್ವಲ್ಪ ಸಮಯದ ನಂತರ, ನೃತ್ಯದ ನಂತರ ನಿಮಗೆ ಪ್ರತಿ ನಿಮಿಷದ ಉಸಿರಾಟ ಚಲನೆಯನ್ನು ಲೆಕ್ಕ ಹಾಕಿ ಹೋಗಿದ ಅಂಕಿಅಂಶಗಳನ್ನು ದಾಖಲಿಸಿ. ಅಂದರೆ ನೀವು ಓಡಬೇಕಾದ್ರೆ, ಡ್ಯಾನ್ಸ್ ಮಾಡಬೇಕಾದ್ರೆ, ಸುಮ್ಮನೆ ಇರಬೇಕಾದ್ರೆ, ಮಾತಾಡಬೇಕಾದ್ರೆ ಉಸಿರಾಟವನ್ನು ಗಮನಿಸಿ. ಆ ಉಸಿರಾಟ ಒಂದು ನಿಮಿಷಕ್ಕೆ ಎಷ್ಟು ತಗೊಂತೀರಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಅವುಗಳನ್ನು ಗಮನಿಸಿ. ಪ್ರತಿ ಸನ್ನಿವೇಶದ ನಂತರ ಉಸಿರಾಟದ ಚಲನೆಯ ಸಂಖ್ಯೆಯಲ್ಲಿ ಯಾವುದಾದ್ರೂ ವ್ಯತ್ಯಾಸವನ್ನು ನೀವು ಗಮನಿಸಿದ್ದೀರಾ? ನಾಯಿಗಳು, ಬೆಕ್ಕುಗಳು, ಹಸುಗಳು, ಎಮ್ಮೆಗಳಂಥ ಇತರ ಪ್ರಾಣಿಗಳಿನ ಉಸಿರಾಟ ಪ್ರಕ್ರಿಯೆಯನ್ನು ಗಮನಿಸಿದ್ದೀರಾ? ಅವುಗಳು ವಿಶ್ರಾಂತಿ ಪಡೆಯುತ್ತಿರುವಾಗ ಅವುಗಳ ಉದರದ ಚಲನೆಯನ್ನು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಉಸಿರಾಟ ಆಡ್ತಾರೆ ಅಂದರೆ ಉಸಿರಾಟದ ಬಗ್ಗೆ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಉಸಿರಾಟ ಪ್ರಕ್ರಿಯೆಯಲ್ಲಿ ನಾವು ಗಾಳಿಯನ್ನು ಒಳಗೆಳೆದುಕೊಂಡಾಗ ಉಚ್ಛ್ವಾಸ ಅಂತ ಕರಿತೀವಿ, ಅದನ್ನು ಇನ್ಹೇಲ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ನಾವು ಗಾಳಿಯನ್ನು ಒಳಗೆ ಎಳೆದುಕೊಂಡು ಇನ್ಹೇಲ್ ಅಂತ ಕರಿತೀವಿ. ನೆಕ್ಸ್ಟ್, ಗಾಳಿಯನ್ನು ಹೊರಗಿನಿಂದ ನಮ್ಮ ದೇಹದ ಒಳಗೆ ಚಲಿಸುತ್ತದೆ, ಆವಾಗ ಗಾಳಿ ನಮ್ಮ ದೇಹದ ಒಳಗಡೆ ಹೋಗುತ್ತೆ. ನಾವು ಗಾಳಿಯನ್ನು ಹೊರಬಿಟ್ಟಾಗ ನಿಶ್ವಾಸ ಅಂತ ಕರಿತೀವಿ, ಎಕ್ಸೇಲ್ ಅಂತ ಕರಿತೀವಿ. ಗಾಳಿಯು ನಮ್ಮ ದೇಹದ ಒಳಗಿನಿಂದ ಹೊರಗೆ ಚಲಿಸುತ್ತದೆ. ಈ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ? ಉಸಿರಾಟ ಕ್ರಿಯೆ, ಅದು ಶ್ವಾಸಕ್ರಿಯೆ. ಉಸಿರಾಟವು ಶ್ವಾಸಕ್ರಿಯೆಯ ಒಂದು ಭಾಗವಾಗಿದೆ, ಗೊತ್ತಾಗ್ತಿದೆಯಾ? ಏನು ಗೊತ್ತಾ? ಏನೋ ಬ್ರೀತಿಂಗ್ ಈಸ್ ಎ ಪಾರ್ಟ್ ಆಫ್ ಪ್ರೋಸೆಸ್ ಕಾರ್ಡ್ ರೆಸ್ಪಿರೇಷನ್ ಅಂತ ಕರಿತೀವಿ ನಾವು, ಗೊತ್ತಾಗುತ್ತೆ? ರೆಸ್ಪಿರೇಷನ್ ಅಂದರೆ ಉಸಿರಾಟ. ಸಸ್ಯಗಳು ಸಹ ಉಸಿರಾಡುತ್ತವೆ. ಎಲೆಗಳ ಮೇಲ್ಮೇಲೆ ಪತ್ರರಂಧ್ರ ಎಂದು ಕರೆಯಲ್ಪಡುವ, ವೆರಿ ಇಂಪಾರ್ಟೆಂಟ್, ಪತ್ರರಂಧ್ರ, ಗೊತ್ತಾಗ್ತಿದೆಯಾ? ಪತ್ರರಂಧ್ರ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ, ಗೊತ್ತಾಗ್ತಿದೆಯಾ? ಹಾಗಾಗಿ ಸ್ಟೊಮೆಟಾ ಅಂತ ಕರಿತೀವಿ ಅದನ್ನು, ಗೊತ್ತಾಗ್ತಿದೆ? ಸ್ಟೊಮೆಟಾ. ಸೂಕ್ಷ್ಮ ರಂಧ್ರಗಳಿವೆ. ಸ್ಟೊಮೆಟಾ ಅನ್ನೋ ಒಂದು ಸೂಕ್ಷ್ಮ ರಂಧ್ರಗಳು, ಅವುಗಳ ಮುಖಾಂತರ ಸಸ್ಯಗಳು ಗಾಳಿಯನ್ನು ಒಳಗೆಕೊಳ್ಳಲು ಮತ್ತು ಹೊರಹಾಕಲು ಈ ರಂಧ್ರಗಳು ಸಹಾಯ ಮಾಡುತ್ತವೆ, ವೆರಿ ಇಂಪಾರ್ಟೆಂಟ್. ಸಸ್ಯಗಳು ಯಾವುದರ ಮುಖಾಂತರ ಉಸಿರಾಡ್ತವೆ ಅಂದರೆ ಪತ್ರರಂಧ್ರಗಳು. ಎಲೆಗಳ ಮೇಲ್ಮೇಲೆ ಪತ್ರರಂಧ್ರ ಎಂದು ಕರೆಯಲ್ಪಡುವ ಸೂಕ್ಷ್ಮ ರಂಧ್ರಗಳಿವೆ. ಸಸ್ಯಗಳು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳಲು ಮತ್ತು ಹೊರಹಾಕಲು ಈ ರಂಧ್ರಗಳು ಸಹಾಯ ಮಾಡುತ್ತವೆ. ನಿಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳನ್ನು ಚರ್ಚಿಸಿ, ಅವರು ನಿಮ್ಮ ತರಗತಿಯಲ್ಲಿ ಸೂಕ್ಷ್ಮದರ್ಶಕಗಳನ್ನು ಬಳಸಿಕೊಂಡು ಪತ್ರರಂಧ್ರವನ್ನು ತೋರಿಸಬಹುದೆಂದು ವಿನಂತಿಸಿಕೊಳ್ಳಿ. ಎಲ್ಲ ಜೀವಿಗಳು ಉಸಿರಾಡುತ್ತವೆ, ವೆರಿ ಇಂಪಾರ್ಟೆಂಟ್. ಎಲ್ಲ ಜೀವಿಗಳು ಉಸಿರಾಡುತ್ತವೆ. ನೋಡಿ, ಇಲ್ಲಿ ನಾವೀಗ ಫಸ್ಟ್ ಏನು ಮಾಡಿದ್ವಿ? ಮೂಮೆಂಟನ್ನು ತಗೊಂಡ್ವಿ, ಮತ್ತೆ ಗ್ರೋತ್ನ ತಗೊಂಡ್ವಿ. ಈಗ ನಾವೇನು ಮಾಡಿದ್ರೆ ರೆಸ್ಪಿರೇಷನ್ ತಗೊಂತಿದ್ವಿ. ಅಂದರೆ ಜೀವಿ ಇವರ ವಸ್ತುಗಳು, ಜೀವ ಇಲ್ಲದಿರೋ ವಸ್ತುಗಳ ನಡುವಿನ ಡಿಫ್ರೆನ್ಸ್ ಮಾಡಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಅಂಶಗಳನ್ನ ಪರಿಗಣನೆ ತಗೊಂತಿದ್ವಿ. ಆ ಪರಿಗಣನೆ ತಗೊಂಡ ಅಂಶಗಳಲ್ಲಿ ಒಂದು ಮೂಮೆಂಟ್ ಅಥವಾ ಚಲನೆ, ಎರಡನೇದು ಗ್ರೋತ್, ಏನು ಬೆಳವಣಿಗೆ ಅಂತ ಏನು ಕರಿತೀವಿ, ಮೂರನೇದು ಶ್ವಾಸಕ್ರಿಯೆ, ಏನು ರೆಸ್ಪಿರೇಷನ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ಬೇಸಿಗೆ ಕಾಲದಲ್ಲಿ ನಿಮ್ಮ ಅಂಗಿಯ ಕಂಕುಳ ಭಾಗದಲ್ಲಿ ಬಿಳಿ ಕಲೆಗಳು ಉಂಟಾಗುವುದನ್ನು ನೀವು ಗಮನಿಸಿದ್ದೀರಾ? ಬೆವರಿನಿಂದ ಈ ಕಲೆಗಳು ಉಂಟಾಗುತ್ತವೆ. ಬೆವರು ದೇಹದಿಂದ ಹೊರಹಾಕಲ್ಪಡುವ ತ್ಯಾಜ್ಯಗಳಾದ ನೀರು ಮತ್ತು ಲವಣಗಳನ್ನು ಒಳಗೊಂಡಿರುತ್ತದೆ. ದೇಹದಿಂದ ತ್ಯಾಜ್ಯ ವಸ್ತುಗಳು ಹೊರಹಾಕುವುದಕ್ಕೆ ವಿಸರ್ಜನೆ ಎನ್ನುತ್ತೇವೆ, ಎಕ್ಸ್ಕ್ರೀಷನ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಾ? ರಿಮೂವಲ್ ಆಫ್ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ದಿ ಬಾಡಿ ಇಸ್ ಕಾಲ್ಡ್ ಎಕ್ಸ್ಕ್ರೀಷನ್ ಅಂತ ಕರಿತೀವಿ, ಗೊತ್ತಿದೆ? ಎಕ್ಸ್ಕ್ರೀಷನ್, ಈ ಎಕ್ಸ್, ಏಕೆಂದರೆ ನಿಮಗೆ ಎರಡು ಪದಗಳ ಮೀನಿಂಗ್ ಗೊತ್ತಾಗಲಿ ಅಂತ ಎಕ್ಸ್ಕ್ರೀಷನ್ ಅಂತ ಕರಿತೀವಿ ನಾವು, ಗೊತ್ತಾಗ್ತಿದೆ? ವಿಸರ್ಜನೆ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್. ನೋಡಿ, ಬೆವರು ದೇಹದಿಂದ ಹೊರಹಾಕುವ ತ್ಯಾಜ್ಯಗಳಾದ ನೀರು, ಲವಣಗಳನ್ನು ಒಳಗೊಂಡಿರ್ತದೆ. ದೇಹದಿಂದ ತ್ಯಾಜ್ಯ ವಸ್ತುಗಳು ಹೊರಹಾಕುವುದಕ್ಕೆ ವಿಸರ್ಜನೆ ಎನ್ನುತ್ತೇವೆ. ನೀರು ಮತ್ತು ಲವಣಗಳನ್ನು ನಮ್ಮ ದೇಹ ಹೊರಗಡೆ ಹಾಕುತ್ತೆ, ಅದಕ್ಕೆ ಏನಂತ ಕರಿತೀವಿ? ವಿಸರ್ಜನೆ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ಪ್ರಾಣಿಗಳಲ್ಲಿ ವಿಸರ್ಜನೆ ಉತ್ಪನ್ನವಾಗಿ ಮೂತ್ರವು ಸಹ ರೂಪುಗೊಳ್ಳುತ್ತದೆ. ಸಸ್ಯಗಳು ಸಹ ವಿಸರ್ಜಿಸುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಸಸ್ಯಗಳು ಹೆಚ್ಚುವರಿ ನೀರು ಮತ್ತು ಖನಿಜಗಳನ್ನು ಎಲೆಗಳ ಮೇಲೆ ಸಣ್ಣ ಹನಿಗಳ ರೂಪದಲ್ಲಿ ಹೊರಹಾಕುವುದು ನೀವು ಗಮನಿಸಿರಬಹುದು. ಉದಾಹರಣೆಗೆ ಹುಲ್ಲು, ಗುಲಾಬಿ ಗಿಡ, ಎಲ್ಲ ಜೀವಿಗಳು ವಿಸರ್ಜಿಸುತ್ತವೆ, ವೆರಿ ಇಂಪಾರ್ಟೆಂಟ್. ಎಲ್ಲ ಜೀವಿಗಳು ವಿಸರ್ಜಿಸುತ್ತವೆ. ಅದನ್ನು ನೀವು ಸಸ್ಯಗಳು ನೋಡಿರ್ತೀರ, ಈ ರೀತಿ ಏನು ಎಲೆಗಳ ಮೇಲೆ ಈ ರೀತಿ ಡ್ರಾಪ್ಲೆಟ್ಸ್ ನಿಂತಿರ್ತವೆ, ಅಥವಾ ಎಲೆಗಳ ಮೇಲೆ ಇವನ್ನೇನಂತ ಕರಿತಾರೆ? ಎಕ್ಸ್ಕ್ರೀಷನ್ ಮಾಡಿರ್ತವೆ. ಯಾಕೆ? ತಮಗೆ ಬೇಡವಾದ ಏನು ವಸ್ತುಗಳನ್ನು ಏನಾಗುತ್ತೆ, ನೀರಿನ ಮೂಲಕ ಅಥವಾ ಹೊರಗಡೆ ಆಗ್ತವೆ, ಯಾವ ಸಸ್ಯಗಳು, ಗೊತ್ತಾಗ್ತಿದೆಯಾ? ನೆಕ್ಸ್ಟು ನಾವೀಗ ಜೀವಿಗಳ ಇನ್ನೊಂದು ಗುಣವನ್ನು ನೋಡೋಣ. ಪಾದರಕ್ಷೆಗಳಿಲ್ಲದೆ ನಡೆಯುವಾಗ ನೀವು ಮುಳ್ಳಿನಂಥ ಚೂಪಾದ ವಸ್ತುವಿನ ಮೇಲೆ ಅನಿರೀಕ್ಷಿತವಾಗಿ ಹೆಜ್ಜೆ ಇಟ್ಟರೆ, ಅದು ಬಿಸಿಯಾದ ಚಹಾ ಲೋಟವನ್ನು ಆಕಸ್ಮಿಕವಾಗಿ ಮುಟ್ಟಿದರೆ ನೀವು ಹೇಗೆ ಪ್ರತಿಕ್ರಿಯಿಸುವಿರಿ? ಮುಳ್ಳಿನ ಮೇಲೆ ಹೆಜ್ಜೆ ಇಡುವುದು ಮತ್ತು ಬಿಸಿಯಾದ ವಸ್ತುಗಳು ಮುಟ್ಟುವುದು ಪ್ರಚೋದನೆಗಳಾಗಿವೆ, ಗೊತ್ತಾಗ್ತಿದೆಯಾ? ಏನಾಗಿದೆ? ಪ್ರಚೋದನೆಗಳಾಗಿವೆ ಅಲ್ವಾ? ನೆಕ್ಸ್ಟು, ಜೀವಿಗಳು ಪ್ರತಿಕ್ರಿಯಿಸಲು ಪ್ರೇರೇಪಿಸುವುದು ಯಾವುದೇ ವಸ್ತುದ ಘಟನೆಯನ್ನು ಪ್ರಚೋದನೆ ಅಂತ ಏನು ಕರಿತೀವಿ? ಸ್ಟಿಮ್ಯುಲಸ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ಎನಿಥಿಂಗ್ ಆರ್ ಎನಿ ಇವೆಂಟ್ ದಟ್ ಪ್ರಮೋಟ್, ಗೊತ್ತಾಗ್ತಿದೆಯಾ? ಲಿವಿಂಗ್ ಬೀಯಿಂಗ್ಸ್, ಗೊತ್ತಾಗ್ತಿದೆಯಾ? ಇಸ್ ರೆಸ್ಪಾಂಡ್ ಇಸ್ ಕಾಲ್ಡ್ ಸ್ಟಿಮ್ಯುಲಸ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ?
ಏನು ಗೊತ್ತಿದೆ, ನಾವು ಪ್ರಚೋದನೆಗಳು ಜೀವಿಗಳನ್ನು ಪ್ರತಿಕ್ರಿಯಿಸಲು ಪ್ರೇರೇಪಿಸುವ ಯಾವುದೇ ಅಥವಾ ವಸ್ತು ಅಥವಾ ಘಟನೆಯನ್ನು ಪ್ರಚೋದನೆ ಅಂತ ಕರಿತೀವಿ. ಅದು ವಸ್ತುನೇ ಆಗಿರ್ಬೋದು ಅಥವಾ ಘಟನೆ ಆಗಿರ್ಬೋದು. ಈಗ ನೋಡಿ, ನಾವು ಯಾವ್ದಾರು ಹಾವು ನೋಡಿದಾಗ ಎದ್ನೋ ಬಿದ್ನೋ ಅಂತ ಓಡ್ತೀವಿ, ಅದು ಏನು ಗೊತ್ತಾ, ಪ್ರಚೋದನೆ. ಅವಾಗ ನಮ್ಮ ಪ್ರತಿಕ್ರಿಯೆ ಏನಿರುತ್ತೆ, ಓಡೋಗೋದು. ಅದೇ ರೀತಿ ಬಿಸಿ ಒಂದು ಚಹಾ ಲೋಟನ ಟೀ ಲೋಟನ ಬಿಟ್ಟಾಗ ಮುಟ್ಟಿದಾಗ ನಮ್ಮ ಕೈನ ಸಡನ್ ಆಗಿ ಹಿಂದಕ್ಕೆ ತಗೊಂತೀವಿ, ಅದೇನು ಪ್ರಚೋದನೆ. ಟೀ ಲೋಟ ಅನ್ನೋದು, ಬಿಸಿ ಟೀ ಲೋಟ ಅನ್ನೋದು ಪ್ರಚೋದನೆ. ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆಯನ್ನು ಕೈನ ವಾಪಸ್ ತಗೊಳ್ಳೋದು. ಇದನ್ನ ಏನು ಮಾಡ್ತವೆ, ಸಸ್ಯಗಳು ಮತ್ತು ಪ್ರಾಣಿಗಳು ಎರಡೂ ಮಾಡ್ತವೆ. ಇದನ್ನ ಸ್ಟಿಮ್ಯುಲಸ್ ಅಂತ ಕರೀತಾರೆ. ಮತ್ತು ಆ ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸು ಸಹ ನಮ್ಮ ಹತ್ರ ಇರುತ್ತೆ. ಗೊತ್ತಾಗ್ತಿದೆಯಾ? ಯಾವುದಾದ್ರೂ 3 ಪ್ರಚೋದನೆಗಳನ್ನು ಮತ್ತು ಅವುಗಳಿಗೆ ನಿಮ್ಮ ದೇಹದ ತಕ್ಷಣ ಪ್ರತಿಕ್ರಿಯೆಗಳನ್ನು ಪಟ್ಟಿ ಮಾಡಿ. ಅವು ನೋಡಿದಾಗ ಮತ್ತು ಬಿಸಿಯ ವಸ್ತುಗಳನ್ನ ಮುಟ್ಟಿದಾಗ ಅಥವಾ ಯಾರಾದ್ರೂ ಕರೆದಾಗ ನಾವೇನಾಗುತ್ತೆ, ನಾವು ಏನು ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ನೋಡಿ, ಸಸ್ಯಗಳು ಸಹ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತವೆ. ಹೌದು, ಸಸ್ಯಗಳು ಸಹ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತವೆ. ಉದಾಹರಣೆಗೆ, ಮುಟ್ಟಿದರೆ ಮುನಿ, ಮಿಮೋಸಾ ಅಂತ ಕರೀತಾರೆ, ನಾಚಿಕೆ ಮುಳ್ಳಿನ ಗಿಡಿ ಅಂತಲೂ ಸಹ ಕರೀತಾರೆ. ಈ ಸಸ್ಯಗಳನ್ನು ನಾವು ಮುಟ್ಟಿದಾಗ ಅವುಗಳ ಎಲೆಗಳು ಮುದುರುತ್ತವೆ. ಕೆಲವು ಸಸ್ಯಗಳು ಎಲೆಗಳ ಸೂರ್ಯಾಸ್ತದ ನಂತರ ಮುದುರುವುದನ್ನು ನೀವು ಗಮನಿಸಿದ್ದೀರಾ? ಅಥವಾ ಸೂರ್ಯಕಾಂತಿ, ಸೂರ್ಯ ಕಡೆ ತಿರುಗ್ತಾನೆ, ಆ ಕಡೆಗೆ ಸೂರ್ಯಕಾಂತಿ ಗಿಡಗಳು ತಿರುಗುತ್ತವೆ. ಗೊತ್ತಾಗ್ತಿದೆಯಾ? ಎದುರು ಬರದ ಎಲೆಗಳನ್ನು ಹೊಂದಿರುವ ನೆಲ್ಲಿಕಾಯಿ ಕೆಲವು ನಿರ್ದಿಷ್ಟ ಸಸ್ಯಗಳು ಮುದುರುವ ಎಲೆಗಳಲ್ಲಿ ಈ ವಿದ್ಯಮಾನವನ್ನು ಗಮನಿಸಬಹುದು. ನೆಲ್ಲಿಕಾಯಿ ಎಲೆಗಳಲ್ಲಿ ಏನು ಒಂದಕ್ಕೊಂದು ಆಪೋಸಿಟ್ ಇರ್ತವೆ, ಈ ರೀತಿ ಅವು ಏನಾಗುತ್ತೆ, ಮುದುರುವುದನ್ನು ನೀವು ನೋಡಬಹುದು. ಗೊತ್ತಾಗ್ತಿದೆಯಾ? ಎಲ್ಲಾ ಜೀವಿಗಳು ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತವೆ. ವೆರಿ ಇಂಪಾರ್ಟೆಂಟ್. ಎಲ್ಲಾ ಜೀವಿಗಳು ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತವೆ, ಬಟ್ ಡಿಫ್ರೆಂಟ್ ವೇನಲ್ಲಿ ಅದು ನಡೆಯುತ್ತೆ ಅಷ್ಟೇ. ಸೂರ್ಯಾಸ್ತದ ನಂತರ ಎಲೆಗಳನ್ನು ಮುದುಡುವ ಇನ್ನಷ್ಟು ಸಸ್ಯಗಳನ್ನು ಗುರುತಿಸಲು ಪ್ರಯತ್ನಿಸಿ. ಲಿಸ್ಟ್ ಮಾಡಿ ಯಾವ್ಯಾವ ಸೂರ್ಯಾಸ್ತದ ನಂತರ ಗಿಡಗಳು ಮಡಚ್ಕೊಳ್ತವೆ ಅನ್ನೋದನ್ನ ನೀವು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ನೆಕ್ಸ್ಟ್, ಮುಟ್ಟಿದರ ಮುನಿ ಅದು ನಾಚಿಕೆ ಮುಳ್ಳಿನ ಗಿಡ, ನೆಲ್ಲಿ ಗಿಡದ ಎಲೆಗಳು ಏಕೆ ಈ ರೀತಿ ಪ್ರತಿಕ್ರಿಯಿಸುತ್ತವೆ? ಅವುಗಳ ವರ್ತನೆಗೆ ಯಾವ ಪ್ರಚೋದನೆ ಕಾರಣವಾಗಿರಬಹುದು? ಬೆಕ್ಕುಗಳು, ನಾಯಿಗಳು, ಇತರ ಪ್ರಾಣಿಗಳ ಮರಿಗಳನ್ನು ನೀವು ನೋಡಿದ್ದೀರಾ? 5 ವಿಭಿನ್ನ ಪ್ರಾಣಿಗಳ ಮರಿಗಳನ್ನು ಹೆಸರು ಪಟ್ಟಿ ಮಾಡಿ. ಪೆನ್ಸಿಲ್, ಕುರ್ಚಿ, ವಿದ್ಯುತ್ ಬಲ್ಬ್ನಂತ ಯಾವುದೇ ನಿರ್ಜೀವ ವಸ್ತುಗಳಿಗೆ ಮರಿಗಳಿರುವುದನ್ನು ನೀವು ನೋಡಿದ್ದೀರಾ? ನೋಡಿ, ಅಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಏನಾಯ್ತು, ಸ್ಟಿಮ್ಯುಲಸ್ ಬಗ್ಗೆ ಮಾತಾಡಿದ್ರು, ಅಂದ್ರೆ ಪ್ರಚೋದನೆ ತಕ್ಕ ಪ್ರತಿಕ್ರಿಯೆ ಬಗ್ಗೆ ಮಾತಾಡಿದ್ರು. ಸಸ್ಯಗಳು ಮತ್ತು ಪ್ರಾಣಿಗಳು ಅಥವಾ ಜೀವಿ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳನ್ನ ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತಿದ್ದಾರೆ ನಾವು ಫಸ್ಟ್ ಒನ್ ನೋಡಿದ್ವಿ. ಏನು ನೋಡಿದ್ವಿ? ಫಸ್ಟ್ ಚಲನೆ ನೋಡಿದ್ವಿ. ಗೊತ್ತಾಗ್ತಿದೆಯಾ? ಫಸ್ಟ್ ಒನ್ ನಾವೇನು ನೋಡಿದ್ವಿ? ಚಲನೆ ನೋಡಿದ್ವಿ. ಆಮೇಲೆ ಏನು ನೋಡಿದ್ವಿ? ಉಸಿರಾಟ ನೋಡಿದ್ವಿ, ಗ್ರೋತ್ ನೋಡಿದ್ವಿ, ಬೆಳವಣಿಗೆ ಅಲ್ವಾ. ನೆಕ್ಸ್ಟು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೋಡಿದ್ವಿ, ಮತ್ತು ವಿಸರ್ಜನೆ ನೋಡಿದ್ವಿ ಅಲ್ವಾ. ವಿಸರ್ಜನೆ ನೋಡಿದ್ವಿ. ಇಷ್ಟು ಅಂಶಗಳು ನಮಗೆ ಜೀವಿ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳ ಜೊತೆ ನಾವು ಕಂಪ್ಯಾರಿಸನ್ ಮಾಡ್ಕೊಂಡಾಗ ಈ ಅಂಶಗಳು ಯಾವ್ಯಾವ ಕಂಡು ಬರ್ತವೆ ಅವೆಲ್ಲ ಏನಾಗುತ್ತೆ, ಜೀವಿ ವಸ್ತುಗಳು ಅಂತ ಕರಿತೀವಿ. ಅದರ ಜೊತೆಗೆ ಸಂತಾನೋತ್ಪತ್ತಿ ಅಂದರೆ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ರಿಪ್ರೊಡಕ್ಷನ್ ಅಂತ ಕರಿತೀವಿ. ಗೊತ್ತಾಗ್ತಿದೆ? ರಿಪ್ರೊಡಕ್ಷನ್. ನೋಡಿ, ಎಲ್ಲ ಜೀವಿಗಳು, ವೆರಿ ಇಂಪಾರ್ಟೆಂಟ್, ಎಲ್ಲ ಜೀವಿಗಳು ಸಂತಾನೋತ್ಪತ್ತಿ ನಡೆಸುತ್ತವೆ. ಸಂತಾನೋತ್ಪತ್ತಿ ಎಂದರೆ ತನ್ನಂತೆ ಇರುವ ಮರಿ ಜೀವಿಗಳಿಗೆ ಜನ್ಮ ಕೊಡುವ ಪ್ರಕ್ರಿಯೆ. ಸಂತಾನೋತ್ಪತ್ತಿ ಗೊತ್ತಾಯ್ತಾ? ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ. ಸಂತಾನೋತ್ಪತ್ತಿ ಅಂತಂದರೆ ಎಲ್ಲ ಜೀವಿಗಳು ಸಂತಾನೋತ್ಪತ್ತಿ ನಡೆಸುತ್ತವೆ. ಸಂತಾನೋತ್ಪತ್ತಿ ಎಂದರೆ ಸನ್ನಂತೆ ಇರುವ ಮರಿ ಜೀವಿಗಳಿಗೆ ಜನ್ಮ ಕೊಡುವ ಪ್ರಕ್ರಿಯೆ. ಗೊತ್ತಾಗ್ತಿದೆಯೋ? ಒಂದು ಪ್ರಕ್ರಿಯೆ, ಅದು ಎಲ್ಲ ಜೀವಿಗಳ ಪ್ರಕ್ರಿಯೆ ಆಗಿರುತ್ತೆ. ಓಕೆನಾ? ಜೀವದ ನಿರಂತರತೆಗೆ ಸಂತಾನೋತ್ಪತ್ತಿ ಅವಶ್ಯಕ. ಯಾಕೆಂದರೆ ಕಂಟಿನ್ಯೂಸ್ ನಮ್ಮ ಒಂದು ಲೈಫ್ ಸಿಸ್ಟಮ್ ನೆಸೆಸಿಟಿ ಫಾರ್ ದಿ ಕಂಟಿನ್ಯೂಟಿ ಆಫ್ ಲೈಫ್. ಜೀವ ವ್ಯವಸ್ಥೆ ಇರಬೇಕು ಅಂತಂದರೆ ಏನಾಗುತ್ತೆ, ಸಂತಾನೋತ್ಪತ್ತಿ ಮಾಡಲೇಬೇಕು ಅಲ್ವಾ. ಮನುಷ್ಯರು ಅಷ್ಟೇ ಸಂತಾನೋತ್ಪತ್ತಿ ಮಾಡ್ತಾರೆ. ನೋಡಿ, ಒಂದು ಜೀವಿಯು ಜೀವಂತವಾಗಿರಲು ಅಗತ್ಯವಿರುವ ಆಹಾರ, ಗಾಳಿ, ನೀರಿನಂತಹ ಎಲ್ಲ ಸಂಪನ್ಮೂಲಗಳು ಲಭ್ಯವಿದ್ದರ ಮೇಲೆ ತಿಳಿಸಿದ ಎಲ್ಲ ಗುಣಗಳನ್ನು ಪ್ರದರ್ಶಿಸಲು ಜೀವಿಗಳಿಗೆ ಸಾಧ್ಯವಾಗದಿದ್ದಾಗ ಅದು ಸತ್ತಿದೆ ಎಂದು ನಾವು ಹೇಳಲಾಗುತ್ತದೆ. ನೋಡಿ, ಜೀವಂತವಾಗಿರಲು ಅಗತ್ಯವಿರುವ ಆಹಾರ, ಗಾಳಿ, ನೀರಿನಂತಹ ಎಲ್ಲ ಸಂಪನ್ಮೂಲಗಳು ಲಭ್ಯವಿದ್ದರೂ ಮೇಲೆ ತಿಳಿಸಿದ ಎಲ್ಲ ಗುಣಗಳನ್ನು ಪ್ರದರ್ಶಿಸಲು ಜೀವಿಗೆ ಸಾಧ್ಯ. ನಾವೇನು ಅಂಶಗಳನ್ನ ಹೇಳಿದ್ವಲ್ಲ, ಈ ಅಂಶಗಳನ್ನ ಪ್ರದರ್ಶಿಸಲು ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿಲಿದ್ದರೆ ಅವನ್ನ ಏನಂತ ಕರಿತೀವಿ ನಾವು? ಅದನ್ನು ಡೆಡ್ ಬಾಡಿ ಅಥವಾ ಡೆಡ್ ಆಗಿದೆ, ಸತ್ತೋಗಿದೆ ಅಂತ ಕರಿತೀವಿ. ಎಲ್ಲ ಜೀವಿಗಳು ಕೆಲವು ಸಾಮಾನ್ಯ ಗುಣಗಳನ್ನು ಪ್ರದರ್ಶಿಸುತ್ತವೆ ಎಂದು ನೀವು ಮೇಲಿನ ಚರ್ಚೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಅಲ್ವಾ. ಉದಾಹರಣೆಗೆ, ಅಂದರೆ ಕಾಮನ್ ಆಗಿ ಏನೇನು ಜೀವಿಗಳು ಅಥವಾ ಏನು ಲಿವಿಂಗ್ ಥಿಂಗ್ಸ್ ಇದಾವೆ, ಅವು ಏನೇನು ಅಂದರೆ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಕಾಮನ್ ಆಗಿ ಅವುಗಳಲ್ಲಿ ಕಾಣ್ತೀವಿ. ಗೊತ್ತಾಗ್ತಿದೆಯಾ? ಅವುಗಳಲ್ಲಿ ಎಲ್ಲ ಜೀವಿಗಳು ಚಲನೆಯನ್ನು ಪ್ರದರ್ಶಿಸುತ್ತವೆ. ಗೊತ್ತಾಗ್ತಿದೆಯಾ? ಅವುಗಳಿಗೆ ಆಹಾರ ಬೇಕು, ಅವುಗಳು ಬೆಳೆಯುತ್ತವೆ, ಅವು ಉಸಿರಾಡುತ್ತವೆ, ಸಂತಾನೋತ್ಪತ್ತಿ ನಡೆಸುತ್ತವೆ, ವಿಸರ್ಜಿಸುತ್ತವೆ, ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತವೆ ಮತ್ತು ಸಾಯುತ್ತವೆ. ಈ ಗುಣಗಳ ಅನುಪಸ್ಥಿತಿಯು ಅವು ನಿರ್ಜೀವ ವಸ್ತುಗಳಿಂದ ಸೂಚಿಸುತ್ತದೆ. ಈ ಒಂದು ಗುಣಗಳು ಯಾವ್ಯಾವು ನಾನು ಹೇಳಿದ್ನಲ್ಲ, ಈ ಗುಣಗಳು ಇಲ್ಲ ಅಂತಂದಾಗ ಅಂದರೆ ಯಾವುವು? ಎಲ್ಲ ಜೀವಿಗಳು ಚಲನೆಯನ್ನು ಪ್ರದರ್ಶಿಸುತ್ತವೆ, ಅವುಗಳಿಗೆ ಆಹಾರ ಬೇಕು, ಅವು ಬೆಳೆಯುತ್ತವೆ, ಉಸಿರಾಡುತ್ತವೆ, ಸಂತಾನೋತ್ಪತ್ತಿ ಮಾಡುತ್ತವೆ, ವಿಸರ್ಜಿಸುತ್ತವೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡ್ತವೆ ಮತ್ತು ಸಾಯುತ್ತವೆ. ಈ ಗುಣಗಳನ್ನು ಏನಾದರೂ ಹೊಂದಿದ್ರೆ ಅವು
ಗೊತ್ತಾಗ್ತಿದೆ. ಈ ಗುಣಗಳನ್ನೇನಾದ್ರು ಹೊಂದಿತ್ತು ಅಂತಂದರೆ ಆ ಗುಣಗಳಿಗೆ ಅವನ್ನ ಹೊಂದಿರಲಿಲ್ಲ ಅಂದರೆ ಅವನ ಹೊಂದಿದ್ರೆ ಜೀವಿ ವಸ್ತುಗಳು, ಹೊಂದಿಲ್ಲ ಅಂದರೆ ಅವನ್ನ ನಿರ್ಜೀವ ವಸ್ತುಗಳು ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಏನು ಮಾಡ್ತೀವಿ ನಾವು ಡಿವೈಡ್ನ ಮಾಡ್ತೀವಿ ಅಲ್ವಾ. ನೆಕ್ಸ್ಟು ಈಗ ನೀವು ಜೀವಿಯನ್ನು ಗುರುತಿಸುವ ವಿಧಾನವನ್ನು ತಿಳಿದಿದ್ದೀರಿ. ಕೋಷ್ಟಕ 10.1ರಲ್ಲಿ ಉಳಿದ 4 ಮತ್ತು 5ರ ಕಂಬ ಸಾಲುಗಳನ್ನು ಭರ್ತಿ ಮಾಡಿ ಮತ್ತು ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ. ಅಂದರೆ ಇಲ್ಲೇನು ಒಂದು ಬಾಕ್ಸ್ ಕೊಟ್ಟಿದ್ರಲ್ಲ, ಅದು ಪೆನ್ಸಿಲ್ ಇದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಫಿಲ್ ಮಾಡಿ ಅಂತ ಹೇಳ್ತಾರೆ. ಸಸ್ಯಗಳ ಬೀಜಗಳನ್ನು ನೀವು ಹೇಗೆ ವರ್ಗೀಕರಿಸುತ್ತೀರಿ? ಜೀವಂತ, ನಿರ್ಜೀವ. ಏಕೆ? ಸಸ್ಯಗಳಿಂದ ಕೆಲವು ವಿಶಿಷ್ಟ ಗುಣಗಳನ್ನು ಗಮನಿಸಲು ಬೀಜವು ಮೊಳಡೆಯುವ ವಿಧಾನವನ್ನು ಪ್ರಾಯೋಗಿಕ ತಿಳಿಯೋಣ. ನೋಡಿ, ಈಗ ಸಸ್ಯಗಳ ಬೀಜಗಳನ್ನು ನೀವು ಯಾವ ರೀತಿ ವರ್ಗೀಕರಿಸ್ತೀರಿ? ಅದನ್ನು ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ನಾವು ಅದನ್ನು ವರ್ಗೀಕರಿಸುತ್ತೇವೆ. ಅದನ್ನ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಈಗ ಬೀಜ ಯಾವ ರೀತಿ ಮೊಳಕೆ ಹೊಡೆದು ಸಸ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಾಯೋಗಿಕವಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರಯೋಗ ಮಾಡೋಕ್ಕೆ ಹೊರಟಿದ್ದಾರೆ. ಬೀಜವು ಮೊಳೆಯಲು ಅಥವಾ ಮೊಳಕೆ ಹೊಡೆಯಲು ಬೇಕಾದ ಅಗತ್ಯ ಪರಿಸ್ಥಿತಿಗಳು, ಅಂದರೆ ಒಂದು ಬೀಜ ಹೊಡೆದು ಸಸ್ಯ ಆಗೋಕ್ಕೆ ಯಾವ ರೀತಿ ಕಂಡೀಷನ್ಸ್ ಇರಬೇಕು. ಎಸೆನ್ಷಿಯಲ್ ಕಂಡೀಷನ್ಸ್ ಫಾರ್ ಜರ್ಮಿನೇಷನ್, ವೆರಿ ಇಂಪಾರ್ಟೆಂಟ್. ಜರ್ಮಿನೇಷನ್, ಈ ಪದಗಳು ನೆನಪಿಲ್ಲ. ಜರ್ಮಿನೇಷನ್ ಅಂದರೆ ಮೊಳಕೆ ಹೊಡೆಯುವುದು ಅಥವಾ ಬೆಳೆಯುವುದು ಅಂತ ಹೇಳ್ತಾರೆ. ಗೊತ್ತಾಗ್ತಿದೆ? ಮೊಳಕೆ ಹೊಡೆಯುವುದು ಜರ್ಮಿನೇಷನ್ ಆಫ್ ಸೀಡ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೋಡಿ, ಬೀಜ ಮೊಳೆಯುವುದನ್ನು ನೀವು ಗಮನಿಸಿದ್ದೀರಾ? ಬೀಜವು ಮೊಳೆಯಲು ಬೇಕಾದ ಪರಿಸ್ಥಿತಿಗಳ ಬಗ್ಗೆ ತಿಳಿದರೆ ನಿಮಗೆ ಅಚ್ಚರಿ ಆಗಬಹುದು. ಬೀಜವು ಮೊಳೆಯೊಡೆಯಲು ಯಾವ ಪರಿಸ್ಥಿತಿಗಳು ಬೇಕಾಗುತ್ತದೆ, ಅಂದರೆ ಯಾವ ಕಂಡೀಷನ್ಸಲ್ಲಿ ಬೀಜ ಮೊಳಕೆ ಹೊಡೆಯುತ್ತದೆ ಎಂದು ನೀವು ಭಾವಿಸುತ್ತೀರಿ? ಈ ಪರಿಸ್ಥಿತಿಗಳು ಬೀಜದ ಮೊಳಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ನೀವು ಗಮನಿಸುತ್ತೀರಿ ಅಲ್ವಾ. ನೆಕ್ಸ್ಟು 10.2 ಅನ್ನು ಮಾಡುವ ಮೂಲಕ ನೀವು ಕಂಡುಕೊಳ್ಳೋಣ. ಈಗ 10.2 ಅನ್ನು ಪ್ರಯೋಗ ಮಾಡ್ತಾ ಹೋಗೋಣ. ಇದು ನೀವು ಮಾಡಿರ್ತೀರ ಅಂದರೆ ಒಂದು ಪಾಟ್ ತೊಗೊಂಡು ಆ ಪಾಟ್ಗೆ ಮಣ್ಣು ಹಾಕಿ 1-2 ಬೀಜ ಹಾಕ್ಬಿಟ್ಟು ಅದನ್ನು ಮುಚ್ಚಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿದ್ರೆ ನೀವೇನಾಗುತ್ತೆ, ಈ ಒಂದು ಪ್ರಯೋಗ ರೆಡಿ ಆಗುತ್ತೆ. ನೋಡಿ, ಮಣ್ಣಿಗೆ ನೀರು ಹಾಕಬೇಡಿ. ನೋಡಿ, ತೋಟದ ಮಣ್ಣಿನಿಂದ ತುಂಬಿದ ಒಂದೇ ರೀತಿ 4 ಮಡಕೆಗಳನ್ನು ತಗೊಳ್ಳಿ. 1, 2, 3, 4 4 ಮಡಕೆ ತಗೊಳ್ಳಿ. ಪ್ರತಿ ಮಡಕೆಯಲ್ಲಿ 4 ಉರುಳಿ ಬೀಜಗಳನ್ನು ಬಿತ್ತನೆ ಮಾಡಿ. 1, 2, 3, 4 ಬೀಜಗಳನ್ನು ಹಾಕಿ ಆ ಮಡಕೆಗಳ ಕೆಳಗಿನ ವಿಭಿನ್ನ ಪರಿಸ್ಥಿತಿಗಳಲ್ಲಿ 15 ದಿನ ಇಡಬೇಕು. 15 ಡೇಸ್ ಇಡಬೇಕು. ಯಾವ್ಯಾವ ವಿಭಿನ್ನ ಅಂದರೆ, ಮಡಕೆ ಎ, ಇದನ್ನು ಎಲ್ಲಿಡಬೇಕು ಅಂತಂದರೆ ಮಣ್ಣಿಗೆ ನೀರು ಹಾಕಬೇಡಿ. ಈ ಮಡಕೆ ಸೂರ್ಯನ ನೇರ ಬೆಳಕಿಗೆ ಇಡಿ, ಅಂದರೆ ಡೈರೆಕ್ಟ್ ಸನ್ಲೈಟ್ ಬಿಡೋ ಥರ ಇಡಿ. ಎರಡನೇದಕ್ಕೆ ಬಿ ಮಡಕೆಗೆ ಮಣ್ಣಿನ ಮೇಲೆ ಯಾವಾಗಲೂ ನೀರು ನಿಂತಿರುವಂತೆ ಮಣ್ಣಿಗೆ ಹೆಚ್ಚುವರಿ ನೀರನ್ನು ಸೇರಿಸಿ. ನೀರು ಕಡಿಮೆ ಆದರೆ ನಿಯತವಾಗಿ ನೀರನ್ನು ಸೇರಿಸುತ್ತಲೇ ಇರಿ. ಈ ಮಡಕೆನ ಸೂರ್ಯನ ಬೆಳಕಿನಲ್ಲಿ, ಅಂದರೆ ಯಾವಾಗಲೂ ನೀರು ಆಗ್ತಾ ಇರಬೇಕು, ಸೂರ್ಯನ ಬೆಳಕಿನಲ್ಲಿ ಇರಬೇಕು, ನೀರು ಜಾಸ್ತಿ ಆಗ್ತಾ ಇರಬೇಕು, ಓವರ್ಫ್ಲೋ ಆಗ್ತಾ ಇರಬೇಕು. ನೆಕ್ಸ್ಟ್ ಮಡಕೆ ಸಿ, ನಿಯತವಾಗಿ ಅಲ್ಪ ಪ್ರಮಾಣದ ನೀರನ್ನು ಸೇರಿಸುವ ಮೂಲಕ ಈ ಮಡಕೆಯಲ್ಲಿರುವ ಮಣ್ಣನ್ನು ಸ್ವಲ್ಪ ತೇವವಾಗಿರಿಸಿ ಈ ಮಡಕೆಯನ್ನು ಕತ್ತಲೆ ಇರಿಸಿ. ನೋಡಿ, ಸ್ವಲ್ಪ ನೀರು ಹಾಕ್ತಾ ಇರಿ ಮತ್ತೆ ಆದರೆ ಅದನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 4ನೇದು, ನಿಯತವಾಗಿ ಅಲ್ಪ ಪ್ರಮಾಣದ ನೀರನ್ನು ಸೇರಿಸಿ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು. ಅದನ್ನು ಮಡಕೆಯಲ್ಲಿ ಸ್ವಲ್ಪ ತೇವಾಂಶವನ್ನು ಕಾಪಾಡ್ಕೋಬೇಕು. ಅಂದರೆ ಸ್ವಲ್ಪ ಇದಿರಬೇಕು, ನೀರಿರಬೇಕು, ಜಾಸ್ತಿ ಓವರ್ಫ್ಲೋ ಮಾಡಬಾರ್ದು. ಗೊತ್ತಾಗ್ತಿದೆಯಾ? ಮತ್ತು ಕೆಪ್ಟಿನ್ ಡೈರೆಕ್ಟ್ ಸನ್ಲೈಟ್, ಅಂದರೆ ನೇರವಾಗಿ ಅದನ್ನು ಸೂರ್ಯನ ಬೆಳಕಿನಲ್ಲಿ ಇಡಬೇಕಾಗುತ್ತೆ. ಪ್ರತಿಯೊಂದು ಸಂದರ್ಭದಲ್ಲಿ ಬೀಜಗಳಿಗೆ ಲಭ್ಯವಿರುವ ಗಾಳಿ, ಸೂರ್ಯನ ಬೆಳಕು ಮತ್ತು ನೀರನ್ನು ಕೋಷ್ಟಕ 10.2 ಸೂಚಿಸುವಂತೆ ಸೂಚಿಸಿ. ಗೊತ್ತಾಗ್ತಿದೆಯಾ? ಬೀಜವು ಸಣ್ಣ ಸಸ್ಯಾಗಿ ಬೆಳೆದಾಗ ಅದು ಮೊಳೆತಿದೆ ಎಂದು ಹೇಳಲಾಗುತ್ತದೆ. ಪ್ರತಿ ಮಡಕೆಯಲ್ಲಿರುವ ಬೀಜಗಳು ಮೊಳೆಯುತ್ತವೆ ಎಂದು ಊಹಿಸಿ. ಕೋಷ್ಟಕ 10.2 ವಿಭಿನ್ನ ಪರಿಸ್ಥಿತಿಗಳಲ್ಲಿ ಇರಿಸಲಾದ ಪ್ರತಿಯೊಂದು ಮಡಕೆ ಬಗ್ಗೆ ನಿಮ್ಮ ಊಹೆಗಳನ್ನು ದಾಖಲಿಸಿ. ಅಂದರೆ ನಿಮಗೆ ಈಗ 4 ಪಾಠಗಳನ್ನ ಕೊಟ್ಟಿದ್ದಾರೆ, ಏನೇನು ಆಗ್ಬೋದು ಅನ್ನೋದನ್ನ ನಿಮ್ಮ ಊಹೆ ಮಾಡಿ ಮತ್ತು ಅದು ರಿಯಾಲಿಟಿಗೆ ಹೆಂಗಾಗಿದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ನೋಡಿ, ಈಗ A, B, C ಅಂತ D ಅಂತ 4 ಕೊಟ್ಟಿದ್ದಾರೆ. ಲಭ್ಯತೆಗಳು ಹೇಗೆ ಏನು ಮಾಡಿದ್ದೀವಿ? ಗಾಳಿ ಇದೆಯಾ? ಇದೆ. ಸೂರ್ಯನ ಬೆಳಕು ಇದೆ, ನೀರು ಇಲ್ಲ. ಅದೇ ರೀತಿ ಬೀಜ ಮೊಳಕಿದು ಏನಾಗುತ್ತೆ ನಿಮ್ಮ ಪ್ರಕಾರ? ಊಹೆ ಏನಾಗುತ್ತೆ? ಬೀಜ ಮೊಳೆಯುತ್ತಾ? ಇಲ್ಲ ಅಂದರೆ ಇಲ್ಲ, ಎಸ್ ಅಂದರೆ ಎಸ್ ಅಲ್ವಾ. ಎಸ್ ಅಥವಾ ನೋ ಅಂತ ಬರ್ಕೊತೀರಾ. ಅದರ ಅವಲೋಕನ ಅಂದರೆ ಏನಾಯಿತು ನಿಮ್ಮ ಅದ್ರ ಬಗ್ಗೆ, ಯಾಕೆ ಬೀಜ ಮೊಳಕೆ ಹೊಡಿತಾ ಇಲ್ವಾ ಅಂತ ಅಂದ್ಬಿಟ್ಟು ನಿಮಗೆ ಮೊಳಕೆ ಹೊಡೆದಿದೆ, ಇಲ್ಲಾಂದರೆ ಇಲ್ಲ ಅಂತ ಬರೀರಿ. ಆಮೇಲೆ ಕಾರಣ ಏನಕ್ಕೆ ಮೊಳಕೆ ಹೊಡೆದಿರೋ ಕಾರಣ ಏನು, ಮೊಳಕೆ ಹೊಡೆಯಲಿಲ್ಲ ಅಂದರೆ ಅದಕ್ಕೆ ಕಾರಣಗಳನ್ನು ಬರಿಬೇಕಾಗುತ್ತೆ. ಇದರಿಂದ 4 ಅಂಶಗಳನ್ನ ಫಿಲ್ ಮಾಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಏನು ಕ್ಲಾರಿಟಿ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಬೀಜಗಳು ಮೊಳೆಯುವ ಸ್ಥಿತಿಯನ್ನು ಪರೀಕ್ಷಿಸಲು 7ರಿಂದ 10 ದಿನಗಳವರೆಗೆ ನಿಯತವಾಗಿ ಮಡಕೆಗಳನ್ನು ಗಮನಿಸಿ. ನಿಮ್ಮ ಅವಲೋಕನಗಳನ್ನು ಪಟ್ಟಿ ಮಾಡಿ. ನಿಮ್ಮ ಊಹೆಗಳನ್ನು ನಿಮ್ಮ ಅವಲೋಕನಗಳೊಂದಿಗೆ ಹೋಲಿಸಿ. ನೀವೇನು ಊಹೆ ಮಾಡಿರ್ತೀರ ಅದನ್ನು ಮತ್ತೆ ಅದೇನು ರಿಸಲ್ಟ್ ಬಂದಿರುತ್ತೆ ಎರಡು ಕಂಪೇರ್ ಮಾಡಿ. ಬೀಜಗಳು ಮೊಳೆಯಲು ಸೂರ್ಯನ ಬೆಳಕು ಅಗತ್ಯ ಎಂದು ನೀವು ಆಲೋಚಿಸುತ್ತೀರಾ? ಎಲ್ಲ ಮಡಕೆಗಳಿಂದ ಬೀಜಗಳು ಗಾಳಿ, ನೀರು ಮತ್ತು ಸೂರ್ಯನ ಬೆಳಕನ್ನು ಪಡೆಯುತ್ತವೆ. ಬೀಜಗಳಿಗೆ ಗಾಳಿ ಲಭ್ಯವಿರುವ ಯಾವುದೇ ಮಡಕೆ ಇದೆಯೇ? ಹಾಗಿದ್ದರೆ ಅದು ಏಕೆ ಲಭ್ಯವಿಲ್ಲ? ಅತಿಯಾಗಿ ನೀರನ್ನು ಒದಗಿಸಿದ ಮಡಕೆಯಲ್ಲಿರುವ ಬೀಜಗಳು ಏನಾಗುತ್ತವೆ? ಯಾವ ಬೀಜಗಳು ಗಾಳಿ ಮತ್ತು ನೀರು ಎರಡನ್ನೂ ಪಡೆಯುತ್ತವೆ? ಬೀಜಗಳು ಮೊಳಕೆ ಹೊಡೆಯುವ ಸಾಧ್ಯತೆ ಇರುವ ಮಡಕೆಗಳನ್ನು ಗುರುತಿಸಿ. ಮತ್ತು ಈ ರೀತಿ ಯಾವ ಒಂದು ಮಡಕೆಯಲ್ಲಿ ಬೀಜ ಯಾವ ಮೊಳಕೆ ಹೊಡೆಯುತ್ತೆ ಅನ್ನೋದನ್ನ ನೀವು ಕಂಡುಕೋಬೇಕಾಗತ್ತೆ. ಗೊತ್ತಾಗ್ತದೆ. ನಿಮ್ಮ ಅವಲೋಕನಗಳು ಮತ್ತು ನಿಮ್ಮ ಊಹೆಗಳಿಗೆ ಹೊಂದಿಕೆ ಆಗುತ್ತಿವೆ. ನಿಮ್ಮ ಅವಲೋಕನಗಳನ್ನು ಬೆಂಬಲಿಸುವ ಸಂಭವ್ಯ ಕಾರಣಗಳನ್ನು ಕೋಷ್ಟಕ 10.2 ಬರೆಯಿರಿ. ನಿಮ್ಮ ಅವಲೋಕನಗಳ ಆಧಾರದ ಮೇಲೆ ಬೀಜ ಮತ್ತು ಮೊಳೆಯಲು ಅನುಕೂಲ ಕಲ್ಪಿಸುವ ಪರಿಸ್ಥಿತಿಗಳನ್ನು ತಿಳಿಸಿ. ನೋಡಿ, ಇಷ್ಟೇ. ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವೇನು ಕಲಿತೀರ ಅಂತಂದ್ರೆ, ಬೀಜ ಮೊಳಕೆ ಹೊಡೆಯಲು ಯಾವ ಅಗತ್ಯ ಒಂದು ಇವು ಬೇಕು, ಎಸೆನ್ಷಿಯಲ್ ಎಲಿಮೆಂಟ್ಸ್ ಬೇಕು ಅಂತ ಇಲ್ಲೇನು ಮಾಡ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಪರಿಸ್ಥಿತಿಗಳಲ್ಲಿ ಅಥವಾ
ಯಾವ ಪರಿಸ್ಥಿತಿಯಲ್ಲಿ ಇಟ್ಟಾಗ ಮಾತ್ರ ಸಸ್ಯಗಳು ಮೊಳಕೆ ಹೊಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಸಕ್ಕೆ ನಿಮ್ಗೆ ಹೇಳ್ತಾರೆ. ನೋಡಿ, ಗಾಳಿ, ನೀರು, ಸೂರ್ಯನ ಬೆಳಕು ಇವುಗಳಲ್ಲಿ ಬೀಜ ಮೊಳೆಯಲು ಯಾವುದು ಅವಶ್ಯಕ? ಪ್ರತಿ ಮೊಳಕೆ ಲಭ್ಯವಿರುವ ಪರಿಸ್ಥಿತಿಗಳನ್ನು ಹೋಲಿಸಿ ಹುರುಳಿ ಬೀಜಗಳು ಮೊಳಕೆ ಹೊಡೆಯಲು ಸರಿಯಾದ ಪ್ರಮಾಣದ ನೀರು, ಗಾಳಿ ಅವಶ್ಯಕ. ನೋಡಿ, ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ವಸ್ತುಗಳು ಮೊಳಕೆ ಹೊಡೆಯಲು ನಮಗೆ ಏನು ಬೇಕು? ಫಸ್ಟು ನೀರಿರಬೇಕು, ಗಾಳಿ ಮತ್ತು ಸೂರ್ಯನ ಬೆಳಕು. ಅದು ಬೀಜ ಮೊಳೆಯಲು ಪರಿಸ್ಥಿತಿಗಳು ಏಕೆ ಅವಶ್ಯಕವಾಗಿ? ಇವುಗಳಲ್ಲಿ ಒಂದು ಅಥವಾ ಹೆಚ್ಚಿನ ಪರಿಸ್ಥಿತಿಗಳ ಲಭ್ಯತೆಯ ಮೇಲೆ ಮೊಳೆಯಾಗುವಿಕೆ ಮೇಲೆ ಪರಿಣಾಮ ಬೀರುತ್ತೆ ಎಂಬುದನ್ನು ಗಮನಿಸಿದ್ರು. ಅಂದರೆ ಒಂದು ಪರಿಸ್ಥಿತಿ ಇಲ್ಲ ಅಂತಂದು ಸಹ ಅದು ಏನಾಗುತ್ತೆ? ಮೊಳಕೆ ಹೊಡೆದ್ರ ಮೇಲೆ ಪರಿಣಾಮನ ಬೀರುತ್ತೆ. ನೋಡಿ, ಬೀಜ ಮೊಳೆ ಹೊಡೆಯಲು ಈ ಪರಿಸ್ಥಿತಿಗಳು ಹೇಗೆ ಸಹಾಯ ಮಾಡುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಈ ಕೆಳಗಿನ ಪರಿಸ್ಥಿತಿಗಳ ಪರಿಣಾಮವನ್ನು ಚಟುವಟಿಕೆ 10 ನೋಡಬಹುದು. ನೋಡಿ, ಫಸ್ಟ್ನೇದು ನೀರು ತಗೊಂತಾರೆ. ವೆರಿ ಇಂಪಾರ್ಟೆಂಟ್. ನೀರು, ಗಾಳಿ ಮತ್ತು ಮಣ್ಣು, ಬೆಳಕು ಮತ್ತು ಕತ್ತಲೆ ಪರಿಸ್ಥಿತಿಗಳು ಇವು ಏನಾಗುತ್ತೆ? ಮೊಳಕೆ ಹೊಡೆಯಲು ಕಾರಣ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಬೀಜಗಳು ಮೊಳೆಯೊಡೆಯಲು ನೀರು ಅಗತ್ಯವಾಗಿದೆ. ಗೊತ್ತಾಗ್ತಿದೆಯಾ? ಬೀಜಗಳು ತಮ್ಮ ಬೆಳವಣಿಗೆಗೆ ಅಗತ್ಯವಾದ ಪ್ರಕ್ರಿಯೆಗಳನ್ನು ಕೈಗೊಳ್ಳಲು ನೀರು ಅನುವು ಮಾಡಿಕೊಡುತ್ತದೆ. ಬೀಜದ ಹೊರ ಹೊದಿಕೆಯನ್ನು ಬೀಜದ ಕವಚ ಅಂತ ಕರಿತೀವಿ. ನೋಡಿ, ಇಲ್ಲಿ ಬೀಜ ಇದೆ, ಇದರ ಬೀಜದ ಕವಚ. ಗೊತ್ತಾಗ್ತಿದೆಯಾ? ಬೀಜದ ಕವಚ ಅಂತ ಕರಿತೀವಿ. ಅದನ್ನ ಏನಾದ್ರೆ ಶೆಲ್ಸ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸೀಡ್ ಕೋಟ್ ಅಂತ ಕರೀತಾರೆ. ಸೀಡ್ ಕೋಟ್. ಓಕೆನಾ? ನೆಕ್ಸ್ಟ್ ಎಂಬ್ರಿಯೋ ಅಂತ ಕರೀತಾರೆ. ಭ್ರೂಣ, ಎಂಬ್ರಿಯೋ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಎಂದು ಕರೆಯಲಾಗುತ್ತದೆ. ನೀರು ಬೀಜದ ಕವಚಗಳನ್ನು ಮೃದುಗೊಳಿಸುತ್ತದೆ ಮತ್ತು ಅದರೊಳಗಿನ ಸಣ್ಣ ಭ್ರೂಣವು ಸಸ್ಯವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ನೀರು ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ, ಈ ಕೋಟ್ ಏನಿದೆಯಲ್ಲ, ಸೀಡ್ ಕೋಟ್ ಇದೆ, ಅದನ್ನ ಏನು ಮಾಡುತ್ತೆ? ಮೆದು ಮಾಡುತ್ತೆ. ಗೊತ್ತಾಗ್ತದೆ? ಮೆದು ಮಾಡಿ ಅದೇನಾಗುತ್ತೆ? ಆ ಒಳಗಿನ ಭ್ರೂಣ ಹೊರಗಡೆ ಬಂದು ಬೆಳೆಯಲು, ಗ್ರೋತ್ ಆಗಲು ಅದು ಏನು ಮಾಡುತ್ತೆ? ಆ ಪ್ರೋಸೆಸ್ಗೆ ಇದು ಹೆಲ್ಪ್ ಮಾಡುತ್ತೆ. ವಾಟರ್. ಗೊತ್ತಾಗ್ತದೆ? ಸಾಫ್ಟ್ನೆಸ್ ದ ಸೀಡ್ ಕೋಟ್. ಗೊತ್ತಾಗ್ತದೆ? ಹೆಲ್ಪ್ಸ್ ಟು ಟೈನಿ ಎಂಬ್ರಿಯೋ ಇನ್ಸೈಡ್ ಇಂಟು ಡೆವಲಪ್ ಇಂಟು ಪ್ಲಾಂಟ್. ಅಂದರೆ ಈ ಒಂದು ಭ್ರೂಣ ಇದೆಯಲ್ಲ, ಇದು ಹೊರಗಡೆ ಬರೋಕ್ಕೆ ಇದನ್ನ ಮೆತ್ತಗೆ ಮಾಡುತ್ತೆ. ಗೊತ್ತಾಗ್ತಿದೆ? ಈ ಕೋಟ್ನ ಗಟ್ಟಿ ಇರುತ್ತಲ್ವಾ, ಬೀಜದ ಕೋಟು, ಅದನ್ನ. ನೆಕ್ಸ್ಟ್, ಬೀಜಗಳು ಮೊಳಕೆ ಹೊಡೆಯಲು ಗಾಳಿ ಅಗತ್ಯವಿದೆ. ಅವು ಮಣ್ಣಿನ ಕಣಗಳ ನಡುವಿನ ಜಾಗದಲ್ಲಿ ಲಭ್ಯವಿರುವ ಗಾಳಿಯನ್ನು ಬಳಸುತ್ತವೆ. ಇದಲ್ಲದೆ ಮಣ್ಣಿನ ಕಣಗಳ ನಡುವಿನ ಅಂತರವು ಬೇರುಗಳು ಸುಲಭವಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಮಣ್ಣನ್ನು ಏನಾಗಿದೆ? ಜಾಗ ಇರುತ್ತೆ, ಸಣ್ಣ ಸಣ್ಣ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ಗಳ ನಡುವೆ ಬೇರು ನಿಧಾನವಾಗಿ ಮೂವ್ಮೆಂಟ್ ಆಗಲು ಹೆಲ್ಪ್ ಮಾಡುತ್ತೆ ಗಾಳಿ ಮತ್ತು ಮಣ್ಣು. ನೆಕ್ಸ್ಟು ಕತ್ತಲೆ ಮತ್ತು ಬೆಳಕು. ಹುರುಳಿ ಬೀಜಗಳು ಗೊತ್ತಾಗ್ತಿದೆಯಾ? ನೋಡಿ, ವೆರಿ ಇಂಪಾರ್ಟೆಂಟ್. ಹುರುಳಿ ಬೀಜಗಳು ಮೊಳಕೆ ಹೊಡೆಯಲು ಬೆಳಕಿನ ಉಪಸ್ಥಿತಿ ಅಗತ್ಯವಿಲ್ಲ ನಾವು ಕಲಿತಿದ್ದೇವೆ. ಗೊತ್ತಾಗ್ತಿದೆಯಾ? ಬೆಳಕಿನ ಉಪಸ್ಥಿತಿ ಅಳಕಿಲ್ಲ. ಸಾಮಾನ್ಯವಾಗಿ ಹೆಚ್ಚಿನ ಬೀಜಗಳು ಮೊಳೆಯೊಡೆಯಲು ಬೆಳಕಿನ ಅಗತ್ಯವಿಲ್ಲ. ಆದರೆ ಮೊಳೆತ ನಂತರ ಸಸಿಯು ಮತ್ತಷ್ಟು ಬೆಳವಣಿಗೆ ಸೂರ್ಯನ ಬೆಳಕು ಬೇಕು. ನೋಡಿ, ಮೊಳಕೆ ಹೊಡೆಯಲು ಸೂರ್ಯನ ಬೆಳಕು ಬೇಡ. ಮೊಳಕೆ ಹೊಡೆಯಲು ಗೊತ್ತಾಗ್ತಿದೆಯಾ? ಆದರೆ ಅವು ಬೆಳವಣಿಗೆ ಹೊಂದಲು, ಗ್ರೋತ್ ಆಗಲು ಏನಾಗುತ್ತೆ? ಸೂರ್ಯನ ಬೆಳಕು ಬೇಕೇ ಬೇಕು. ಗೊತ್ತಾಗ್ತಿದೆ? ಇವು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಸ್ ಬರ್ಬೋದು. ಮೊಳಕೆ ಹೊಡೆಯಲು ಸೂರ್ಯನ ಕಿರಣಗಳು ಅಗತ್ಯವೇ ಅಂತಂದಾಗ ಕಾಮನ್ ಆಗಿ ಏನಂತ ನಾವು ಇಲ್ಲ ಅಂತೀವಿ. ಬಟ್ ಆದರೆ ಮೊಳಕೆ ಹೊಡೆಯಲು ಅವಶ್ಯಕತೆ ಇಲ್ಲ ಸೂರ್ಯನ ಬೆಳಕು. ಗೊತ್ತಾಗ್ತಿದೆಯಾ? ಹಾಗಾಗಿ ಬಟ್ ಆದರೆ ಬೆಳವಣಿಗೆ ಹೊಂದಲು, ಗ್ರೋತ್ ಆಗಲು ಏನಾಗುತ್ತೆ? ನಮಗೆ ಸನ್ಲೈಟು ಅಥವಾ ಡಾರ್ಕ್ ಕಂಡೀಷನ್ಸು ಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಬಟ್ ಆಫ್ಟರ್ ಜರ್ಮಿನೇಷನ್ ಸನ್ಲೈಟ್ ಇಸ್ ರಿಕ್ವೈರ್ಡ್ ಫಾರ್ ದಿ ಫರ್ದರ್ ಗ್ರೋತ್ ಆಫ್ ದಿ ಸೀಡ್ಲಿಂಗ್. ಗೊತ್ತಾಗ್ತಿದೆಯಾ? ಸೀಡು ಅದು ಡೆವಲಪ್ ಆಗೋಕ್ಕೆ, ಅಭಿವೃದ್ಧಿ ಆಗೋಕ್ಕೆ ಬೇಕಾಗುತ್ತೆ. ಬಟ್ ಏನಾಗುತ್ತೆ? ಏನಾದರೂ ಬೆಳೆಯುವಾಗ ಇದಕ್ಕೆ ಬೆಳಿಬೇಕಾದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ. ಅಕಸ್ಮಾತ್ ನಮ್ಗೆ ಸನ್ಲೈಟ್ ಇಲ್ಲ ಅಂದ್ರೂ ಸಹ ಇದು ಬೆಳೆಯುತ್ತೆ ಅನ್ನೋದೊಂದು ಕನ್ಕ್ಲೂಷನ್ ಸಿಕ್ತು ಅಂತ ಅಂದ್ಕೋಬಹುದು. ಓಕೆನಾ? ಕೋಲಿಯಸ್ ಪುದೀನ ಜಾತಿಯ ಸಸ್ಯ ಮತ್ತು ಪೆಟುನಿಯಾ ಕಣಗಿಲೆ ಜಾತಿಯ ಸಸ್ಯಗಳಂತಹ ಹೂ ಬಿಡುವ ಕೆಲವು ಸಸ್ಯಗಳ ಬೀಜಗಳ ಮೊಳೆಯಲು ಬೆಳಕು ಬೇಕಾಗುತ್ತದೆ. ನೋಡಿ, ಕೆಲವು ಎಕ್ಸೆಪ್ಟೇಷನ್ ಸಸ್ಯಗಳು ಯಾವುವು ಅಂತಂದ್ರೆ, ಒಂದು ಪುದೀನ ಜಾತಿಯ ಸಸ್ಯ ಕೋಲಿಯಸ್ ಮತ್ತು ಪೆಟುನಿಯಾ. ಗೊತ್ತಾಗ್ತಿದೆಯಾ? ಕಣಗಲ ಗಿಡ ಅಂತ ಏನು ಕರಿತೀವಿ ಅದು. ಈ ಬೀಜಗಳನ್ನು ಮಣ್ಣಿನಿಂದ ಮುಚ್ಚುವುದರಿಂದ ಅವುಗಳು ಮೊಳೆಯುವಿಕೆಯನ್ನು ಮಣ್ಣು ತಡೆಯುತ್ತದೆ. ಚೆಂಡು ಹೂವು ಮತ್ತು ಜೀನಿಯಾದಂತಹ ಹೂ ಬಿಡುವ ಸಸ್ಯಗಳು ಬೀಜಗಳು ಮೊಳೆಯಲು ಕತ್ತಲೆ ಬೇಕು. ಈ ಬೀಜಗಳನ್ನು ಸಾಕಷ್ಟು ಮಣ್ಣಿನಿಂದ ಮುಚ್ಚಿಡಬೇಕು. ಕೆಲವಕ್ಕೆ ಮಣ್ಣಿನಿಂದ ಮುಚ್ಚಿಡಬೇಕು, ಕೆಲವಕ್ಕೆ ಮಣ್ಣಿನಿಂದ ಮುಚ್ಚಿಡದಲ್ಲೇ ಇದ್ರೂ ಸಹ ಬೆಳೀತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉತ್ತಮ ಆರೋಗ್ಯ ಮತ್ತು ಸಮರ್ಪಕ ಬೆಳವಣಿಗೆಗೆ ಮಾನವರಿಗೆ ಸಂತುಲಿತ ಆಹಾರದ ಅಗತ್ಯವಿದೆ. ಡಯಟ್ ಫುಡ್ ಬೇಕು, ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಬೇಕು ಅಂತ ಏನಾಗುತ್ತೆ? ಬೆಳವಣಿಗೆ, ಗ್ರೋತ್ ಆಗೋಕ್ಕೆ ಏನಾಗುತ್ತೆ? ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಎಂದು ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಎಂಬ ಅಧ್ಯಾಯದ ಫಸ್ಟ್ ಚಾಪ್ಟರ್ಲಿ ಕಲಿತಿದ್ದೀರಿ. ಅಂತೆಯೇ ಸಸ್ಯಗಳಿಗೂ ಅವುಗಳ ಸಮರ್ಪಕ ಬೆಳವಣಿಗೆಗೆ, ಅಭಿವೃದ್ಧಿಗೆ ಅನುಕೂಲವಾದ ಪರಿಸ್ಥಿತಿಗಳು ಮತ್ತು ಪೋಷಕಾಂಶಗಳು ಬೇಕು. ನ್ಯೂಟ್ರಿಷನ್ಸ್ ಬೇಕಾಗುತ್ತಲ್ವಾ ಅವು ಬೆಳೆಯೋಕ್ಕೆ, ಗ್ರೋತ್ ಆಗೋಕ್ಕೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಅಂದರೆ ಫೇವರಬಲ್ ಕಂಡೀಷನ್ಸ್ ಇರಬೇಕು ಮತ್ತು ನ್ಯೂಟ್ರಿಯಸ್ ಫುಡ್ ಇರಬೇಕು, ಬೇಕಾಗುತ್ತದೆ. ಈ ಥರ ಯಾವ ಪರಿಸ್ಥಿತಿಗಳು ಬೀಜ ಮೊಳಕೆ ಮೇಲೆ ಪರಿಣಾಮ ಬೀರುತ್ತೆ ಎಂಬುದನ್ನು ನೀವು ಆಲೋಚಿಸುತ್ತೀರಿ. ಅಂದರೆ ಇದಲ್ಲದೆ ಯಾವ ಯಾವ ಅಂಶಗಳು ಮೊಳಕೆ ಹೊಡೆಯಲು ಅವಶ್ಯಕತೆ ಇದೆ ಅದರ್ ದೆನ್ ನೀರು ಮತ್ತು ಸೂರ್ಯನ ಬೆಳಕು ಅಥವಾ ಗಾಳಿ, ಇವೆಲ್ಲದಲ್ಲಿ ಏನೇನು ಬೇಕಾಗುತ್ತೆ ಅಂತಂದಾಗ ನಿಮಗೆ ಬೀಜವನ್ನು ಗೊತ್ತಾಗಬೇಕಾಗುತ್ತೆ. ಬೀಜವನ್ನು ಜೀವಂತ ಅಥವಾ ನಿರ್ಜೀವ ಎಂದು ನೀವು ಹೇಗೆ ವರ್ಗೀಕರಿಸುತ್ತೀರಿ?
ಗೊತ್ತಾಗ್ತಿದೆಯಾ? ಚಟುವಟಿಕೆ 10 ಅಲ್ಲಿ ಸಸ್ಯಗಳನ್ನು ಜೀವಿಗಳ ಗುಂಪಿನಲ್ಲಿ ಇರಿಸಲು ಕಾರಣವಾದ ಜೀವಿಗಳ ಗುಣಗಳು ಯಾವುವು? 10.2 ಸಸ್ಯಗಳು ಬೆಳವಣಿಗೆಯನ್ನು ತೋರಿಸುತ್ತವೆ. ಈ ಸಸ್ಯಗಳು ತೋರಿಸುವ ಜೀವಿಗಳ ಇತರ ಯಾವುದೇ ಗುಣಗಳಿವೆ? ಸಸ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದಾದ ಮತ್ತೊಂದು ಗುಣವಾದ ಬೆಳವಣಿಗೆ ಮತ್ತು ಚಲನೆಯನ್ನು ನಾವು ಅಧ್ಯಯನ ಮಾಡೋಣ. ಈಗ ನೋಡಿ, ನಾವು ಮೇನ್ ಆಗಿ ಫೋಕಸ್ ಮಾಡೋದು ಬೆಳವಣಿಗೆ ಮತ್ತು ಚಲನೆ. ಗೊತ್ತಾಗ್ತಿದೆ? ಗ್ರೋತ್ ಅಂಡ್ ಮೂಮೆಂಟ್ ಇನ್ ಎ ಪ್ಲಾಂಟ್ಸ್ ಅಂತ ಹೆಂಗ್ ಕರಿತೀವಿ. ಈಗ ಕಲ್ತಿದ್ದೀರಾ ಹೇಗೆ ಸಸ್ಯಗಳು ಮೂಮೆಂಟ್ ಆಗ್ತವೆ, ಸಸ್ಯಗಳು ಬೆಳವಣಿಗೆನ ಹೊಂದುತ್ತವೆ. ಈಗ ಲೆಟ್ ಅಸ್ ಸ್ಟಡಿ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅವುಗಳ ಗುಣಲಕ್ಷಣಗಳು ಅಂದ್ರೆ ಏನಂದ್ರೆ ಗ್ರೋತ್ ಅಂಡ್ ಮೂಮೆಂಟ್. ಸಸ್ಯಗಳಲ್ಲಿ ಬೆಳವಣಿಗೆ ಮತ್ತು ಚಲನೆ. ಸಸ್ಯಗಳು ಸೂರ್ಯನ ಬೆಳಕಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ? ಸಸ್ಯಗಳು ವಿವಿಧ ಭಾಗಗಳ ಬೆಳವಣಿಗೆಯ ದಿಕ್ಕಿನ ಮೇಲೆ ಸೂರ್ಯನ ಬೆಳಕು ಯಾವ ರೀತಿ ಪರಿಣಾಮ ಬೀರುತ್ತದೆ? ಸಸ್ಯವನ್ನು ತಲೆಕೆಳಗಾಗಿರಿಸಿದರೆ ಸಸ್ಯದ ಬೇರು ಮತ್ತು ಕಾಂಡ ಯಾವ ದಿಕ್ಕಿನಲ್ಲಿ ಬೆಳೆಯುತ್ತದೆ, ಚಲಿಸುತ್ತವೆ? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ನೀವು ಈ ಒಂದು ಚಟುವಟಿಕೆ ಮಾಡಬೇಕಾಗುತ್ತೆ. ಏನು ಚಟುವಟಿಕೆ ನೋಡ್ತಾ ಹೋಗೋಣ. ಚಟುವಟಿಕೆ ನೋಡಿದ್ರೆ ಈ ರೀತಿ ಗೊತ್ತಾಗ್ತಿದೆಯಾ? ಅಂದರೆ ಕೆಲವು ಉರುಳಿ ಅಥವಾ ಕಡಲೆ ಬೀಜಗಳನ್ನು ತೆಗೆದುಕೊಂಡು ಅವುಗಳನ್ನು ತೇವವಾದ ಬಟ್ಟೆ ಅಥವಾ ತೇವವಾದ ಟಿಶ್ಯೂ ಕಾಗದ ಮೇಲೆ ಮೊಳಕೆಯೊಡಲು ಬಿಡಿ. ಪ್ರತಿಯೊಂದು ಬೀಜಗಳು ಸಣ್ಣ ಬೇರು, ಸಣ್ಣ ಕಾಂಡಗಳನ್ನು ಹೊಂದಿರುವ ಸಸ್ಯಾಗುವವರೆಗೆ ಅವುಗಳನ್ನು ಮೊಳಕೆಯೊಡಲು ಬಿಡಿ. ಈಗ 3 ಗಾಜಿನ ಬೇಕರ್ಗಳನ್ನು ತೆಗೆದುಕೊಳ್ಳಿ ಅಥವಾ ಬಟ್ಟಲನ್ನು ತೆಗೆದುಕೊಳ್ಳಿ. ಅವುಗಳ ಎ ಬಿ ಸಿ ಎಂದು ಗುರುತಿಸಿ. 3 ಗಾಜಿನ ತಟ್ಟೆಗಳನ್ನು ತೆಗೆದುಕೊಂಡು ಗೊತ್ತಾಗ್ತಿದೆ, ದಪ್ಪದಾದ ಮೃದು ಹತ್ತಿ ದಾರವನ್ನು ಬಳಸಿಕೊಂಡು ಪ್ರತಿ ತಟ್ಟೆಯ ಒಂದು ಬದಿಗೆ ದಪ್ಪದಾದ ಈರು ಕಾಗದವನ್ನು ಅಳವಡಿಸಿ. 10.2 ತೋರಿಸಿರುವಂತೆ ದಪ್ಪದಾದ ಮೃದುವಾದ ಹತ್ತಿ ದಾರವನ್ನು ಬಳಸಿ ಯಾವುದೇ ಹಾನಿಯಾಗದಂತೆ ಪ್ರತಿ ತಟ್ಟೆಯಲ್ಲಿ ಒಂದು ಸಸಿಯನ್ನು ಇರಿಸಿ. ಈಗ 10.2a 10.2c ಯಲ್ಲಿ ತೋರಿಸಿರುವಂತೆ ಚಿಕ್ಕ ಸಸಿಯನ್ನು ಅಳವಡಿಸಿರುವ ಗಾಜಿನ ತಟ್ಟೆಗಳನ್ನು ಬೀಕರ್ ಎ ಮತ್ತು ಬೀಕರ್ ಸಿ ಒಳಗೆ ನೇರವಾಗಿ ಇರಿಸಿ. 10.2b ಯಲ್ಲಿ ತೋರಿಸಿರುವಂತೆ ಒಂದು ಸಸ್ಯ ಕಾಂಡವನ್ನು ಕೆಳಮುಖವಾಗಿರುವಂತೆ ಮತ್ತು ಬೇರು ಮೇಲ್ಮುಖವಾಗಿರುವಂತೆ ಗಾಜಿನ ತಟ್ಟೆಯನ್ನು ಬೀಕರ್ ಬಿ ಯಲ್ಲಿ ಇರಿಸಿ. ಪ್ರತಿ ಬೀಕರ್ನಲ್ಲಿರುವ ಸಸ್ಯಗಳು ನೀರಿನ ಮಟ್ಟಕ್ಕಿಂತ ಮೇಲಿರುವಂತೆ ಎಲ್ಲ 3 ಬೀಕರ್ಗಳಿಗೆ ನೀರನ್ನು ಸುರಿಯಿರಿ. ನೋಡಿ, ಈ ರೀತಿ ಮಾಡಿ ಅಂತ ಹೇಳ್ತಾರೆ. ಎಲ್ಲ ದಿಕ್ಕುಗಳು ಸೂರ್ಯನ ಬೆಳಕು ಬೀಳುವಂತೆ ನೇರವಾದ ಸಸ್ಯನ ಇಡಲಾಗಿದೆ. ಇದಕ್ಕೆ ಉಲ್ಟಾ ಮಾಡಿ ಏನು ಮಾಡಿದ್ದಾರೆ, ಕಟ್ಟಿದ್ದಾರೆ. ಅದೇ ರೀತಿ ಇದಕ್ಕೆ ಒಂದು ಪೆಟ್ಟಿಗೆ ಇಟ್ಟುಬಿಟ್ಟು ಕಟ್ಟಿದ್ದಾರೆ. ಗೊತ್ತಾಗ್ತಿದೆಯಾ? ಎಲ್ಲ ದಿಕ್ಕುಗಳಿಂದ ಸೂರ್ಯನ ಬೆಳಕು ಬೀಳುವಂತೆ ತಲೆ ಕೆಳಗಾಗಿ ಸಸ್ಯವನ್ನು ಇಟ್ಟಿದ್ದಾರೆ. ಒಂದು ದಿಕ್ಕಿನಿಂದ ಸೂರ್ಯನ ಬೆಳಕು ಬೀಳುವಂತೆ ನೇರವಾಗಿ ಇರಿಸಲಾದ ಸಸ್ಯ ಪೆಟ್ಟಿಗೆಗಳಿಗೆ ಇಟ್ಟಿದ್ದಾರೆ. ಇದನ್ನ ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಪ್ರತಿಯೊಂದು ಸಂದರ್ಭದಲ್ಲಿ ಈರು ಕಾಗದ ಕೆಳಭಾಗವು ನೀರಿನ ನೆನೆದು ಸಂಪೂರ್ಣ ಒದ್ದೆಯಾಗಲು ಬಿಡಿ. ಈ ರೀತಿ ಇದೇನು ಈರು ಕಾಗದ ಇದೆಯಲ್ಲ, ಇದು ಸಂಪೂರ್ಣ ಒದ್ದೆಯಾಗಲು ಬಿಡಿ ಅಂತ ಹೇಳ್ತಿದ್ದಾರೆ. ಈ ರೀತಿಯ ಸಸ್ಯವು ಒದ್ದೆಯಾದ ನೀರು ಕಾಗದವನ್ನು ತೇವಾಂಶವನ್ನು ಪಡೆಯುತ್ತದೆ. 10.2a 10.2b ರಲ್ಲಿ ತೋರಿಸಿರುವಂತೆ ಬೀಕರ್ ಎ ಮತ್ತು ಬೀಕರ್ ಅನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ. ಇವೆರಡನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ. ಒಂದು ದಿಕ್ಕಿನಿಂದ ಮಾತ್ರ ಬೆಳಕು ಬೀಳುವಂತೆ ವೃತ್ತಾಕಾರದ ಸಣ್ಣ ರಂಧ್ರ ಕೊರೆದು ಒಂದು ರಟ್ಟಿನ ಪೆಟ್ಟಿಗೆಯನ್ನು 10.2 ತೋರಿಸಿರುವಂತೆ ಬೀಕರ್ ಸಿ ಮೇಲೆ ಬೋರ್ಲು ಹಾಕಿ. ಈ ರೀತಿ ಒಂದು ಬಾಕ್ಸ್ನ ಅದರ ಮೇಲೆ ದಬ್ಬಾಕಿ. ನಿಮ್ಮ ಊಹೆಗಳು ಮತ್ತು ಅವಲೋಕನಗಳೊಂದಿಗೆ ಕೋಷ್ಟಕವನ್ನು ಭರ್ತಿ ಮಾಡಿ. ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತ್ಕೋಬೇಕು. ಆದರೆ ನಿಮ್ಗೆ ಅಷ್ಟೊಂದು ಟೈಮ್ ಇರಲ್ಲ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಚಿತ್ರಗಳು ನೋಡಿಕೊಂಡು ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ನೋಡಿಲಿ, ಬೀಕರ್ ಹೇಗೆ ಸೂರ್ಯನ ಬೆಳಕಿನ ದಿಕ್ಕು ಎಲ್ಲ ದಿಕ್ಕುಗಳಿಂದ ಬರ್ತಾ ಇದೆ. ಸಸ್ಯವನ್ನು ಇರಿಸಿದ ಬಗ್ಗೆ ನೇರವಾಗಿ ಇಟ್ಟಿದ್ದೀವಿ. ಕಾಂಡ ಮತ್ತು ಬೇರಿನ ಬೆಳವಣಿಗೆ ದಿಕ್ಕು, ಯಾವ ಕಾಂಡ ಮತ್ತು ಬೇರು ಯಾವ ದಿಕ್ಕಿನಲ್ಲಿ ಬೆಳವಣಿಗೆ ಆಗ್ತಿದೆ, ಯಾವ ಡೈರೆಕ್ಷನಲ್ಲಿ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಕಂಡುಹಿಡಿಯಬೇಕಾಗುತ್ತೆ. ನಿಮ್ಗೆ ಅವಲೋಕನ ಏನು ಅನ್ನಿಸ್ತದನ್ನ ಬರೀಬೇಕಾಗುತ್ತೆ. ಗೊತ್ತಾಗ್ತದೆ? ನಿಮ್ಮ ಅವಲೋಕನಗಳ ಆಧಾರದ ಮೇಲೆ ಎ ಬಿ ಸಿ ಬೀಕರ್ಗಳಲ್ಲಿ ಬೇರು ಮತ್ತು ಕಾಂಡಗಳ ಬೆಳವಣಿಗೆ ದಿಕ್ಕು ಯಾವುದು? ನಿಮ್ಮ ಊಹೆಗಳು ನಿಮ್ಮ ಅವಲೋಕನಗಳಿಗೆ ಹೊಂದಿಕೆ ಆಗುತ್ತವೆ ಮತ್ತು ಈ ಚೋಟಕ್ಕೆ ನೀವು ಯಾವ ತೀರ್ಮಾನಕ್ಕೆ ಬರುತ್ತೀರಿ? ಗೊತ್ತಾಗ್ತಿದೆ ನೋಡಿ. ಈ 3 ಬೀಕರ್ಗಳ ಪರಿಸ್ಥಿತಿ, 3 ವಿಭಿನ್ನ ಪರಿಸ್ಥಿತಿಗಳಲ್ಲಿ ಬೇರು ಮತ್ತು ಕಾಂಡದ ಬೆಳವಣಿಗೆ ಯಾವ ದಿಕ್ಕಲ್ಲಿ ಇರುತ್ತೆ ಅನ್ನೋದನ್ನ ಈ ಫಲಿತಾಂಶಗಳನ್ನ ನೋಡೋಣ. ಈ ಪ್ರಯೋಗದ ಫಲಿತಾಂಶಗಳಿಂದ 10.23 ಮತ್ತು 10.3 ನಲ್ಲಿ ನಾವು ಗಮನಿಸುವುದೇನೆಂದರೆ, ಸಸ್ಯವನ್ನು ನೇರವಾಗಿ ಇರಿಸಿದಾಗ ಇದರಲ್ಲಿ ಬೇರು ಕೆಳಮುಖವಾಗಿ ಬೆಳೆಯುತ್ತದೆ ಮತ್ತು ಕಾಂಡ ಮೇಲ್ಮುಖವಾಗಿ ಬೆಳೆಯುತ್ತದೆ. ಈ ರೀತಿ ಮೇಲ್ಮುಖವಾಗಿ ಬೆಳೆಯುತ್ತದೆ ಮತ್ತು ಕಾಂಡ ಮೇಲ್ಮುಖವಾಗಿ ಬೆಳೆಯುತ್ತದೆ, ಬೇರು ಕೆಳಮುಖವಾಗಿ ಬೆಳೆಯುತ್ತದೆ. ಸಸ್ಯವನ್ನು ತಲೆಕೆಳಗಾಗಿ ಇರಿಸಿದಾಗ ಬೇರು ಕೆಳಕ್ಕೆ ಬಾಗಿ ಕೆಳಮುಖವಾಗಿ ಬೆಳೆಯುತ್ತದೆ, ಕಾಂಡವು ಬಾಗಿ ಮೇಲ್ಮುಖವಾಗಿ ಬೆಳೆಯುತ್ತದೆ. ನೋಡಿ, ನಾವು ಉಲ್ಟಾ ಇಟ್ಟರು ಸಹ ಅದೇನಾಗುತ್ತೆ, ಬೆಂಡಾಗಿ ಮತ್ತೆ ಏನಾಗ್ತಿದೆ, ಮೇಲ್ಮುಖವಾಗಿ. ನಾವು ಇಲ್ಲಿ ಈ ರೀತಿ ಇಟ್ಟಿದ್ವಿ, ಆದರೆ ಅದು ಹಿಂಗೆ ಬೆಂಡಾಗಿ ಮತ್ತೆ ಮೇಲಕ್ಕೆ ಹೋಗ್ತಾ ಇದೆ. ಗೊತ್ತಾಗ್ತದೆ? ಸಸ್ಯ ಈ ಬೇರು ಅಷ್ಟೇ, ಬೇರು ಸಹ ಏನಾಗಿ ಬೆಂಡಾಗಿ ಒಳಗಡೆ ಬರ್ತಾ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಬೇರು ಯಾವಾಗಲೂ ಕೆಳಮುಖವಾಗಿ ಬೆಳೆಯುತ್ತದೆ, ಕಾಂಡಗಳು ಮೇಲ್ಮುಖವಾಗಿ ಬೆಳೆಯುತ್ತವೆ. ಸಸ್ಯ ಒಂದು ದಿಕ್ಕಿನಿಂದ ಮಾತ್ರ ಸೂರ್ಯನ ಬೆಳಕನ್ನು ಪಡೆದಾಗ ಕಾಂಡವು ಬೆಳಕಿನ ದಿಕ್ಕಿಗೆ ಬೆಳೆಯುತ್ತದೆ. ನೋಡಿ, ಇದರಲ್ಲಿ ಏನಾಗುತ್ತೆ, ನಾವು ಇಲ್ಲಿಟ್ಟಿದ್ದೀವಿ, ಸ್ಟ್ರೈಟಾಗಿ ಇಟ್ಟಿದ್ದೀವಿ. ನೋಡಿ, ಇದರಲ್ಲಿ ಇಟ್ಟಾಗ ಸ್ಟ್ರೈಟಾಗಿ ಇಟ್ಟಿದ್ದೀವಿ, ಬಟ್ ಸೂರ್ಯನ ಬೆಳಕು ಈ ಕಡೆಯಿಂದ ಬರ್ತಾ ಇದೆ. ಅವಾಗ ಏನು ಮಾಡುತ್ತೆ, ಅದು ಸಸ್ಯ ಸೂರ್ಯನ ಬೆಳಕಿನ ಕಡೆಗೆ ಆಕರ್ಷಿತರಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಬೇರು ಕೆಳಮುಖವಾಗಿ ತನ್ನ ಬೆಳವಣಿಗೆಯನ್ನು ಮುಂದುವರಿಸುತ್ತದೆ. ಚಟುವಟಿಕೆ 10.3 ನಲ್ಲೂ ನಡೆದ ನಂತರ ಸಸ್ಯಗಳು ಕಾಂಡಗಳ ಮೇಲ್ಮುಖವಾಗಿ ಬೆಳೆಯುತ್ತವೆ ಮತ್ತು ಬೆಳಕಿನ ದಿಕ್ಕಿನ ಕಡೆಗೆ ಚಲನೆಯನ್ನು ಪ್ರದರ್ಶಿಸುತ್ತವೆ. ಆದರೆ ಸಸ್ಯಗಳು ಬೇರುಗಳು ಕೆಳಮುಖವಾಗಿ ಬೆಳೆಯುತ್ತವೆ ಎಂದು ನಾವು ತೀರ್ಮಾನಿಸಬಹುದು ಅಲ್ವಾ? ಈ ರೀತಿ ನಾವು ಸಸ್ಯಗಳು ಬೆಳವಣಿಗೆ ಹೆಂಗೆ ತೀರ್ಮಾನಿಸುವುದು, ಕಾಂಡಗಳು ಮೇಲ್ಮುಖ ಬೆಳೆಯುತ್ತವೆ, ಬೇರುಗಳು ಕೆಳಮುಖವಾಗಿ ಬೆಳೆಯುತ್ತವೆ ಅಂತ ನಾವು ಅಂದ್ಕೋಬಹುದು. ಗೊತ್ತಾಗ್ತದೆ? ಗ್ರೋತ್ನ ಪ್ಲಾಂಟ್ಸ್ಗಳು ಈ ರೀತಿ ನಿಮಗೊಂದು ಒಂದು ಪಿಕ್ಚರ್ಸ್ನ ನೋಡೋದ್ರಿಂದ ಅಥವಾ ಆ ಡಯಾಗ್ರಾಮ್ಸ್ಗಳು ನೋಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಕ್ಲಾರಿಟಿ ನಿಮಗೆ ಒನ್ ಲೈನರ್ ಬುಕ್ನ ಓದೋದ್ರಿಂದ ಸಿಗಲ್ಲ. ಗೊತ್ತಾಗ್ತಿದೆಯಾ?
ನೆಕ್ಸ್ಟು ಜಗದೀಶ್ ಚಂದ್ರ ಬೋಸ್ ಬಗ್ಗೆ ಹೋದನ. ಇವರು ನಮ್ಮ ಭಾರತೀಯ ವಿಜ್ಞಾನಿಗಳು. ಜಗದೀಶ್ ಚಂದ್ರ ಬೋಸ್ ರವರು 1858ರಿಂದ 1937 ಬದುಕಿದರು. ಸಸ್ಯಗಳಿಂದ ಕೆಲವು ಆಕರ್ಷಕ ಪ್ರಯೋಗಗಳನ್ನು ಮಾಡಿದ ಭಾರತೀಯ ವಿಜ್ಞಾನಿ. ಬೆಳಕು, ಶಾಖ, ವಿದ್ಯುತ್, ಗುರುತ್ವಾಕರ್ಷಣೆಯಂಥ ಪ್ರಯೋಜನಗಳಿಗೆ ಸಸ್ಯಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ದಾಖಲಿಸಲು ಕ್ರೆಸ್ಕೋಗ್ರಾಫ್ ಎಂಬ ಒಂದು ಯಂತ್ರವನ್ನು ನಿರ್ಮಿಸಿದರು. ಈ ಯಂತ್ರದಿಂದ ಸಸ್ಯಗಳು ಎಷ್ಟು ವೇಗವಾಗಿ ಬೆಳೆಯುತ್ತವೆ ಎಂಬುದನ್ನು ಅವರು ಅಳೆಯಬಹುದಾಗಿತ್ತು. ಅಲ್ಲದೆ ಸಸ್ಯಗಳು ಪ್ರಚೋದನೆಗಳನ್ನು ಗ್ರಹಿಸಬಲ್ಲವು ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಬಲ್ಲವು ಎಂದು ಅವರು ತೋರಿಸಿಕೊಟ್ಟರು. ಅಂದರೆ ಸಸ್ಯಗಳ ಬೆಳವಣಿಗೆ ಬಗ್ಗೆ ಏನು ಮಾಡಿದ್ರು, ಅವರು ಒಂದು ರೆಸ್ಪಾಂಡ್ ಯಾವ ರೀತಿ ಮಾಡ್ತವೆ ಸಸ್ಯಗಳು. ಪ್ಲಾಂಟ್ ಕೆನ್ ಸಿ ಸೆನ್ಸ್ ಅಂಡ್ ರೆಸ್ಪಾಂಡ್ ಟು ದಿ ಸ್ಟಿಮ್ಯುಲೈ. ಗೊತ್ತಾಗ್ತದೆ ನಾವು ಏನು ಪ್ರಚೋದನೆ ಕೊಟ್ಟಾಗ ಹೆಂಗೆ ಪ್ರತಿಕ್ರಿಯಿಸ್ತೇವೆ ಅಂತ ಅನ್ನೋದು. ಅದಕ್ಕೆ ಕ್ರೆಸ್ಕೋಗ್ರಾಫ್ನ ಕಂಡುಹಿಡಿದ್ರು. ಅದರಿಂದ ಏನು ಮೆಜರ್ ಮಾಡಬಹುದಿತ್ತು, ಹೌ ಪ್ಲಾಂಟ್ ರೆಸ್ಪಾಂಡ್ ಟು ದಿ ಸ್ಟಿಮ್ಯುಲೈ, ಲೈಕ್ ಲೈಟ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿಗೆ ಯಾವ ರೀತಿ ಅವು ಸ್ಟಿಮ್ಯುಲೇಟ್ ಆಗ್ತವೆ ಅನ್ನೋದನ್ನ ಏನು ಮಾಡಿದ್ರು, ಕಂಡುಹಿಡಿದ್ರು. ಜಗದೀಶ್ ಚಂದ್ರ ಬೋಸ್, ಜೆ.ಸಿ. ಬೋಸ್ ಅಂತ ಕರೀತಾರೆ. ಒಂದು ಸಸ್ಯದ ಜೀವನ ಚಕ್ರ. ಒಂದು ಸಸ್ಯ ಯಾವ ರೀತಿ ಜೀವನ ಚಕ್ರವನ್ನು ಈ ರೀತಿ ಒಂದು ಲೈಫ್ ಸೈಕಲ್ ಯಾವ ರೀತಿ ಇರುತ್ತೆ. ಲೈಫ್ ಸೈಕಲ್ ಆಫ್ ಎ ಪ್ಲಾಂಟ್ ಅಂದ್ರೆ ಯಾವ ರೀತಿ ಹುಟ್ಟುತ್ತೆ, ಯಾವ ರೀತಿ ಸಾಯುತ್ತೆ ಅನ್ನೋರ್ಗು ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟು ಮೊಳಕೆಯೊಡೆಯಲು ಅಗತ್ಯವಾದ ಪರಿಸ್ಥಿತಿಗಳ ಬಗ್ಗೆ ಮತ್ತು ಸಸ್ಯಗಳು ಹೇಗೆ ಬೆಳೆಯುತ್ತವೆ ಮತ್ತು ಚಲನೆಯನ್ನು ಪ್ರದರ್ಶಿಸುತ್ತವೆ ಎಂಬುದರ ಬಗ್ಗೆ ನಾವು ಕಲಿತಿದ್ದೇವೆ. ಒಂದು ಸಸ್ಯ ತನ್ನ ಜೀವನಮಾನದಲ್ಲಿ ತೋರುವ ಬದಲಾವಣೆಗಳನ್ನು ನಾವೀಗ ಅನ್ವೇಷಿಸೋಣ. ಅಂದರೆ ಒಂದು ಲೈಫಲ್ಲಿ ಸೈಕಲಲ್ಲಿ ಏನೇನು ಹಂತಗಳನ್ನ ದಾಟುತ್ತೆ ಸಸ್ಯ ಅನ್ನೋದ್ರ ಬಗ್ಗೆ ತಿಳ್ತಾ ಹೋಗೋಣ. ಒಂದು ಉರುಳಿ ಬೀಜವನ್ನು ನೆಟ್ಟು ಅದರ ಬೆಳವಣಿಗೆ ಸೂಕ್ತ ಪರಿಸ್ಥಿತಿಯನ್ನು ಒದಗಿಸಿ 3 ತಿಂಗಳ ಕಾಲ ನಿಯತವಾಗಿ ಗಮನಿಸಿ. 3 ತಿಂಗಳು ಅದನ್ನು ಬೆಳೆಸಿ. ಯಾವುದೇ ಸಮಯದಲ್ಲಿ ಏನೇ ಬದಲಾವಣೆ ಗೋಚರಿಸಿದಾಗ ನಿಮ್ಮ ಅವಲೋಕನಗಳನ್ನು ಪಟ್ಟಿ ಮಾಡಿ. ಯಾವುದೇ ಬದಲಾವಣೆಯನ್ನು ಗಮನಿಸಿದ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರ ಬರಿ. ಅಂದರೆ ದಿನಾಂಕಗಳ ಆಧಾರದ ಮೇಲೆ ನೀವು ಈ ದಿನಾಂಕದಲ್ಲಿ ಇದಾಯಿತು, ಈ ದಿನಾಂಕದಲ್ಲಿ ಹೂ ಬಿಡ್ತು, ಈ ದಿನಾಂಕದಲ್ಲಿ ಮೊಳಕೆ ಹೊಡಿತು, ಈ ದಿನಾಂಕದಲ್ಲಿ ಅದು ಕಾಯಿ ಆಯಿತು ಅಂತ ನೀವು ಬರೀಬೇಕು. ಯಾವುದೇ ಬದಲಾವಣೆ ಉಂಟಾಗಲು ಅದು ಎಷ್ಟು ಸಮಯ ತೆಗೆದುಕೊಂಡಿದ್ದು ನೀವು ಗಮನಿಸಿದ ವಿವಿಧ ಬದಲಾವಣೆಗಳ ರೇಖಾಚಿತ್ರಗಳನ್ನು ಕೋಷ್ಟಕ 10 ಪಾಯಿಂಟಲ್ಲಿ ಬರೆಯಿರಿ. ಎಷ್ಟು ದಿನಗಳ ನಂತರ ಮೊದಲ ಹೂವು ಕಾಣಿಸಿಕೊಂಡಿತು. ಹೂವಿನ ಕೆಲವು ಭಾಗಗಳು ಒಣಗಿದ ನಂತರ ನೀವು ಮತ್ತಷ್ಟು ಬೆಳವಣಿಗೆ ನೋಡಬಹುದೇ. ಹೂವಿನ ಉಳಿದ ಭಾಗಗಳು ಯಾವ ರಚನೆಯಲ್ಲಿ ಬೆಳೆಯುತ್ತವೆ. ಹೂವಿನಿಂದ ಕಾಯಿ ಅಥವಾ ಹಣ್ಣು ಬೇರೆಯಾಗುವುದು ನೀವು ಗಮನಿಸಬಹುದೇ. ಬೀಜಗಳನ್ನು ಹೊಂದಿರುವ ಹಣ್ಣುಗಳು ರೂಪುಗೊಂಡ ನಂತರ ಸಸ್ಯಕ್ಕೆ ಏನಾಗುತ್ತದೆ. ಈ ರೀತಿ ದಿನಾಂಕ ಆಗ್ತಾ ಅಂದ್ಬಿಟ್ಟು ಅದು ಏನೇನಾಯಿತು ಅಂತ ರೇಖಾಚಿತ್ರಗಳನ್ನ ಸಹ ಬರೀರಿ. ನೆಕ್ಸ್ಟು 10.4ರಲ್ಲಿ ಉರುಳಿ ಸಸ್ಯದ ಬೆಳವಣಿಗೆ ಸಂಬಂಧಿಸಿ ನೀವು ದಾಖಲಿಸಿದ ಅವಲೋಕನಗಳನ್ನು ನೋಡಿ. ಹಣ್ಣುಗಳು ರೂಪುಗೊಂಡ ನಂತರ ನೀವು ಯಾವ ಬದಲಾವಣೆಯನ್ನು ಗಮನಿಸುತ್ತೀರಿ. ನೀವು ನಿರಂತರ ನೀರು ಹಾಕಿದರೂ ಸಸ್ಯವು ಹಳದಿಯಾಗುವುದೇ ಅಥವಾ ಒಣಗುತ್ತದೆಯೇ. ನಿಮ್ಮ ಉರುಳಿ ಸಸ್ಯದಿಂದ ಪಡೆದ ಬೀಜಗಳನ್ನು ಬಿತ್ತನೆ ಮಾಡಿ. ಬೀಜಗಳು ಹೊಸ ಪೀಳಿಗೆ ಉರುಳಿ ಸಸ್ಯಗಳಿಗೆ ಬೆಳೆಯುತ್ತವೆ ಎಂಬುದನ್ನು ಪರೀಕ್ಷಿಸಿ. ಗೊತ್ತಾಗ್ತಿದೆ. ಕೋಷ್ಟಕ 10.4ರಲ್ಲಿ ನೀವು ಚಿತ್ರಿಸಿರುವ ರೇಖಾಚಿತ್ರಗಳನ್ನು ಮುದ್ರಿತ 10.4 ಹೋಲಿಸಿ. ಗೊತ್ತಾಗ್ತಿದೆ. ಅಂದರೆ ನೀವು ಮಾಡಿರೋದು ಮತ್ತು ಈ ಒಂದು ಚಿತ್ರ ಕೊಟ್ಟಿರೋದು ಕಂಪೇರ್ ಮಾಡಿ ಎರಡು ಸೇಮ್ ಇದೆಯಾ ಅಂತ. ಬೀಜವು ಎಳೆಯ ಸಸ್ಯವಾಗಿ ಬೆಳೆಯುತ್ತದೆ. ಗೊತ್ತಾಗ್ತಿದೆಯಾ ನೋಡಿ. ಬೀಜವು ಎಳೆ ಸಸ್ಯವಾಗಿ ಬೆಳೆಯುತ್ತದೆ ಹಾಗೂ ಹೂಗಳು ಮತ್ತು ಹಣ್ಣುಗಳನ್ನು ಉತ್ಪಾದಿಸಲು ಪಕ್ವಗೊಳ್ಳುತ್ತದೆ. ಗೊತ್ತಾಗ್ತಿದೆ. ಈ ಪ್ರಕರಣದಲ್ಲಿ ಬಲಿತ ಬೀಜಗಳನ್ನು ಹೊಂದಿರುವ ಕಾಯಿ ಹೊಸ ಪೀಳಿಗೆ ಉರುಳಿ ಸಸ್ಯಗಳಿಗೆ ಬೆಳೆಯುತ್ತದೆ. ಒಂದು ಬೀಜವು ಸಸ್ಯವಾಗಿ ಗೊತ್ತಾಗ್ತಿದೆಯಾ ನೋಡಿ. ಒಂದು ಬೀಜವು ಸಸ್ಯವಾಗಿ ನಂತರ ಮುಂದಿನ ಪೀಳಿಗೆಯ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ಸಸ್ಯದ ಜೀವನ ಚಕ್ರ ಅಂತ ಕರಿತೀವಿ ನಾವು. ಏನು ನೋಡಿ, ವೆರಿ ಇಂಪಾರ್ಟೆಂಟ್. ಒಂದು ಬೀಜವು ಸಸ್ಯವಾಗಿ ನಂತರ ಮುಂದಿನ ಪೀಳಿಗೆ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ಜೀವನ ಚಕ್ರ, ಲೈಫ್ ಸೈಕಲ್ ಆಫ್ ಎ ಪ್ಲಾಂಟ್ ಅಂತ ಕರಿತೀವಿ. ಎಲ್ಲಿವರೆಗೆ ಕರಿತೀವಿ ನಾವು ಅಂತಂದ್ರೆ ದ ಎಂಟೈರ್ ಪ್ರೋಸೆಸ್ ಫ್ರಮ್ ಸೀಡ್ ಟು ಪ್ಲಾಂಟ್ ಅಂಡ್ ದೆನ್ ಟು ದಿ ನೆಕ್ಸ್ಟ್ ಜನರೇಷನ್ ಆಫ್ ಸೀಡ್ ಇಸ್ ಕಾಲ್ಡ್ ದಿ ಲೈಫ್ ಸೈಕಲ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ. ಅಗತ್ಯವಿರುವ ಎಲ್ಲ ಪರಿಸ್ಥಿತಿಗಳ ಲಭ್ಯತೆ ನಂತರ ಒಂದು ಸಸ್ಯವು ತನ್ನ ಬೆಳವಣಿಗೆಯನ್ನು ನಿಲ್ಲಿಸಿದಾಗ ಅದರ ಜೀವನದ ಎಲ್ಲ ಚಟುವಟಿಕೆ ಕ್ರಮೇಣಗೊಂಡಾಗ ಆ ಸಸ್ಯವನ್ನು ಸತ್ತಿದೆ ಎಂದು ನಾವು ಪರಿಗಣಿಸುತ್ತೇವೆ. ಅಂದರೆ ಆ ಲೈಫ್ ಸೈಕಲಲ್ಲಿ ಎಲ್ಲ ಹಂತಗಳನ್ನ ದಾಟಿದ ಮೇಲೆ ಅದು ಸಸ್ಯ ಸತ್ತಿದೆ ಅಂತ ನಾವು ಹೇಳ್ತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ. ಇಲ್ಲಿ ಫಸ್ಟ್ನೇ ಅಂತ ಒಂದು ಬೀಜ ಇದೆ. ಇದು ಎಂಟೈರ್ ಚಿತ್ರ ಇಂಪಾರ್ಟೆಂಟು. ಆಮೇಲೆ ಮೊಳಕೆ ಹೊಡೆದಿದೆ, ಆಮೇಲೆ ಎಲೆಗಳನ್ನ ಬಿಟ್ಟಿದೆ, ಆಮೇಲೆ ಹೂವಾಗಿದೆ, ಆಮೇಲೆ ಬೀಜಗಳನ್ನ ಬಿಟ್ಟಿದೆ, ಮತ್ತು ಅದು ಬೀಜಗಳು ಬಾಡಿದೆ, ನೆಕ್ಸ್ಟು ಸತ್ತಿದೆ. ಈ ರೀತಿ ಏನಾಗುತ್ತೆ, ಎರಡು ಮತ್ತು ಹೊಸ ಒಂದು ಜನರೇಷನ್ಗೆ ಅದು ಬೀಜವಾಗಿ ಮಾರ್ಪಟ್ಟಿದೆ. ಇದನ್ನ ಏನಂತ ಕರಿತೀವಿ, ಉರುಳಿ ಸಸ್ಯದ ಜೀವನ ಚಕ್ರ ಏನಂತ ಕರಿತೀವಿ, ಲೈಫ್ ಸೈಕಲ್ ಆಫ್ ಎ ಸೀಡ್, ಜರ್ಮಿನೇಷನ್ ಆಫ್ ಸೀಡ್, ಲೈಫ್ ಸೈಕಲ್ ಆಫ್ ಎ ಬೀನ್ ಪ್ಲಾಂಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ. ನಾವು ಪ್ರಾಣಿಗಳ ಜೀವನ ಚಕ್ರವನ್ನು ನೋಡೋಣ. ನಾವು ಸಸ್ಯ ಜೀವದ ಚಕ್ರದ ಬಗ್ಗೆ ಈಗಾಗಲೇ ಕಲಿತಿದ್ದೇವೆ. ಒಂದು ಸಸ್ಯವು ತನ್ನ ಜೀವನ ಚಕ್ರದಲ್ಲಿ ಅನೇಕ ಬದಲಾವಣೆಗಳೊಂದಿಗೆ ಬೆಳಗುತ್ತೆ ಎಂದು ನಾವು ನೋಡಿದ್ದೇವೆ. ಕಾಲಾಂತರದಲ್ಲಿ ಪ್ರಾಣಿಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ. ಅವುಗಳ ಮರಿಗಳು ರೇಖಾಚಿತ್ರಗಳನ್ನು ಬಿಡಿಸಿ ಮತ್ತು ಹೆಸರಿಸಿ. ಸೊಳ್ಳೆ ಜೀವನ ಚಕ್ರ ನೋಡಿ. ಈಗ ನಾವು ಏನು ಮಾಡ್ತೀವಿ, ಲೈಫ್ ಸೈಕಲ್ ಆಫ್ ಎ ಮಸ್ಕಿಟೋ ನೋಡೋಣ. ಗೊತ್ತಾಗ್ತಿದೆಯಾ. ಈಗ ಲೈಫ್ ಸೈಕಲ್ ಆಫ್ ಅನಿಮಲ್ಸ್ ಅಲ್ಲಿ ಅದರ ಎಕ್ಸಾಂಪಲ್ ತಗೊಂಡಿದ್ದಾರೆ. ಒಂದು ಸೊಳ್ಳೆ ಯಾವ ರೀತಿ ಜೀವನ ಚಕ್ರನ ಉಂಟು ಮಾಡುತ್ತೆ. ಸೊಳ್ಳೆಗಳು ನಮ್ಮ ಸುತ್ತಲೂ ಗುಯಿಂಗುಡುವುದು ನಮ್ಮೆಲ್ಲರ ಸಾಮಾನ್ಯ ಅನುಭವವಾಗಿದೆ. ಹೆಣ್ಣು ಸೊಳ್ಳೆಗಳು ರಕ್ತ ಇರುವ ಕೀಟಗಳಾಗಿದ್ದು ಮಲೇರಿಯಾ, ಡೆಂಗು, ಚಿಕನ್ ಗುನ್ಯದಂಥ ಹಲವಾರು ರೋಗಗಳನ್ನು ಹರಡುತ್ತವೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವ್ಯಾವು.
ರಕ್ತ ಏರುವ ಕೀಟಗಳು ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾ ಹಲವಾರು ರೋಗಗಳನ್ನು ಹರಡುತ್ತವೆ. ಇದಕ್ಕೆ ಸೊಳ್ಳೆಯ ಸಂತಾನೋತ್ಪತ್ತಿಯನ್ನು ತಡೆಗಟ್ಟಬೇಕು. ಯಾಕೆ ಅಂತಂದರೆ ಅದರಿಂದ ಕಾಯಿಲೆಗಳು ಉಂಟಾಗುತ್ತೆ. ಇನ್ನು ನೀವು ಪತ್ರಿಕೆಗಳ, ಶಾಲಾ ಸೂಚನಾ ಫಲಕಗಳು, ಜಾಗೃತಿ ಅಭಿಯಾನಗಳಿಂದ ಕಲಿತಿರಬಹುದು. ನಮ್ಮ ಸುತ್ತಮುತ್ತಲಿನ ಇಲ್ಲಿ ನೀರು ನಿಲ್ಲಲು ಅವಕಾಶ ನೀಡದಂತೆ ನಮಗೆ ಸಲಹೆ ನೀಡಲಾಗಿದೆ. ಏಕೆ? ನಿಂತ ನೀರಿಗೆ ಮೊಟ್ಟೆ ಇಡುವ ಸಸ್ಯಗಳೊಂದಿಗೆ ಏನಾದರೂ ಸಂಬಂಧವಿದೆಯೇ? ಗೊತ್ತಾಗ್ತಿದೆಯಾ? ನೋಡಿ, ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ನಿಂತ ನೀರಿದೆ ಎಂಬುದನ್ನು ಪರೀಕ್ಷಿಸಲು ಸುರಕ್ಷಾ ಪರಿಶೋಧನೆ ನಡೆಸಿ. ಲಭ್ಯವಿದ್ದರೆ ಸಣ್ಣ ಜೀವಿಗಳನ್ನು ಗಮನಿಸಲು ಕೈ ಮೊಸರವನ್ನು ಕೊಂಡೊಯ್ಯಿರಿ. ಅಂದರೆ ಒಂದು ಇದನ್ನು ತಗೊಂಡೋಗಿ, ಇನ್ನು ಮ್ಯಾಗ್ನಿಫಿಕೇಶನ್ ಲೆನ್ಸ್ ತಗೊಂಡೋದ್ರೆ ನಿಮ್ಗೆ ಅಟ್ಲೀಸ್ಟ್ ಗೊತ್ತಾಗ್ತಿದೆಯಾ ಮ್ಯಾಗ್ನಿಫಿಕೇಶನ್ ಲೆನ್ಸ್ನ ಮಾಡೋಕ್ಕೆ. ನಿಂತ ನೀರು ಸಂಗ್ರಹವಾಗಿರುವ ಕೆಲವು ಸಾಮಾನ್ಯ ಸಸ್ಯಗಳೆಂದರೆ ನೀರಿನ ಕೂಲರ್ಗಳು, ಹೂಕುಂಡಗಳು, ಯಾವುದೇ ತೆರೆದ ಪಾತ್ರೆ, ಉಳುವಿನಂಥ 2 ವಿಭಿನ್ನ ರೀತಿಯ ಜೀವಿಗಳನ್ನು ನೀವು ಕಾಣಬಹುದು. ಅವು ಸೊಳ್ಳೆಯ ಬೆಳವಣಿಗೆಯ ಸಮಯದಲ್ಲಿ ಕಂಡುಬರುವ ಲಾರ್ವಾ ಮತ್ತು ಪ್ಯೂಪಾ. ವೆರಿ ಇಂಪಾರ್ಟೆಂಟ್. ಈ ಪ್ಯೂಪಾ ಆದ್ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಪ್ಯೂಪಾ ಗೊತ್ತಾಗ್ತಿದೆಯಾ? ಏನಂದರೆ ಯು ಮೇ ಫೈಂಡ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವಾರ್ಮ್ ಲೈಕ್ ಕ್ರಿಯೇಚರ್ಸ್ ಇನ್ ದ ಫಿಗರ್. ದೇ ಆರ್ ಲಾರ್ವಾ ಅಂಡ್ ಪ್ಯೂಪಾ. ಗೊತ್ತಾಗ್ತಿದೆ. 2 ಡಿಸ್ಟಿಂಕ್ಟ್ ಲೈಫ್ ಸ್ಟೇಜಸ್. ಗೊತ್ತಾಗ್ತಿದೆ. ಇವು ಒಂದು ಪ್ಯೂಪಾ ಅಂದರೆ ಈ ಥರ ಇರುತ್ತೆ, ಲಾರ್ವಾ ಅಂದರೆ ಈ ರೀತಿ ಇರುತ್ತೆ. ಇವೆರಡನ್ನು ಒಬ್ಸರ್ವ್ ಮಾಡಿರ್ತೀರ. ಎಕ್ಸಾಮಲ್ಲಿ ಈ ಪ್ಯೂಪಾದ ಬಗ್ಗೆ ಕ್ವಶನ್ಸ್ ಕೇಳಿದರೆ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಬರುತ್ತೆ. ಗೊತ್ತಾಗ್ತದೆ. ಸೊಳ್ಳೆ ಬೆಳವಣಿಗೆಯ ಸಮಯದಲ್ಲಿ ಕಂಡುಬರುವ ಲಾರ್ವಾ ಮತ್ತು ಪ್ಯೂಪಾ ಎರಡು ನಿರ್ದಿಷ್ಟ ಜೀವಿಗಳ ಜೀವನದ ಹಂತಗಳು. ಒಂದು ವೇಳೆ ನೀವು ಲಾರ್ವಾ ಮತ್ತು ಪ್ಯೂಪಾವನ್ನು ಗಮನಿಸಿದರೆ ನಿಮ್ಮ ಶಿಕ್ಷಕರಿಗೆ ವರದಿ ಮಾಡಿ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟಲು ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಶಿಕ್ಷಕರು ಮತ್ತು ಸಹಪಾಠಿಗಳನ್ನು ಚರ್ಚಿಸಿ. ನೀವು ಲಾರ್ವಾ ಮತ್ತು ಪ್ಯೂಪಾಗಳ ಆಕಾರದಲ್ಲಿ ಯಾವ ವ್ಯತ್ಯಾಸವನ್ನು ಗಮನಿಸಿ. ಈ ರೀತಿ ಇರುತ್ತೆ ಪ್ಯೂಪಾ ಮತ್ತು ಈ ರೀತಿ ಲಾರ್ವಾ ಇರುತ್ತೆ. ಗೊತ್ತಾಗ್ತಿದೆಯಾ? ನಿಂತ ನೀರಿನ ಆಕಾರದಲ್ಲಿರುವ ಸೊಳ್ಳೆಗಳ ಮತ್ತು ಲಾರ್ವಾ ಮತ್ತು ಪ್ಯೂಪಾಗಳ ಒಂದು ಆಕಾರವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಈ ರೀತಿ ಇರ್ತವೆ. ನೀರಿನ ಆಕಾರಗಳಲ್ಲಿ ಕಂಡುಬರುವ ಸೊಳ್ಳೆ, ಲಾರ್ವಾಗಳು ಮತ್ತು ಪ್ಯೂಪಾಗಳು ಪದೇ ಪದೇ ನೀರಿನ ಮೇಲ್ಮೈಗೆ ಬರುತ್ತವೆ. ಇದಕ್ಕೆ ಕಾರಣವೇನಿರಬಹುದು? ನೀರಿನಲ್ಲಿ ವಾಸಿಸುವ ಸೊಳ್ಳೆ, ಲಾರ್ವಾಗಳು ಮತ್ತು ಪ್ಯೂಪಾಗಳಿಗೆ ಉಸಿರಾಡಲು ಗಾಳಿ ಅಗತ್ಯವಿದೆ. ಅವುಗಳು ಗಾಳಿಗಾಗಿ ನೀರಿನ ಮೇಲ್ಮೈಗೆ ಚಲಿಸುತ್ತವೆ. ಗೊತ್ತಾಗ್ತಿದೆ. ಸೊಳ್ಳೆಯ ಜೀವನ ಚಕ್ರಕ್ಕೆ ಡ್ಯೂಟಿ ಮಾಡಬಹುದೇ? ನನ್ನ ತಾಯಿ ನಿಂತ ನೀರಿನ ಮೇಲೆ ಸೀಮೆಎಣ್ಣೆ ಸಿಂಪಡಿಸುವುದನ್ನು ನೋಡಿದ್ದೇನೆ. ಅವು ಏಕೆ ಹಾಗೆ ಮಾಡುತ್ತಾಳೆ? ನೋಡಿ, ಒಂದು ಏನಾಗುತ್ತೆ, ಯಾವುದೇ ಒಂದು ನಿಂತ ನೀರು ಒಂದು ಸರ್ಫೇಸ್ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ ಒಂದು ನೀರಿನಿಂದ. ಅದ್ರ ಮೇಲೆ ಏನಾದರೂ ನಾವು ಸೀಮೆಎಣ್ಣೆ ಅಥವಾ ಆಯಿಲ್ ಹಾಕಿದಾಗ ಆ ಸರ್ಫೇಸ್ ಟೆನ್ಷನ್ ಡಿಸ್ಟರ್ಬ್ ಆಗುತ್ತೆ. ಆ ಸರ್ಫೇಸ್ ಟೆನ್ಷನ್ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ಸೊಳ್ಳೆಗಳು ಅದ್ರ ಮೇಲೆ ಮರಿ ಇಡಲು ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಆ ಸೊಳ್ಳೆಯ ಜೀವನ ಚಕ್ರ ಆಗಲ್ಲ. ಅವಾಗ ನಾವು ಸೇಫ್ ಆಗಿರ್ಬೋದು, ಸೊಳ್ಳೆಗಳ ಉತ್ಪತ್ತಿನ ಕಡಿಮೆ ಮಾಡ್ಬೋದು. ಇದನ್ನ ಸರ್ಫೇಸ್ ಟೆನ್ಷನ್ ನೋಡಿ. ಒಂದು ಏನಾಗುತ್ತೆ ಕಾನ್ಸೆಪ್ಟು, ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಗೊತ್ತಾಗ್ತದೆ. ಓವರ್ಲ್ಯಾಪ್ ಅಂತ ಕರೀತಾರೆ. ನಿಮಗೆ ಇದು ಅರ್ಥ ಆಗಬೇಕು ಯಾಕೆ ಸೀಮೆಣ್ಣೆ ಹಾಕ್ತಾರೆ ಅಂತಂದ್ರೆ. ಸೀಮೆಣ್ಣೆಯು ನೀರಿನ ಮೇಲ್ಮೈ ಮೇಲೆ ತೆಳುವಾದ ಪದರವನ್ನು ರೂಪಿಸುತ್ತದೆ. ಈ ಪದರವು ನೀರನ್ನು ಗಾಳಿಯಿಂದ ಬೇರ್ಪಡಿಸಿ ಲಾರ್ವಾಗಳು ಮತ್ತು ಪ್ಯೂಪಾಗಳಿಗೆ ಉಸಿರಾಡಲು ಗಾಳಿ ಸಿಗದಂತೆ ಮಾಡುತ್ತದೆ. ಇದರ ಪರಿಣಾಮವಾಗಿ ಅವುಗಳು ಸಾಯುತ್ತವೆ. ಗೊತ್ತಾಗ್ತಿದೆಯಾ? ಅಂದರೆ ಒಂದು ಏನು ಲೇಯರ್ನ ಸೃಷ್ಟಿ ಮಾಡಿ ಆ ಲೇಯರ್ನ ಏನು ಮಾಡ್ತವೆ, ಗಾಳಿ ಮತ್ತು ನೀರು ಸಿಗದಂಗೆ ಇವು ಮಾಡ್ತವೆ ಆ ಒಂದು ಲೇಯರ್. ಗೊತ್ತಾಗ್ತಿದೆಯಾ? ನಾವು ಒಂದು ಆಸಕ್ತಿದಾಯಕ ಒಗ್ಗಟ್ಟನ್ನು ಬಗೆಹರಿಸೋಣ. ಮೊಟ್ಟೆ ನಂತರ ಯಾವ ಲಾರ್ವಾ ಅಥವಾ ಪ್ಯೂಪಾ ಬರುತ್ತದೆ ಎಂದು ನಿಮಗೆ ನಿರ್ಧರಿಸುತ್ತೀರಿ. ಲಾರ್ವಾಗಳು ಮತ್ತು ಪ್ಯೂಪಾಗಳನ್ನು ಹೊಂದಿರುವ ಕೊಚ್ಚೆ ನೀರು ಇರುವ ಪಾತ್ರ ನಿಮಗೆ ನೀಡಲಾಗಿದೆ. ಹಂತಗಳ ಸರಿಯಾದ ಅನುಕ್ರಮಗಳನ್ನು ಕಂಡುಹಿಡಿಯಲು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿದೆ. ಅವಧಿ ವಿನ್ಯಾಸಗೊಳಿಸಿದ ಈ ಕೆಳಗಿನ ಸಹಾಯವನ್ನು ನಿಮ್ಮ ಚಟುವಟಿಕೆ ರಚಿಸಲು ತೆಗೆದುಕೊಳ್ಳಬಹುದು. ನನ್ನ ಬಳಿ ಸೊಳ್ಳೆಯ ಲಾರ್ವಾ ಮತ್ತು ಪ್ಯೂಪಾಗಳನ್ನು ಹೊಂದಿರುವ ನೀರಿನ ಪಾತ್ರ ಇದೆ. ನಾನು ನೀರಿನ ಪಾತ್ರೆಯಿಂದ 4 ರಿಂದ 5 ಲಾರ್ವಾ ಮತ್ತು ಪ್ಯೂಪಾಗಳನ್ನು 2 ಪ್ರತ್ಯೇಕ ಪಾತ್ರಗಳಲ್ಲಿ ತೆಗೆದುಕೊಳ್ಳುತ್ತೇನೆ. ಅವು ಮುಂದಿನ ಹಂತಕ್ಕೆ ಬದಲಾಗುವುದನ್ನು ನಾವು ಪ್ರತಿದಿನ ಗಮನಿಸುತ್ತೇನೆ. ಲಾರ್ವಾಗಳು ಪ್ಯೂಪಾಗೆ ಬದಲಾದರೆ ಲಾರ್ವಾ ಹಂತವು ಪ್ಯೂಪನ ಹಂತಕ್ಕಿಂತ ಮೊದಲು ಬರುತ್ತದೆ ಎಂದು ತಿಳಿಯಬಹುದು. ಅಥವಾ ಪ್ಯೂಪಾ ಲಾರ್ವಾಗಾಗಿ ಬದಲಾದರೆ ಪ್ಯೂಪವನ್ನು ಮೊದಲ ಹಂತ ಎಂದು ಪರಿಗಣಿಸಬಹುದು. ಯಾವ ಪಾತ್ರೆಯಲ್ಲಿ ಸೊಳ್ಳೆ ಮೊದಲು ಕಾಣಿಸುತ್ತದೆ ಎಂಬುದನ್ನು ನೋಡಲು ನಾನು 2 ಪಾತ್ರಗಳನ್ನು ದಿನಾಲೂ ಗಮನಿಸುತ್ತಲೇ ಇರುತ್ತೇನೆ. ಈ ಅವಲೋಕನಗಳು ಬೆಳವಣಿಗೆ ಸರಿಯಾದ ಅನುಕ್ರಮದಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಲಾರ್ವಾ ಫಸ್ಟ್ ಬರುತ್ತಾ ಪ್ಯೂಪಾ ಫಸ್ಟ್ ಬರುತ್ತಾ ಅಂತ ಕಂಡುಹಿಡಿಯಕ್ಕೆ ಇರೋ ಪ್ರಯೋಗ ಮಾಡ್ತಾರೆ. ಇದೆಲ್ಲ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಅರ್ಥ ಮಾಡ್ಕೊಳ್ಳಿ, ಓದಿ ಅಷ್ಟೇ. ಈಗ ಲಾರ್ವಾ ಮತ್ತು ಪ್ಯೂಪಾಗಳನ್ನು ಹೊಂದಿರುವ ಕೊಚ್ಚೆ ನೀರಿನ ತುಂಬಿದ ಪಾತ್ರೆ ನಿಮಗೆ ನೀಡಲಾಗಿದೆ ಎಂದು ಭಾವಿಸೋಣ. ಅವುಗಳನ್ನು ಪಾತ್ರೆಯಿಂದ ಬೇರ್ಪಡಿಸದೆ ಎರಡರಲ್ಲಿ ಯಾವ ಹಂತವು ಮುಂದಿನ ಹಂತಕ್ಕೆ ಬದಲಾಗುತ್ತದೆ ಎಂಬುದನ್ನು ನಿರ್ಧರಿಸಲು ನೀವು ಚಟುವಟಿಕೆಯನ್ನು ಹೇಗೆ ವಿನ್ಯಾಸಗೊಳಿಸುತ್ತೀರಿ? ನೋಡಿ, ಈ ರೀತಿ ಏನಾಗುತ್ತೆ, ಫಸ್ಟ್ ಮೊಟ್ಟೆ ಇಡುತ್ತೆ ಒಂದು ಸೊಳ್ಳೆ. ಅದೇನಾಗುತ್ತೆ, ಫಸ್ಟ್ 2ನೇ ಹಂತ ಲಾರ್ವಾ ಬರುತ್ತೆ, 3ನೇ ಹಂತ ಪ್ಯೂಪಾ ಬರುತ್ತೆ, 4ನೇ ಹಂತ ಪ್ರೌಢ ಆಗುತ್ತೆ. ನೋಡಿ, ಈ ರೀತಿ ಸೈಕಲ್ಲು ಉಂಟಾಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನ ಅರ್ಥ ಅವು ನೀವೇನೋ ಹೊಡೆದನ್ನ ಸಾಯಿಸಿದ್ರೆ ಸತ್ತೋಗುತ್ತದೆ. ಗೊತ್ತಾಗ್ತಿದೆಯಾ? ಸೊಳ್ಳೆ ಜೀವನ ಚಕ್ರದ ಹಂತದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸೊಳ್ಳೆಗಳು ತಮ್ಮ ಜೀವನ ಚಕ್ರದಲ್ಲಿ 4 ಹಂತಗಳ ಮೂಲಕ ಹಾದು ಹೋಗುತ್ತವೆ. ಮೊಟ್ಟೆ, ಲಾರ್ವಾ, ಪ್ಯೂಪಾ, ಪ್ರೌಢ. ಇದನ್ನ ನೀವು ತಿಳ್ಕೊಂಡಿರಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಬೇಕಾದ್ರೆ ಇದನ್ನ ಎಕ್ಸಾಮಲ್ಲಿ ಕೇಳ್ಬೋದು. ಗೊತ್ತಾಗ್ತಿದೆಯಾ? ಮೊಸ್ಕಿಟೋ ಒಂದು ಲೈಫ್ ಸೈಕಲಲ್ಲಿ ಯಾವ ಹಂತಗಳನ್ನ ನೀವು ನೋಡ್ತೀರಾ ಅಂತ ನೀವು ಕೇಳಿದಾಗ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಬೇಕಾದ್ರೆ ಒಂದು ಫಸ್ಟ್ ಸ್ಟೇಜ್ ಏನು ಎಗ್ ಇರುತ್ತೆ, ಸೆಕೆಂಡ್ ಸ್ಟೇಜ್ ಲಾರ್ವಾ, 3ನೇ ಸ್ಟೇಜು ಪ್ಯೂಪಾ, 4ನೇ ಸ್ಟೇಜು ಅಡಲ್ಟ್ ಮೊಸ್ಕಿಟೋ. ಗೊತ್ತಾಗ್ತಿದೆಯಾ? ನೆಕ್ಸ್ಟು, ಪ್ಯೂಪದಿಂದ ಹೊರಬಂದ ಪ್ರೌಢ ಸೊಳ್ಳೆ ನೀರಿನ ಮೇಲ್ಮೈ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುತ್ತದೆ, ನಂತರ ಹಾರುತ್ತದೆ. ಪ್ರೌಢ ಸೊಳ್ಳೆಯು 10 ರಿಂದ 15 ದಿನಗಳವರೆಗೆ ಬದುಕಬಲ್ಲದು. ಸೊಳ್ಳೆಯು ಮೊಟ್ಟೆಯಾಗಿ
ತನ್ನ ಜೀವನವನ್ನು ಪ್ರಾರಂಭಿಸುತ್ತದೆ. ಮೊಟ್ಟೆಯು ಲಾರ್ವಾ ಆಗಿ ಬೆಳೆಯುತ್ತದೆ, ಲಾರ್ವಾ ಪ್ಯೂಪ ಆಗಿ ಬೆಳೆಯುತ್ತದೆ ಮತ್ತು ಪ್ಯೂಪ ಪ್ರೌಢ ಸೊಳ್ಳೆಯಾಗಿ ರೂಪಾಂತರಗೊಳ್ಳುವುದನ್ನು ನಾವು ನೋಡಿದ್ದೇವೆ. ಪ್ರೌಢ ಹೆಣ್ಣು ಸೊಳ್ಳೆ ನೇರವಾಗಿ ನೀರಿನ ಮೇಲೆ ಅಥವಾ ನೀರಿನ ಹತ್ತಿರದ ಮೊಟ್ಟೆಗಳನ್ನು ಇಡುತ್ತದೆ. ಈ ಜೀವನ ಚಕ್ರವು ಮುಂದುವರಿಯುತ್ತದೆ. ಈ ರೀತಿ ಏನಾಗುತ್ತೆ, ಜೀವನ ಚಕ್ರ ಮುಂದುವರಿಯುತ್ತದೆ. ಜೀವನ ಚಕ್ರ ವಿವಿಧ ಹಂತಗಳಲ್ಲಿ ಸೊಳ್ಳೆಯ ಗೋಚರಂತೆ ದೇಹದ ಆಕಾರ ರಚನೆಯಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬರುತ್ತೆ. ಮೊಟ್ಟೆ ಆಕಾರವು ಲಾರ್ವಾಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಲಾರ್ವಾ ಪ್ಯೂಪಕ್ಕಿಂತ ಬಹಳ ಭಿನ್ನವಾಗಿ ಕಾಣುತ್ತದೆ. ಪ್ಯೂಪ ಪ್ರೌಢ ಸೊಳ್ಳೆಗಿಂತ ಬಹಳ ಪ್ರತ್ಯೇಕವಾಗಿ ಕಾಣುತ್ತದೆ. ಪ್ಯೂಪದಿಂದ ಸೊಳ್ಳೆ ಹೊರಬರುತ್ತದೆ ಎಂದು ಊಹಿಸುವುದು ಸುಲಭವೇ? ಗೊತ್ತಾಗ್ತಿದೆಯಾ? ಈ ರೀತಿ ನಾವು ರೇಷ್ಮೆ ಪತಂಗವು ಮೊಟ್ಟೆ, ಲಾರ್ವಾ, ಪ್ಯೂಪ, ಪ್ರೌಢ ಎಂಬ 4 ಜೀವಗಳ ಹಂತಗಳ ಮೂಲಕ ಹಾದು ಹೋಗುತ್ತದೆ. ಮೊಟ್ಟೆಗಳು ಲಾರ್ವಾಗಳಾಗಿ ನಂತರ ಗಾತ್ರದಲ್ಲಿ ಬೆಳೆಯುತ್ತವೆ. ಲಾರ್ವಾಗಳು ಪ್ಯೂಪಗಳಾಗಿ ಬದಲಾಗಲು ದಾರದಂಥ ವಸ್ತುಗಳನ್ನು ಸ್ರವಿಸುತ್ತವೆ ಮತ್ತು ನಮ್ಮ ಸುತ್ತಲೂ ಸುತ್ತಿಕೊಳ್ಳುತ್ತವೆ. ಇವು ರೇಷ್ಮೆ ಬಟ್ಟೆಯನ್ನು ತಯಾರಿಸಲು ಬಳಸುವ ನಾರುಗಳು. ಭಾರತದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ರೇಷ್ಮೆ ಉತ್ಪಾದನೆ ಹಲವು ಕೇಂದ್ರಗಳನ್ನು ಸ್ಥಾಪಿಸಿದೆ. ನೋಡಿ ಯಾವ ರೀತಿ ರೇಷ್ಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದು ಸಹ ಮೊಟ್ಟೆ, ಲಾರ್ವಾ, ಪ್ಯೂಪ ಮತ್ತು ಪ್ರೌಢ ಹಂತಗಳನ್ನ ದಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಇನ್ನೊಂದು ಜೀವನ ಚಕ್ರ ನೋಡ್ತೀವಿ, ಕಪ್ಪೆಯ ಒಂದು ಜೀವನ ಚಕ್ರವನ್ನು ನೋಡ್ತೀವಿ. ಇದು ಇಂಪಾರ್ಟೆಂಟ್, ಎಕ್ಸಾಮ್ಗೆ ಇಂಪಾರ್ಟೆಂಟ್. ಲೈಫ್ ಸೈಕಲ್ ಆಫ್ ಎ ಫ್ರಾಗ್ ಅಂತ ಕರಿತೀವಿ. ಅವರು ಅವಧಿ ಮತ್ತು ಆಯುಷ್ ಒಂದು ಪೂರ್ಣ ತೋಳಿನ ಅಂಗಿ ಮತ್ತು ಪ್ಯಾಂಟ್ ಧರಿಸಿದ್ದಾರೆ. ಒಂದು ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿದೆ. ಅವರು ತಮ್ಮ ಸಹಪಾಠಿಗಳೊಂದಿಗೆ ಚಟುವಟಿಕೆಗಾಗಿ ಹೊರಗೆ ಹೋಗುತ್ತಿದ್ದಾರೆ. ತಮ್ಮ ವಿಜ್ಞಾನ ಶಿಕ್ಷಕರ ನೇತೃತ್ವದಲ್ಲಿ ಸ್ವಲ್ಪ ದೂರ ನಡೆದ ನಂತರ ಅವರು ಆಳವಿಲ್ಲದ ಕೊಳವನ್ನು ತಲುಪುತ್ತಾರೆ. ಇದು ಮರಗಳು ಮತ್ತು ಎತ್ತರದ ಹುಲ್ಲುಗಳಿಂದ ಆವೃತವಾಗಿದೆ. ಯಾವುದೇ ತೊಂದರೆ ಆಗದಂತೆ ಎಲ್ಲವನ್ನು ದೂರದಿಂದ ಶಿಕ್ಷಕರು ನೋಡುವಂತೆ ಶಿಕ್ಷಕರು ಎಚ್ಚರಿಕೆ ನೀಡುತ್ತಾರೆ. ಮಳೆಗಾಲದಲ್ಲಿ ನೀವು ಸುಗಮಕಾರರೊಂದಿಗೆ ಸಣ್ಣದೊಂದು ನೀರಿನ ಆಕಾರಕ್ಕೆ ಹೋಗಬಹುದು ಮತ್ತು ಸೂಕ್ತ ಸುರಕ್ಷಾ ಮುನ್ನೆಚ್ಚರಿಕೆಗಳನ್ನು ಅನ್ವೇಷಿಸಬಹುದು. ಕೊಳದ ಅಂಚಿನಲ್ಲಿರುವ ವಿವಿಧ ನೀರಿನ ಮೇಲ್ಮೇಲೆ ಬಿಳಿಯ ಲೋಳೆಯಂತಹ ವಸ್ತುಗಳನ್ನು ಗಮನಿಸಿರಬಹುದು. ಇದು ನೀರಿನಲ್ಲಿ ಅಥವಾ ಸುತ್ತಲೂ ಬೆಳೆಯುವ ಸಸ್ಯಗಳಿಗೂ ಅಂಟಿಕೊಂಡಿರುವುದನ್ನು. ಈ ಲೋಳೆಯಂತಹ ವಸ್ತು ಸಾಮಾನ್ಯವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ. ಇದನ್ನು ಸ್ಪ್ಯಾನ್ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಈ ಲೋಳೆಯಂತಹ ವಸ್ತು ಸಾಮಾನ್ಯವಾಗಿ ಕಪ್ಪೆಗಳ ಮೊಟ್ಟೆಗಳ ಸಮೂಹವಾಗಿದೆ. ಇದನ್ನು ಸ್ಪ್ಯಾನ್ ಅಂತ ಕರೀತಾರೆ. ಕಪ್ಪೆಗಳ ಮೊಟ್ಟೆಗಳ ಒಂದು ಗುಂಪಿಗೆ ಏನಂತ ಕರೀತಾರೆ ಅಂತಂದ್ರೆ, ನೀವು ಹೇಳ್ಬೇಕಾದ ಆನ್ಸರು ಸ್ಪ್ಯಾನ್ ಅಂತ ಕರೀತಾರೆ. ಗೊತ್ತಾಯ್ತು, ಸ್ಪಾನ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇವು ವಾಟರ್ ಬಾಡೀಸ್ ಹತ್ರ ಕಂಡು ಬರ್ತವೆ. ಓಕೆನಾ? ನೋಡಿ, ವೆರಿ ಇಂಪಾರ್ಟೆಂಟ್. ಚಿತ್ರ 10.2 ತೋರಿಸಿರುವಂತೆ ಕಪ್ಪೆ ಎಲ್ಲ ಹಂತಗಳ ಗುಣಲಕ್ಷಣ ಗಮನಿಸಿ. ಕೊಟ್ಟಿರುವ ಹಂತಗಳ ABCDF ಅನ್ನು ನೀವು ಹೇಗೆ ನಿರ್ಧರಿಸುವಿರಿ? ಕೆಲವು ಹಂತಗಳ ಆರಂಭಿಕ, ಅಂತಿಮ ಆಕಾರಗಳ ವಿಭಿನ್ನ ಬದಲಾವಣೆ ತೋರಿಸುತ್ತದೆ. ಈ ಬದಲಾವಣೆಯನ್ನು ಕೋಷ್ಟಕ 10.ಅಲ್ಲಿ ದಾಖಲಿಸಿ. ಅಂದ್ರೆ ಈ ರೀತಿ ಯಾವ ರೀತಿ ಆಗುತ್ತೆ, ಕಪ್ಪೆ ಮೊಟ್ಟೆ ಇಡೋದ್ರಿಂದ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಕೊಳದಲ್ಲಿ ಒಂದು ಕಪ್ಪೆ ಜೀವನ ಚಕ್ರ ವಿವಿಧ ಹಂತಗಳು. ಇದು ಫಸ್ಟ್ A ಮತ್ತು B ಆಗುತ್ತೆ, ಮತ್ತು C ಆಗುತ್ತೆ, ಇದು D ಆಗುತ್ತೆ, ಮತ್ತು E ಮತ್ತು F ಆಗುತ್ತೆ. ಈ ರೀತಿ 10 ಪಠ್ಯಮಂಡಲದ ಅವಲೋಕನ ಆಧಾರದ ಮೇಲೆ ಕಪ್ಪೆ ಜೀವನ ಚಕ್ರವನ್ನು ನೀವು ಬರೆದ ಚಿತ್ರವನ್ನು ಅದರೊಂದಿಗೆ ಹೋಲಿಸಿ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಫಸ್ಟು ಕಪ್ಪೆ ಜೀವನ ಚಕ್ರವನ್ನು ಗಮನಿಸಿ. ಕಪ್ಪೆ ಜೀವನ ಚಕ್ರ ಯಾವ ರೀತಿ ಇದೆ ಅಂತಂದರೆ, ಫಸ್ಟು ಸ್ಪ್ಯಾನ್, ಆಮೇಲೆ ಭ್ರೂಣ ಗೊತ್ತಾಗುತ್ತೆ, ಆಮೇಲೆ ಬಾಲ ಹೊಂದಿರ ಗುದ ಮೊಟ್ಟೆ, ನೆಕ್ಸ್ಟು ಕಾಲುಗುಣ ಹೊಂದಿರುವ ಗುದ ಮೊಟ್ಟೆ, ನೆಕ್ಸ್ಟು ಮರಿ ಕಪ್ಪೆಗಳು, ನೆಕ್ಸ್ಟು ಪ್ರೌಢ ಕಪ್ಪೆಗಳು. 14 ವಾರಕ್ಕೆ ಒಂದು ಕಪ್ಪೆ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತದೆ. ಗೊತ್ತಾಗ್ತಿದೆಯಾ? ಯಾವ್ಯಾವ ಹಂತಗಳನ್ನ ದಾಟುತ್ತೆ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಒಂದು ಸೈಕಲಲ್ಲಿ. ಒಂದನೇದು ಸ್ಪ್ಯಾನ್, ಎರಡನೇದು ಎಂಬ್ರಿಯೋ, ಮೂರನೇದು ಏನಾಗುತ್ತೆ, ಟೋಡ್ಪೋಲ್ ವಿತ್ ಟೈಲ್. ಗೊತ್ತಾಗ್ತಿದೆ, ಟೋಡ್ಪೋಲ್ ಅಂತ ಕರೀತಾರೆ, ಟೋಡ್ಪೋಲ್ ವಿತ್ ಟೈಲ್. ನೆಕ್ಸ್ಟ್ ಟೋಡ್ಪೋಲ್ ವಿತ್ ಲೆಗ್ಸ್. ನೆಕ್ಸ್ಟು ಫ್ರಾಗ್ಲೆಟ್ ಅಂತ ಬರುತ್ತೆ, ಫ್ರಾಗ್ಲೆಟ್. ನೆಕ್ಸ್ಟು ಅಡಲ್ಟ್ ಫ್ರಾಗ್. ಗೊತ್ತಾಯ್ತಾ? ಇದನ್ನ ಹೊಂದಿಸಿ ಬರಿಗಾರ ಕೇಳ್ಬೋದು, ಅಥವಾ ಏನೋ ಇನ್ಕ್ರೀಸಿಂಗ್ ಆಡೋದು ಡಿಕ್ರೀಸಿಂಗ್ ಆಡೋದ್ರು ಕೇಳ್ಬೋದು. ಇದು ಎಂಬ್ರಿಯೋ. ನೆಕ್ಸ್ಟ್ ಇದು ಸ್ಪ್ಯಾನ್. ಇದು ಫಸ್ಟ್ ಅಂತ ದಿನ ಒಂದು, ಇದು 2 ರಿಂದ 3 ದಿನ ಆಗುತ್ತೆ. 7 ದಿನದಲ್ಲಿ ಈ ಥರ ಆಗುತ್ತೆ, 8 ದಿನದಲ್ಲಿ ಈ ಥರ ಆಗುತ್ತೆ, 12 ವಾರಕ್ಕೆ ಇದಾಗುತ್ತೆ. ನೆಕ್ಸ್ಟ್ 14 ವಾರಕ್ಕೆ ಈ ರೀತಿ ಪ್ರೌಢ ಕಪ್ಪೆ ಒಂದು ಉತ್ಪತ್ತಿ ಆಗುತ್ತೆ. ಈ ಕೆಳಗಿನ ಅಂಶಗಳೊಂದೇ ತರಗತಿಯಲ್ಲಿ ಚರ್ಚಿಸಿ. ನೀವು ನೋಡಿದ ಇತರ ಮೊಟ್ಟೆಗಳಿಂದ ಕಪ್ಪೆ ಮೊಟ್ಟೆಗಳು ಹೇಗೆ ವಿಭಿನ್ನವಾಗಿದೆ? ಯಾವ ಹಂತವು ಕಡಿಮೆ ಅವಧಿಯನ್ನು ಹೊಂದಿದೆ? ಕಪ್ಪೆ ಜೀವನ ಚಕ್ರದ ವಿವಿಧ ಹಂತಗಳನ್ನು ಆವಾಸ ತಾಣದಲ್ಲಿ ಯಾವುದಾದರೂ ಬದಲಾವಣೆ ಕಂಡುಬಂದಿದೆ? ಈ ಹಂತಗಳನ್ನು ವಿಶೇಷ ಲಕ್ಷಣಗಳನ್ನು ಬೆಂಬಲಿಸುತ್ತವೆ. ನೋಡಿ, 10 ಅಲ್ಲಿ ಗಮನಿಸಿ. ಗುದ ಮೊಟ್ಟೆಗಳು ಕಾಲುಗಳನ್ನು ಬೆಳೆಸಿಕೊಂಡಿವೆ, ಆದರೆ ಇನ್ನೂ ಬಾಲವನ್ನು ಹೊಂದಿವೆ ಎಂದು ನೀವು ನೋಡುತ್ತಿರುತ್ತೀರಿ. ನೀರಿನಲ್ಲಿ ಈಜಲು ಬಾಲಗಳು ಸಹಾಯ ಮಾಡುತ್ತವೆ. ಗುದ ಮತ್ತು ಟೋಡ್ಪೋಲ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಟ್ಯಾಡ್ಪೋಲ್ ಅಂತ ಕರೀತಾರೆ, TADE, ಟ್ಯಾಡ್ಪೋಲ್. ಗುದ ಮೊಟ್ಟೆ ಅಂತ ಕರೀತಾವೆ. ಮರಿ ಕಪ್ಪೆಗಳೆಂದು ಕರೆಯಲ್ಪಡುವ ಸಣ್ಣ ಕಪ್ಪೆಗಳಂತೆ ಕಾಣಲು ಪ್ರಾರಂಭಿಸುತ್ತವೆ. ಅವು ಇನ್ನೂ ನೀರಿನಲ್ಲಿ ವಾಸಿಸುತ್ತಿರುತ್ತವೆ, ಆದರೆ ಭೂಮಿ ಮೇಲೆ ಸ್ವಲ್ಪ ಸಮಯ ಕಳೆಯಲು ಅವು ಪ್ರಾರಂಭಿಸುತ್ತವೆ. ಅವುಗಳ ಬೆಳವಣಿಗೆಯನ್ನು ಮುಂದುವರಿಸುತ್ತವೆ ಮತ್ತು ಬಾಲಗಳನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತವೆ. ಜಿಗಿಯಲು ಮತ್ತು ಇಳಿಯಲು ಸಹಾಯವಾಗುವಂತೆ ಅವುಗಳ ಕಾಲುಗಳು ಬಲವಾಗುತ್ತವೆ. ಅವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ನಂತರ ಪ್ರೌಢ ಕಪ್ಪೆಗಳಾಗುತ್ತವೆ ಮತ್ತು ನೀರು ಹಾಗೂ ನೆಲದ ಮೇಲೆ ವಾಸಿಸುತ್ತವೆ. ನೀರು ಪ್ಲಸ್ ನೆಲದ ಮೇಲೆ ವಾಸಿಸುತ್ತವೆ. ಆಂಫಿಬಿಯನ್ಸ್ ಅಂತ ಕರೀತವೆ, ಉಭಯವಾಸಿಗಳು.
ಉಭಯವಾಸಿಗಳು ಆಂಫಿಬಿಯನ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಕಪ್ಪೆಗಳಿಗೆ ಗೊತ್ತಿರಬೇಕು. ಅಂದರೆ ನೀರು ಮತ್ತು ಇದರಲ್ಲಿ ಎರಡರಲ್ಲೂ ವಾಸ ಮಾಡ್ತವೆ. ಓಕೆನಾ? ಪಕ್ಷಿಗಳು ಜೀವನ ಚಕ್ರದ ವಿವಿಧ ಹಂತಗಳ ಗಮನಾರ್ಹ ಬದಲಾವಣೆಗಳನ್ನು ತೋರಿಸುತ್ತೆ ಎಂದು ನೀವು ಭಾವಿಸುತ್ತೀರಾ? ಪ್ರಾಣಿಗಳ ಜೀವನ ಚಕ್ರವು ಸಸ್ಯಗಳಿಂದ ಹೇಗೆ ಭಿನ್ನವಾಗಿದೆ? ನೀವು ಕ್ವಶನ್ಸ್ ನೀವೇ ಕೇಳ್ಕೊಳ್ಳಿ. ನೋಡಿ, ಸಸ್ಯಗಳು ಮತ್ತು ಪ್ರಾಣಿಗಳು ಜೀವನ ಪ್ರಪಂಚದ ಒಂದು ಭಾಗವಾಗಿವೆ. ಅವುಗಳು ತಮ್ಮ ಜೀವನದ ಹಾದಿಯಲ್ಲಿ ವಿವಿಧ ಬದಲಾವಣೆಗೆ ಒಳಗಾಗುತ್ತವೆ. ಒಂದು ಸಣ್ಣ ಸಸ್ಯವು ಬೆಳೆದು ದೊಡ್ಡದ ಮರವಾಗುತ್ತದೆ ಎಂದು ನಾವು ಕಲಿತಿದ್ದೇವೆ. ಪ್ರಾಣಿಗಳು ಮರಿಗಳ ಹಂತದಿಂದ ಪ್ರೌಢ ಹಂತಕ್ಕೆ ಹೇಗೆ ಬೆಳೆಯುತ್ತವೆ ಮತ್ತು ಬದಲಾಗುತ್ತದೆ ಎಂಬುದನ್ನು ಸಹ ನಾವು ಕಲಿತಿದ್ದೇವೆ. ಈ ಜೀವನ ಚಕ್ರವು ಪ್ರತಿ ಪ್ರಾಣಿಗೆ ಬದಲಾಗುತ್ತದೆ ಮತ್ತು ಅದನ್ನು ಅನನ್ಯ ಮತ್ತು ವಿಶೇಷವಾಗಿಸುತ್ತದೆ. ಪ್ಯೂಪಾಗಳು ಕೀಟಗಳಾಗಿ ಮತ್ತು ಗುದಮಟ್ಟೆಗಳು ಕಪ್ಪೆಗಳಾಗಿ ಬದಲಾಗುವುದನ್ನು ನಾವು ನೋಡಿದ್ದೇವೆ. ಸಸ್ಯಗಳು, ಪ್ರಾಣಿಗಳು ಬದುಕುಳಿಯಲು ಮತ್ತು ವಿವಿಧ ನಿರಂತರತೆ ಕಾಪಾಡಿಕೊಳ್ಳಲು ಇಂತಹ ಬದಲಾವಣೆಗಳೇ ಮುಖ್ಯವಾಗುತ್ತೆ. ನಾವು ಅವುಗಳನ್ನು ಅವುಗಳ ಆವಾಸ ಸ್ಥಾನವನ್ನು ಕಾಪಾಡಬೇಕು, ಹ್ಯಾಬಿಟ್ಯಾಟ್ನ ಕಾಪಾಡಬೇಕು. ಅವುಗಳ ಆವಾಸವನ್ನು ಪೋಷಿಸುವ ಮತ್ತು ಸಂರಕ್ಷಿಸುವ ಮೂಲಕ ಬೆಳೆಯುತ್ತಿರುವ ಜೀವ ಜಗತ್ತನ್ನು ಬೆಳವಣಿಗೆ ನಾವು ಕೊಡುಗೆ ನೀಡಿದಂಗೆ ಆಗುತ್ತದೆ. ಗೊತ್ತಾಗ್ತದೆ? ಅವಳ ಹ್ಯಾಬಿಟ್ಯಾಟ್ನ ಕಾಪಾಡ್ಕೋಬೇಕು. ಅದಕ್ಕೆ ಸರಿಯಾದ ನ್ಯೂಟ್ರಿಷನ್ಸ್ ಮತ್ತು ಪ್ರಿಸರ್ವಿಂಗ್ ದರ್ ಹೋಮ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆ? ಇದಕ್ಕೋಸ್ಕರ ಈ ಕೀವರ್ಡ್ಸ್ಗಳನ್ನ ನೋಡ್ತಾ ಹೋಗಿ. ಯಾವ ಕಾಲದ ಶ್ವಾಸಕ್ರಿಯೆ ಗೊತ್ತಾಗ್ತದೆ, ಬ್ರೀತಿಂಗ್ ಬಗ್ಗೆ ಕಲ್ತ್ಕೊಂಡ್ರಿ. ನೆಕ್ಸ್ಟ್ ಚಲನೆ ಮೂಮೆಂಟ್ ಬಗ್ಗೆ ನೋಡಿದ್ರಿ. ಸಾವು ಡೆತ್ ಆಗ್ತವೆ. ನಾನ್ ಲಿವಿಂಗ್ ಅಂದರೆ ಗೊತ್ತಾಯಿತು. ಎಕ್ಸ್ಕ್ರೀಷನ್ ಅಂದರೆ ಗೊತ್ತಾಯಿತು, ವಿಸರ್ಜನೆ. ಪೋಷಣೆ ಅಂದರೆ ನ್ಯೂಟ್ರಿಷನ್ಸ್ ಗೊತ್ತಾಯಿತು. ಅದೇ ರೀತಿ ಏನು ಫ್ರಾಗ್ಲೆಟ್, ಮರಿ ಕಪ್ಪೆ ಫ್ರಾಗ್ಲೆಟ್ ಅಂತ ಕರೀತಾರೆ, ಫ್ರಾಗ್ಲೆಟ್. ನೆಕ್ಸ್ಟು ಪ್ಯೂಪಾ ಗೊತ್ತಾಗ್ತದೆ. ಪ್ಯೂಪೆಲ್ ಕಂಡು ಬರುತ್ತೆ, ಸೊಳ್ಳೆಗಳಲ್ಲಿ ಕಂಡು ಬರುತ್ತೆ. ಮೊಳೆಯುವಿಕೆ ಜರ್ಮಿನೇಷನ್ ಆಫ್ ಸೀಡ್ಸ್ ಅಂತ ಕರಿತೀವಿ. ಸಂತಾನೋತ್ಪತ್ತಿಗೆ ಏನು ರಿಪ್ರೊಡಕ್ಷನ್ ಅಂತ ಕರಿತೀವಿ. ಬೆಳವಣಿಗೆ ಗ್ರೋತ್ ಅಂತ ಕರಿತೀವಿ. ಲಾರ್ವಾ ಎಲ್ಲಿ ಇರುತ್ತೆ ಅಂತ ಗೊತ್ತಿದೆ. ನೆಕ್ಸ್ಟು ರೆಸ್ಪಾನ್ಸ್ ಪ್ರತಿಕ್ರಿಯೆ ತೋರಿಸ್ತವೆ. ನೆಕ್ಸ್ಟ್ ರೆಸ್ಪಿರೇಷನ್ ಉಸಿರಾಟ ಆಡ್ತವೆ ಎಲ್ಲ ಜೀವಿಗಳು. ಜೀವನ ಚಕ್ರ ಲೈಫ್ ಸೈಕಲ್ ಬಗ್ಗೆ ನೋಡಿದ್ರಿ. ಮತ್ತು ಪ್ರಚೋದನೆ ಸ್ಟಿಮ್ಯುಲಸ್ ಬಗ್ಗೆ ನೋಡಿದ್ರಿ. ಮತ್ತು ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ ನೋಡಿದ್ರೆ ಗುದ ಮೊಟ್ಟೆ ಟ್ಯಾಡ್ ಪೋಲ್ ಅಂತ ಕರಿತೀವಿ. ಟ್ಯಾಡ್ ಪೋಲ್ ಇದು ಮೊಟ್ಟೆಗಳಲ್ಲಿ, ಇದು ಕಪ್ಪೆಗಳಲ್ಲಿ ಕಂಡು ಬರುತ್ತೆ. ನೋಡಿ, ಇದು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ನಮ್ಮ ಸುತ್ತಲಿನ ವಸ್ತುಗಳನ್ನು ಜೀವಂತ ಮತ್ತು ನಿರ್ಜೀವ ಎಂದು ಕರಿತೀವಿ. ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತ ಕರಿತೀವಿ. ಗೊತ್ತಾಗ್ತದೆ? ಕ್ಯಾಟಗರೈಸ್ ಮಾಡ್ತೀವಿ. 2 ಟೈಪ್ಸ್ ಆಫ್ ಕ್ಯಾಟಗರೈಸೇಷನ್ ಅಂದರೆ ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಗೊತ್ತಾಗ್ತಿದೆಯಾ? ಜೀವಿಗಳು ಮೂಲಭೂತ ಲಕ್ಷಣಗಳೆಂದರೆ ಅವು ಚಲಿಸುತ್ತವೆ. ಎಸೆನ್ಷಿಯಲ್ ಏನು ಫೀಚರ್ಸ್ ಅಂದರೆ ಚಲಿಸುತ್ತವೆ, ಆಹಾರ ಸೇವಿಸುತ್ತವೆ, ಬೆಳೆಯುತ್ತವೆ, ಉಸಿರಾಡುತ್ತವೆ, ವಿಸರ್ಜಿಸುತ್ತವೆ, ಪ್ರಚೋದನೆ ತಕ್ಕ ಪ್ರತಿಕ್ರಿಯಿಸುತ್ತವೆ, ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಸಾಯುತ್ತವೆ. ಈ ಯಾವುದೇ ಲಕ್ಷಣಗಳು ಅನುಪಸ್ಥಿತಿಯನ್ನು ಅವುಗಳ ಜೀವಗಳೆಂಬುದನ್ನು ನಾವು ಸೂಚಿಸುತ್ತದೆ. ಪ್ರತಿಯೊಂದು ಜೀವಿಯು ತನ್ನ ಜೀವನ ಚಕ್ರದಲ್ಲಿ ಹಲವಾರು ಹಂತಗಳನ್ನು ಕಾಪಾಡಿಕೊಂಡು ಹೋಗುತ್ತದೆ. ಬೀಜಗಳ ಮೊಳೆಯುವಿಕೆ, ನೀರು, ಗಾಳಿ, ಸೂಕ್ತ ಬೆಳಕು ಮತ್ತು ಕತ್ತಲೆಗಳ ಪರಿಸ್ಥಿತಿಗಳ ಏನಾಗುತ್ತೆ ಲಭ್ಯತೆಯನ್ನು ಅವಲಂಬಿಸಿದೆ. ಗೊತ್ತಾಗ್ತದೆ? ಯಾವ್ಯಾವ ಒಂದು ಜರ್ಮಿನೇಷನ್ ಆಗಬೇಕು ಅಂತಂದರೆ ಏನಾಗುತ್ತೆ, ಅವೈಲಬಿಲಿಟಿ ಆಫ್ ವಾಟರ್ ಇರಬೇಕು, ಏರ್ ಇರಬೇಕು, ಮತ್ತು ಏನು ಸೂಟಬಲ್ ಲೈಟ್ ಇರಬೇಕು, ಅಥವಾ ಡಾರ್ಕ್ ಕಂಡೀಷನ್ಸ್ ಇರಬೇಕು. ಬೀಜಗಳು ಮೊಳಕಡೆಯುವ ಸಮಯದಲ್ಲಿ ಬೇರುಗಳು ಸಾಮಾನ್ಯವಾಗಿ ಕೆಳಮುಖವಾಗಿ ಬೆಳೆಯುತ್ತವೆ, ಕಾಂಡವು ಮೇಲ್ಮುಖವಾಗಿ ಬೆಳೆಯುತ್ತದೆ. ಇದನ್ನು ತಿಳ್ಕೊಂಡ್ರಿ. ಸಸ್ಯದ ಜೀವನ ಚಕ್ರವು ಬೀಜ ಮೊಳಕೆಯುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನಂತರ ಅದು ಬೆಳವಣಿಗೆ, ಅಭಿವೃದ್ಧಿ ಹಲವು ಹಂತಗಳಲ್ಲಿ ನಡೆಯುತ್ತದೆ. ಇವುಗಳಲ್ಲಿ ಹೂ ಬಿಡುವ ಮತ್ತು ಬೀಜೋತ್ಪಾದನೆ ಮಾಡುವ ಅವುಗಳ ಜೀವನ ಚಕ್ರದಲ್ಲಿ ಉತ್ಪತ್ತಿಯಾಗುವ ಬೀಜಗಳು ಹೊಸ ಸಸ್ಯಗಳು ಬೆಳೆಯುತ್ತವೆ ಮತ್ತು ಚಕ್ರ ಮುಂದುವರಿಯುತ್ತದೆ. ಇದೇ ರೀತಿ ಸಂತಾನೋತ್ಪತ್ತಿ ಪರಿಣಾಮವಾಗಿ ಪ್ರಾಣಿಗಳ ಜೀವನ ಚಕ್ರವು ನವಜಾತ ಶಿಶುವಿನೊಂದಿಗೆ ಪ್ರಾರಂಭವಾಗುತ್ತದೆ. ಅದು ಬೆಳವಣಿಗೆ, ಅಭಿವೃದ್ಧಿ ವಿವಿಧ ಹಂತಗಳಿಗೆ ಒಳಗಾಗುತ್ತದೆ. ನಂತರ ಪ್ರೌಢ ಹಂತ ತಲುಪಿ ಅಂತಿಮವಾಗಿ ನಾವು ಸಾವು ಸಂಭವಿಸುತ್ತದೆ. ಸಂತಾನೋತ್ಪತ್ತಿ ಪ್ರತಿಕ್ರಿಯೆಯು ಅದರ ವಿವಿಧ ನಿರಂತರತೆಯನ್ನು ಕಾಪಾಡಿಕೊಳ್ಳುತ್ತದೆ. ಸೊಳ್ಳೆಗಳ ಜೀವನ ಚಕ್ರವು ಮೊಟ್ಟೆ, ಲಾರ್ವಾ, ಪ್ಯೂಪಾ, ಪ್ರೌಢ ಹಂತಗಳನ್ನು ಮೂಲಕ ಹಾದು ಹೋಗುತ್ತದೆ. ಕಪ್ಪೆ ಜೀವನ ಚಕ್ರದಲ್ಲಿ ಮೊಟ್ಟೆಗಳು, ಗುದ ಮೊಟ್ಟೆಗಳು, ಮರಿ ಕಪ್ಪೆಗಳು, ಪ್ರೌಢ ಕಪ್ಪೆಗಳು ಸೇರಿವೆ. ಇದು ಇಂಪಾರ್ಟೆಂಟ್, ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟು ಮತ್ತು ಈ ಪಾಯಿಂಟು. ಗೊತ್ತಾಗ್ತಿದೆಯಾ? ಯಾವ್ಯಾವ ಮೊಸ್ಕಿಟೋದಲ್ಲಿ ಏನಾಗುತ್ತೆ, ಫಸ್ಟು ಎಗ್ ಬರುತ್ತೆ, ಲಾರ್ವಾ ಬರುತ್ತೆ, ಪ್ಯೂಪಾ ಬರುತ್ತೆ ಮತ್ತು ಅಡಲ್ಟ್ ಆಗುತ್ತೆ. ಹಂಗೆ ಅದೇ ರೀತಿ ಫ್ರಾಗಲ್ಲಿ ಎಗ್ಸು, ಟ್ಯಾಡ್ಪೋಲ್ಸು, ಫ್ರಾಗ್ಲೆಟ್ಸು ಆ್ಯಂಡ್ ಅಡಲ್ಟ್ಸು ಬರುತ್ತೆ. ಸೊಳ್ಳೆಗಳು ಮತ್ತು ಕಪ್ಪೆಗಳಿಂದ ಕೆಲವು ಜೀವಿಗಳಲ್ಲಿ ಅವುಗಳ ಜೀವನ ಚಕ್ರದ ವಿವಿಧ ಹಂತಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಸಂಭವಿಸುತ್ತದೆ. ಈ ಬದಲಾವಣೆಗಳು ಅವಳ ದೇಹದ ಆಕಾರ ಮತ್ತು ರಚನೆ ಮತ್ತು ಕೆಲವೊಮ್ಮೆ ಆವಾಸಸ್ಥಾನದಲ್ಲೂ ಸಹ ಕಾಣಬಹುದು. ಈ ರೀತಿ ನೀವು ಪಾಯಿಂಟ್ಸ್ಗಳು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಡಿದ್ರಿ. ಅದೇ ರೀತಿ ಕೆಲವು ಆಕ್ಟಿವಿಟೀಸ್ ಇದಾವೆ. ಆಕ್ಟಿವಿಟೀಸ್ನ ನೀವು ನೋಡ್ಬೋದು. ಅದನ್ನು ಮಾಡಿದ್ರೆ ಗೊತ್ತಾಗುತ್ತೆ. SLC ಮಕ್ಕಳು ಅಥವಾ ಏನು 6th ಮಕ್ಕಳು ಇದನ್ನು ಬೇಕಾದ್ರೆ ನೀವು ಮಾಡ್ಬೋದು. ಮಾಡಿದಾಗ ನಿಮಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಲರ್ನಿಂಗ್ ಮಾಡೋಕ್ಕೆ, ಹೆಚ್ಚಿನ ಕಲಿಕೆಯನ್ನು ನೀವು ವಿಸ್ತರಿಸ್ಕೊಳ್ಬೋದು ಅಂತ ಹೇಳ್ತಾ ಮುಂದಿನ ಕಲಿಕೆ ನೋಡೋಣ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ನಿಸರ್ಗದ ಸಂಪತ್ತು. ಗೊತ್ತಾಗ್ತಿದೆಯಾ? ನಾವು ನೆಕ್ಸ್ಟು ಚಾಪ್ಟರ್ ನಾವು ಏನು ಓದ್ತಿದ್ದೀವಿ ಅಂತಂದರೆ 6th ವೆರಿ ಇಂಪಾರ್ಟೆಂಟ್ ಸಹ ಚಾಪ್ಟರ್ ಆಗುತ್ತೆ. ಅದನ್ನು ಸಹ ಏನಂತಂದರೆ ಒಂದು ನೇಚರ್ಸ್ ಟ್ರೆಜರ್ಸ್ ಅಂತ ಕರಿತೀವಿ. ಅಂದರೆ ನಮ್ಮ ಸಂಪತ್ತು ಯಾವುದು, ನಮ್ಮ ಸಂಪತ್ತು ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟು ಚಾಪ್ಟರಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಶೇರ್ ಮಾಡಿ. ನೀವು ಶೇರ್ ಮಾಡ್ತಾಯಿಲ್ಲ ಮತ್ತು ಜಾಸ್ತಿ ನೋಡ್ತಾ ಇಲ್ಲ. ಹಾಗಾಗಿ ಈ ಬೇಸಿಕ್ ಇಂಪಾರ್ಟೆಂಟು ಗೊತ್ತಾಗ್ತಿದೆಯಾ? ಬೇಸಿಕ್ಸ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಇವನ್ನ ಮಾಡ್ತಿರೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್.